ಆತ್ಮೀಯರೇ, ಇವಾಗ ನಮ್ದು ವಿಶೇಷ ಸಂಚಿಕೆಯ ಪ್ರಶ್ನೆ ಉತ್ತರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಕ್ಸಾಮ್ಸ್. ಎಲ್ಲರೂ ತಯಾರಾಗಿದ್ದೀವಿ ಅನ್ಕೊಂಡಿದೀವಿ. ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ಕುತ್ಕೊಳ್ಳಿ. ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಂದ್ರೆ ಎಷ್ಟು ಸ್ಲೋ ಆಗಿ ತೋರಿಸ್ತಾ ಇರ್ತಾರೆ, ನೀವು ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಳ್ಳಿ. ಫಾಸ್ಟ್ ಆಗಿ ಅಂತಲ್ಲ, ನಮ್ಮ ಟೈಮಲ್ಲೇ ನಾವು ಬರ್ಕೊಳ್ಬಹುದು. ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರಿಸಿ ಅಷ್ಟೇ. ಯಾಕಂದ್ರೆ ಇದು ಅದೇ ಪ್ರಾಮಾಣಿಕತೆನೇ ಒಂದು ಮೇನ್ ಆಗಿರುತ್ತೆ. ಸರ್ ನಮಸ್ತೆ ಸರ್, ಮಲ್ಲಪ್ಪ ನಾಯ್ಕ್ ಸರ್. ನಿಮ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮೊದಲನೇದಾಗಿ ಈ ಒಂದು ಧ್ಯಾನ ಒಂದು ವೇದಿಕೆ ಕರ್ಕೊಂಡು ಬಂದಿರತಕ್ಕಂತ ಸಹೋದರಿ ವಿಜಯಲಕ್ಷ್ಮಿಯನ್ನು ಸ್ಮರಿಸುತ್ತಾ, ಹಾಗೂ ಈ ಪರೀಕ್ಷೆ ಕೂಡ ಅವರೇ ಪ್ರೇರಣೆ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಇಷ್ಟೊಂದು ವಿಶ್ವಖ್ಯಾತ ಮಾಡಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಹಾಗೂ ಮಾತೋಶ್ರೀ ಸ್ವರ್ಣಮಾಲಾ ಅಮ್ಮನವರಿಗೂ, ಹಾಗೂ ಮಹಾವತಾರ್ ಬಾಬಾರ್ ಅವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ನನಗೆ ಜನ್ಮ ನೀಡಿದ ಮಾತಾಪಿತೃಗಳು ಹಾಗೂ ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆಲ್ಲರೂ ಕೂಡ ಇಲ್ಲಿ ಈ ಸಮಯದಲ್ಲಿ ಸ್ಮರಿಸುತ್ತಾ, ಈ ಒಂದು ಅಲ್ಪ ಚಿಕ್ಕ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ಎಲ್ಲ ಗುರುಗಳಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನನ್ನ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಜೈ ಹೋ ಪತ್ರಿಜಿ, ಜೈ ಹೋ ಶಾಖಾರ ಜಗತ್, ಜೈ ಹೋ ಧ್ಯಾನ ಜಗತ್, ಜೈ ಹೋ ಪಿರಮಿಡ್ ಜಗತ್. ಮಹಾವತಾರ್ ಸಂಸ್ಥೆ ಬೆಂಗಳೂರು ಇವರ ಒಂದು ವತಿಯಿಂದ ಆಧ್ಯಾತ್ಮಿಕ ಜ್ಞಾನ ಹಾಗೂ ಆರೋಗ್ಯ ಜ್ಞಾನ ಸ್ವಯಂ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಈಗ ತಮ್ಮ ಮುಂದೆ ಪ್ರಸಾರ ಆಗ್ತದೆ ಬಂಧುಗಳೇ. ಸರ್ ಸ್ವಲ್ಪ ಅದನ್ನ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣಾಗ ಇದು ಮಾಡಿ ಸರ್, ದಯಮಾಡಿ. ಎಲ್ಲರಿಗೂ ಸ್ವಲ್ಪ ಕ್ಲಿಯರ್ ಆಗಿ ಕಾಣಲಿ. ಇನ್ನು ಓಕೆ ಸರ್, ಓಕೆ. ಎಸ್, ಒಟ್ಟು ಅಂಕಗಳು 60. ಆಮೇಲೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಇದು ಮೊದಲನೇದಾಗಿ. ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಳ್ಳಿ ದಯವಿಟ್ಟು ಪಕ್ಕದಲ್ಲಿ. ಅವರು ಪ್ರಶ್ನೆ 2 ಸರಿ ಓದ್ತಾರೆ, ಅವಾಗ ನೀವು ಪ್ರಶ್ನೆನೂ ಬರ್ಕೋಬಹುದು. ಇಲ್ಲ ಅಂದ್ರೆ ಆ ಪ್ರಶ್ನೆ ಕೇಳ್ಕೊಂತ 2 ಸರಿ ಕೇಳ್ತಾ 2 ಸರಿ ನಿಮ್ಗೆ ಹೇಳಿಸ್ತಾರಲ್ಲ, ಅವಾಗ 2 ಸರಿ ಹೇಳುವಾಗ ಮೊದಲನೇ ಸರಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. 2ನೇ ಸರಿ ಹೇಳುವಾಗ ಆನ್ಸರು ರೆಡಿ ಮಾಡಿಕೊಂಡು ಅಲ್ಲಿ ಅವ್ರು ಹೇಳಿದಾರಲ್ಲ ಸೆಕ್ಷನ್ 1 ಅಂತ, ಈಗ ಹಾಕೊಳ್ಳಿ. ಸೆಕ್ಷನ್ 1 ನಂಬರ್ 1 ಪ್ರಶ್ನೆದು 1, ಸೆಕ್ಷನ್ 1 ಪ್ರಶ್ನೆ 1. ಅದು ಪ್ರಶ್ನೆ 2 ಸರಿ ರಿಪೀಟ್ ಮಾಡುವಾಗ ಆ 1 ಅನ್ನೋದಕ್ಕೆ ಆನ್ಸರ್ ಬರ್ಕೊಂಡ್ಬಿಡಿ. ಅಂದರೆ ಇಲ್ಲಿ ಫಿಲಪ್ ಬ್ಲ್ಯಾಂಕ್ ಅಲ್ಲ, ಇಲ್ಲೇನು ಮಲ್ಟಿಪಲ್ ಚಾಯ್ಸ್ ಇಲ್ಲ. ಫಿಲಪ್ ಬ್ಲ್ಯಾಂಕ್ ಅಂದರೆ ನಿಮ್ಮ ಮೈಂಡಿಂದನೇ, ನಿಮ್ಮ ಮೆಮೊರಿಯಿಂದ ಬರ್ಕೋಬೇಕು. ನಿಮ್ಗೆ ಏನು ಗೊತ್ತು ಈ ವಿಷಯ ಬಗ್ಗೆ ಬರ್ಕೋಬೇಕು, ಆವಾಗ ಆನ್ಸರ್ ಆಗತ್ತೆ. ಅದು ಆ ರೀತಿಯಲ್ಲಿ ಹೋಗ್ತಾ ಇರಿ. ಓಕೆ, ಕಂಟಿನ್ಯೂಸ್ ಆ ರೀತಿಯಲ್ಲಿ ಹೋಗ್ತಾ ಇರಬೇಕು. ಮಲ್ಲಪ್ಪ ನಾಯ್ಕ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನೋ ತೊಂದರೆ ಆಗಿದೆಯಾ ಕನೆಕ್ಷನು? ಆಯಿತು. ಸೊ ಇಲ್ಲಿ ಓದೋದಾಗತ್ತೆ, ನೋಡ್ಕೊಳ್ಳಿ. ಒಟ್ಟಾರ ಅಂಕಗಳು 60 ಇದೆ. ಇದು ಈ ಪ್ರಶ್ನೆ ಪತ್ರ 2 ಅಂದರೆ 2ನೇ ವಾರ. ಆಯ್ತಾ? ಮೊದಲನೇದು ಖಾಲಿ ಬಿಟ್ಟಿ ಸ್ಥಳವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ. ಇದು ಸೆಕ್ಷನ್ 1. ಅದರಲ್ಲಿ ಮೊದಲನೇ ಪ್ರಶ್ನೆ, ಮಿಲೇರಾಪವನ್ನು ಮೊದಲನೇ ಬಾರಿಗೆ ಬಂದ ಭೇಟಿಗಾರರು ಡ್ಯಾಶ್ ಎಂದು, 2ನೇ ಬಾರಿ ಬಂದ ಭೇಟಿಗಾರರು ಅವರಲ್ಲಿ ಡ್ಯಾಶ್ ಎಂಬುದನ್ನು, 3ನೇ ಬಾರಿ ಬಂದವರು ಡ್ಯಾಶ್ ಎಂದು ಗುರುತಿಸಿ ನಮಸ್ಕರಿಸುವರು. ಇದು ಮೊದಲನೇ ಪ್ರಶ್ನೆ. ರಿಪೀಟ್ ಮಾಡ್ತೀವಿ, ಮತ್ತೊಂದ್ಸರಿ ಕೇಳಿಸ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಮಿಲೇರಾಪವನ್ನು ಮೊದಲನೇ ಬಾರಿಗೆ ಬಂದೆ ಭೇಟಿಗಾರರು ಡ್ಯಾಶ್ ಎಂದು, 2ನೇ ಬಾರಿ ಬಂದ ಭೇಟಿಗಾರರು ಅವರಲ್ಲಿ ಡ್ಯಾಶ್ ಎಂಬುದನ್ನು, 3ನೇ ಬಾರಿ ಬಂದವರು ಡ್ಯಾಶ್ ಎಂದು ಗುರುತಿಸಿ ನಮಸ್ಕರಿಸುವರು. ಅದು ಮೊದಲನೇದು. 2ನೇ ಪ್ರಶ್ನೆ,
ಮಲ್ಲಪ್ಪ ನಾಯಕ್ ಅವರೇ, ನಿಮ್ಮ ಆಯ್ತು. ಎರಡನೇ ಪ್ರಶ್ನೆ ಬರ್ಕೊಳ್ಳಿ. ಪ್ರಣಾಳಿಕೆಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂದು ಎರಡು ವಿಧ. ಡ್ಯಾಶ್ ಮತ್ತು ಡ್ಯಾಶ್ ಎರಡು ವಿಧ. ಎರಡನೇ ಸಾರಿ ಓದ್ತೀವಿ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ನೋಡ್ಕೊಳ್ಳಿ. ಪ್ರಣಾಳಿಕೆಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂದು ಎರಡು ವಿಧ. ಇದು ಎರಡನೇ ಪ್ರಶ್ನೆ. ಈ ಆನ್ಸರ್ ಬರ್ಕೊಂಡ್ಬಿಡಿ. ಮೂರನೇ ಪ್ರಶ್ನೆ ಮಿತ್ರರೇ, ಡಿಪ್ ಡ್ಯಾಶ್ ಡೈಟ್ ನ ವಿಸ್ತರಣಾ ರೂಪ ಡ್ಯಾಶ್. ಮೂರನೇ ಪ್ರಶ್ನೆ, DIP ಡೈಟ್ ನ ವಿಸ್ತರಣಾ ರೂಪ ಡ್ಯಾಶ್. ಇದು ಮೂರನೇ ಪ್ರಶ್ನೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ನಿಮಗೆ ಓದೋದು ಒಂದೇ ಅಲ್ಲ, ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಎರಡು ವಿಧಗಳಲ್ಲಿ ನೀವು ನೋಟ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ, ಸಮಯ ಇದೆ. ನಾಲ್ಕನೇ ಪ್ರಶ್ನೆ ನೋಡ್ಕೊಳ್ಳಿ. ಇತ್ತೀಚೆಗೆ ಹೆಚ್ಚು ಪ್ರಾಚಾರದಲ್ಲಿರುವ ಒಂದು ಚಿಕಿತ್ಸಾ ವಿಧಾನ ಡ್ಯಾಶ್. ಮತ್ತೊಂದು ಸರ್ ನೋಡ್ಕೊಳ್ಳಿ. ಐದನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಇದು. ಇತ್ತೀಚೆಗೆ ಹೆಚ್ಚು ಪ್ರಾಚಾರದಲ್ಲಿ ಇರುವ ಒಂದು ಚಿಕಿತ್ಸಾ ವಿಧಾನ ಡ್ಯಾಶ್. ನಾಲ್ಕನೇ ಪ್ರಶ್ನೆ ಮುಗಿತು. ಈಗ ಐದನೇ ಪ್ರಶ್ನೆ, ನಮ್ಮಲ್ಲಿರುವ ಡ್ಯಾಶ್ ಮತ್ತು ಡ್ಯಾಶ್ನು ಪ್ರತಿನಿತ್ಯ ತೋಡದು ಹಾಕಬೇಕು. ಬಂದಿದ್ದೀರಾ ಮಲ್ಲಪ್ಪ ನಾಯಕ್ ಅವರೇ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅದು ನೀವು ಅನ್ಮ್ಯೂಟ್ ಮಾಡ್ಲಿಲ್ಲ, ಹಂಗಾಗಿ ನನಗೆ ಹೇಳಕ್ ಆಗ್ತಿರ್ಲಿಲ್ಲ ಸರ್. ಇಲ್ಲ, ನಾನು ಅವಾಗ್ಲೇ ನಿಮ್ಗೆ ಇದು ಮಾಡಿದೆಲ್ಲ, ಯಾವುದು ಕಟ್ಟಾಯ್ತು ಸರ್. ಇದಾಗ ಅನ್ಮ್ಯೂಟ್ ಆಗ್ಲಿಲ್ಲ ಸರ್, ಹಂಗಾಗಿ ನನಗೆ ಹೇಳಕ್ ಆಗ್ಲಿಲ್ಲ. ಇಲ್ಲ, ಕೋಸ್ಟ್ ಆಗಿದೆ. ಈಗ ನೋಡ್ಕೊಳ್ಳಿ. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಐದನೇ ಪ್ರಶ್ನೆ ಇದೀವಿ. ಐದನೇ ಪ್ರಶ್ನೆ ಸರ್ ಹೇಳ್ತೀನಿ ಬಿಡಿ ಸರ್, ಹೇಳ್ತೀನಿ. ಸ್ಟಾರ್ಟ್ ಮಾಡಿ. ಓಕೆ. ಉಪ ಪ್ರಶ್ನೆ ಸಂಖ್ಯೆ 5, ನಮ್ಮಲ್ಲಿರುವ ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಪ್ರತಿನಿತ್ಯ ತೊಡೆದು ಹಾಕಬೇಕು. ಉಪ ಪ್ರಶ್ನೆ ಸಂಖ್ಯೆ 5 ಮತ್ತೊಮ್ಮೆ, ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಪ್ರತಿನಿತ್ಯ ತೊಡೆದು ಹಾಕಬೇಕು. ಆರನೇ ಪ್ರಶ್ನೆ, ಡ್ಯಾಶ್ ಇತ್ತೀಚೆಗೆ ಹೆಚ್ಚು ಪ್ರಚಲಿತವಿರುವ ಮತ್ತೊಂದು ಚಿಕಿತ್ಸಾ ವಿಧಾನ. ಮತ್ತೊಮ್ಮೆ ಆರನೇ ಪ್ರಶ್ನೆ, ಡ್ಯಾಶ್ ಇತ್ತೀಚೆಗೆ ಹೆಚ್ಚು ಪ್ರಚಲಿತವಿರುವ ಮತ್ತೊಂದು ಚಿಕಿತ್ಸಾ ವಿಧಾನ. ಏಳನೇ ಪ್ರಶ್ನೆ, ವಿಷರಹಿತ ಆಹಾರ ಸೇವನೆ, ವ್ಯಾಯಾಮ, ನಿದ್ರೆ, ಸಕಾರಾತ್ಮಕ ಸಂಬಂಧ ವೃದ್ಧಿ, ಡ್ಯಾಶ್ ಮತ್ತು ಡ್ಯಾಶ್ ಇವು ಉತ್ತಮ ಜೀವನ ಶೈಲಿಯ 6 ಮೂಲ ಸ್ತಂಭಗಳಾಗಿವೆ. ಮತ್ತೊಮ್ಮೆ ರಿಪೀಟ್ ಆಗುತ್ತೆ. ಏಳನೇ ಪ್ರಶ್ನೆ, ವಿಷರಹಿತ ಆಹಾರ ಸೇವನೆ, ವ್ಯಾಯಾಮ, ನಿದ್ರೆ, ಸಕಾರಾತ್ಮಕ ಸಂಬಂಧ ವೃದ್ಧಿ, ಡ್ಯಾಶ್ ಮತ್ತು ಡ್ಯಾಶ್ ಇವು ಉತ್ತಮ ಜೀವನ ಶೈಲಿಯ 6 ಮೂಲ ಸ್ತಂಭಗಳಾಗಿವೆ. 8ನೇ ಪ್ರಶ್ನೆ, ಪ್ರತಿದಿನ ಡ್ಯಾಶ್ ಮಾಡುವುದರಿಂದ ನಮ್ಮ ಪರಿಸರವನ್ನು ಆರೋಗ್ಯವಾಗಿರಿಸಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. 8ನೇ ಪ್ರಶ್ನೆ, ಪ್ರತಿದಿನ ಡ್ಯಾಶ್ ಮಾಡುವುದರಿಂದ ನಮ್ಮ ಪರಿಸರವನ್ನು ಆರೋಗ್ಯವಾಗಿರಿಸಬಹುದು. 9ನೇ ಪ್ರಶ್ನೆ, ಒತ್ತಡಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂದು ಎರಡು ವಿಧಗಳು. ಒತ್ತಡಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂದು ಎರಡು ವಿಧಗಳು. 10ನೇ ಪ್ರಶ್ನೆ, IKS ಇದರ ವಿಸ್ತೃತ ರೂಪ ಡ್ಯಾಶ್. 10ನೇ ಪ್ರಶ್ನೆ ಮತ್ತೊಮ್ಮೆ, IKS ಇದರ ವಿಸ್ತೃತ ರೂಪ ಡ್ಯಾಶ್. 11ನೇ ಪ್ರಶ್ನೆ, ಆತ್ಮಶಕ್ತಿಯನ್ನು ಸಂಗ್ರಹಿಸಿ ಬಳಕೆ ಮಾಡದಿರುವುದು ಡ್ಯಾಶ್ ವಾಗಿರುತ್ತದೆ. 11ನೇ ಪ್ರಶ್ನೆ ಮತ್ತೊಮ್ಮೆ ರಿಪೀಟ್, ಆತ್ಮಶಕ್ತಿಯನ್ನು ಸಂಗ್ರಹಿಸಿ ಬಳಕೆ ಮಾಡದಿರುವುದು ಡ್ಯಾಶ್ ವಾಗಿರುತ್ತದೆ. 12ನೇ ಪ್ರಶ್ನೆ, ಪ್ರಾಣಶಕ್ತಿ ಬಳಕೆಯಿಂದ ನಮ್ಮಲ್ಲಿರುವ ಡ್ಯಾಶ್ ಮತ್ತು ಡ್ಯಾಶ್
ಶುದ್ಧವಾಗುತ್ತವೆ. 12ನೇ ಪ್ರಶ್ನೆ ಮತ್ತೊಮ್ಮೆ, ಪ್ರಾಣಶಕ್ತಿ ಬಳಕೆಯಿಂದ ನಮ್ಮಲ್ಲಿರುವ ಡ್ಯಾಶ್ ಮತ್ತು ಡ್ಯಾಶ್ ಶುದ್ಧವಾಗುತ್ತವೆ. 13ನೇ ಪ್ರಶ್ನೆ, ಡ್ಯಾಶ್ ಮತ್ತು ಡ್ಯಾಶ್ ಶಕ್ತಿಯ ಕೇಂದ್ರಗಳು. 13ನೇ ಪ್ರಶ್ನೆ ಮತ್ತೊಮ್ಮೆ ರಿಪೀಟ್, ಡ್ಯಾಶ್ ಮತ್ತು ಡ್ಯಾಶ್ ಶಕ್ತಿಯ ಕೇಂದ್ರಗಳು. 14ನೇ ಪ್ರಶ್ನೆ, ಪ್ರಾಣಶಕ್ತಿ ಬಳಕೆ ಮಾಡದಿದ್ದರೆ ಅದು ಡ್ಯಾಶ್ ಶಾಖೆಗಳಲ್ಲಿ ಸಂಗ್ರಹವಾಗಿ ಡ್ಯಾಶ್ ಸ್ಥಿತಿಗೆ ತರುತ್ತದೆ. ಮತ್ತೊಮ್ಮೆ 14ನೇ ಪ್ರಶ್ನೆ, ಪ್ರಾಣಶಕ್ತಿ ಬಳಕೆ ಮಾಡದಿದ್ದರೆ ಅದು ಡ್ಯಾಶ್ ಶಾಖೆಗಳಲ್ಲಿ ಸಂಗ್ರಹವಾಗಿ ಡ್ಯಾಶ್ ಸ್ಥಿತಿಗೆ ತರುತ್ತದೆ. 15ನೇ ಪ್ರಶ್ನೆ, ಜೀಸಸ್ ದೇಹತ್ಯಾಗ ಮಾಡಿದ ನಂತರ ಅವರ 12 ಜನ ಶಿಷ್ಯರಲ್ಲಿ ಲೀನವಾದ ದಿನವನ್ನು ಡ್ಯಾಶ್ ಹಬ್ಬವೆಂದು ಕ್ರೈಸ್ತರು ಆಚರಿಸುವರು. ಮತ್ತೊಮ್ಮೆ 15ನೇ ಪ್ರಶ್ನೆ, ಜೀಸಸ್ ರವರು ದೇಹತ್ಯಾಗ ಮಾಡಿದ ನಂತರ ಅವರ 12 ಜನ ಶಿಷ್ಯರಲ್ಲಿ ಲೀನವಾದ ದಿನವನ್ನು ಡ್ಯಾಶ್ ಹಬ್ಬವೆಂದು ಕ್ರೈಸ್ತರು ಆಚರಿಸುವರು. 16ನೇ ಪ್ರಶ್ನೆ, ಡ್ಯಾಶ್ ಮತ್ತು ಡ್ಯಾಶ್ ಈ 3 ಡ್ಯಾಶ್ 1 ಡ್ಯಾಶ್ ಅಲ್ಲಿ ಬಿಟ್ಟೋಗಿದೆ. ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ ದೇವರನ್ನು ಆರಾಧಿಸುವ 3 ವಿಧಾನಗಳು. ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ ದೇವರನ್ನು ಆರಾಧಿಸುವ 3 ವಿಧಾನಗಳು. 17ನೇ ಪ್ರಶ್ನೆ, ಕಾಯಮೌನ, ಶಬ್ದ ಮೌನ ಮತ್ತು ಡ್ಯಾಶ್ ಇವು ಮೌನದ 3 ವಿಧಗಳು. ಮತ್ತೊಮ್ಮೆ 17ನೇ ಪ್ರಶ್ನೆ, ಕಾಯಮೌನ, ಶಬ್ದ ಮೌನ ಮತ್ತು ಡ್ಯಾಶ್ ಇವು ಮೌನದ 3 ವಿಧಗಳು. 18ನೆಯ ಪ್ರಶ್ನೆ, ಮನುಷ್ಯ ಮತ್ತು ಪ್ರಾಣಿಗಳು ಅನಂತ ಜನ್ಮವೆತ್ತಲು ಡ್ಯಾಶ್ ಒಂದು ಕಾರಣವಾಗಿದೆ. ಮನುಷ್ಯ ಮತ್ತು ಪ್ರಾಣಿಗಳು ಅನಂತ ಜನ್ಮವೆತ್ತಲು ಡ್ಯಾಶ್ ಒಂದು ಕಾರಣವಾಗಿದೆ. 19ನೇ ಪ್ರಶ್ನೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಡ್ಯಾಶ್ ಇದು ಡ್ಯಾಶ್ ರವರ ವಚನವಾಗಿದೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದು ಡ್ಯಾಶ್ ವಚನವಾಗಿದೆ. 20ನೇ ಪ್ರಶ್ನೆ, ಧ್ಯಾನ ಮಾಡಿದರೆ ಕೋಟ್ಯಾಂತರ ಲಾಭಗಳು, ಧ್ಯಾನ ಮಾಡದಿದ್ದರೆ ಡ್ಯಾಶ್. ಧ್ಯಾನ ಮಾಡಿದರೆ ಕೋಟ್ಯಾಂತರ ಲಾಭಗಳು, ಧ್ಯಾನ ಮಾಡದಿದ್ದರೆ ಡ್ಯಾಶ್. ಇನ್ನು ಫಸ್ಟ್ ಮೇಲಿರತಕ್ಕಂಥ 20 ಪ್ರಶ್ನೆಗಳು ಮುಗೀತು. ಬಂಧುಗಳೇ, ಮೊದಲು ಪ್ರಶ್ನೆಯನ್ನ ಚೆನ್ನಾಗಿ ಆಲಿಸಿದ್ರೆ ಖಂಡಿತ ನಿಮ್ಗೆ ಉತ್ತರಿಸಲಿಕ್ಕೆ ಬಹಳ ಸರಳ ಅಂತ ಮತ್ತೊಮ್ಮೆ ನೆನಪಿಸ್ತಾ, ಪ್ರಶ್ನೆಯನ್ನ ಚೆನ್ನಾಗಿ ಕೇಳಿಸ್ಕೊಂಡ್ರೆ ಉತ್ತರ ಈಸಿ ಆಗುತ್ತೆ ಬರೀಲಿಕ್ಕೆ ಅಂತ. ಇನ್ನು 2ನೇ ಮೇನಲ್ಲಿ ಸರಿಯಾದ ಉತ್ತರದ ಮುಂದೆ ಟಿಕ್ ಅಂತೀವಿ ಅಥವಾ ಸರಿ ಎಂದು ಗುರುತು ಹಾಕಿ. ಇಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಇದು. ಅದರಲ್ಲಿ 1ನೇ ಪ್ರಶ್ನೆ, ಸೆಕೆಂಡ್ ಮೇನಲ್ಲಿ 1ನೇ ಪ್ರಶ್ನೆ ಉಪ ಪ್ರಶ್ನೆ, ಮಿಲಾರೇಪಾರ್ ಅವರು ಪ್ರಸ್ತುತ ತಮ್ಮ ಊರಿನ ಪರಿಸ್ಥಿತಿಯನ್ನು ಇವರಿಂದ ಅರಿಯುವರು. ಮತ್ತೊಮ್ಮೆ ರಿಪೀಟ್, ಮಿಲಾರೇಪಾರ್ ಅವರು ಪ್ರಸ್ತುತ ತಮ್ಮ ಊರಿನ ಪರಿಸ್ಥಿತಿಯನ್ನು ಇವರಿಂದ ಅರಿಯುವರು. ಆಯ್ಕೆ ಪ್ರಶ್ನೆಗಳು, ಆಯ್ಕೆ ಉತ್ತರಗಳು ಸಾರಿ. ಅದರಲ್ಲಿ ಆ ಮೇಕೆ ಕಾಯುವ ಹುಡುಗರಿಂದ, ಆ ದನ ಕಾಯುವ ಹುಡುಗರಿಂದ, ಈ ಕುರಿ ಕಾಯುವ ಹುಡುಗರಿಂದ. ಮತ್ತೊಮ್ಮೆ ರಿಪೀಟ್ ಆಗುತ್ತೆ, ಆ ಮೇಕೆ ಕಾಯುವ ಹುಡುಗರಿಂದ, ಆ ದನ ಕಾಯುವ ಹುಡುಗರಿಂದ, ಈ ಕುರಿ ಕಾಯುವ ಹುಡುಗರಿಂದ. ಅದರಲ್ಲಿ ಸರಿ ಉತ್ತರಕ್ಕೆ ಟಿಕ್ ಮಾಡಿ ಅದರ ಮುಂದೆ. ಇನ್ನು ಸೆಕೆಂಡ್ ಮೇನ್ನ 2ನೇ ಉಪ ಪ್ರಶ್ನೆ, ಮಿಲಾರೇಪಾರ್ ಅವರು ತಮ್ಮ ತಂದೆ ತಾಯಿಯರ ಅಂತಿಮ ಕರ್ಮಕಾಂಡಗಳನ್ನು ಇವರಿಂದ ಮಾಡಿಸುವರು. ಮಿಲಾರೇಪಾರ್ ಅವರು ತಮ್ಮ ತಂದೆ ತಾಯಿಯರ ಅಂತಿಮ ಕರ್ಮಕಾಂಡಗಳನ್ನ ಇವರಿಂದ ಮಾಡಿಸುವರು. ಇದಕ್ಕೆ ಆಯ್ಕೆ ಪ್ರಶ್ನೆ ಉತ್ತರಗಳು, ಆ ಗುರುಗಳಾದ ಮಾರ್ಪಾರ್ ಅವರಿಂದ, ಆ ಹಳೆಯ ಲಾಮಾರವರ ಮಗನಿಂದ, ಈ ನರೋಪಾರ್ ಅವರಿಂದ. ಮತ್ತೊಮ್ಮೆ ಉತ್ತರಗಳು ರಿಪೀಟ್ ಆಗುತ್ತೆ, ಆ ಗುರುಗಳಾದ ಮಾರ್ಪಾರ್ ಅವರಿಂದ, ಆ ಹಳೆಯ ಲಾಮಾರವರ ಮಗನಿಂದ, ಈ ನರೋಪಾರ್ ಅವರಿಂದ.
ಮೂರನೇ ಉಪಪ್ರಶ್ನೆ, ಮಿಲಾರೇಪಾರವರು ಭಿಕ್ಷಾಟನೆಗೆ ತಮಗರಿವಿಲ್ಲದೆ ಇವರ ಮನೆಗೆ ಬರುವರು. ಮತ್ತೊಮ್ಮೆ ಮೂರನೇ ಪ್ರಶ್ನೆ, ಮಿಲಾರೇಪಾರವರು ಭಿಕ್ಷಾಟನೆಗೆ ತಮಗರಿವಿಲ್ಲದೆ ಇವರ ಮನೆಗೆ ಬರುವರು. ಆಯ್ಕೆ ಉತ್ತರಗಳು: ಅ ಅವರ ಮಾವನ ಮನೆಗೆ, ಆ ಅವರ ಚಿಕ್ಕಮ್ಮನ ಮನೆಗೆ, ಇ ಅವರ ಗೆಳೆಯರ ಮನೆಗೆ. ಮತ್ತೊಮ್ಮೆ ಉತ್ತರಗಳು: ಅ ಅವರ ಮಾವನ ಮನೆಗೆ, ಅ ಅವರ ಚಿಕ್ಕಮ್ಮನ ಮನೆಗೆ, ಇ ಅವರ ಗೆಳೆಯರ ಮನೆಗೆ. ನಾಲ್ಕನೇ ಉಪಪ್ರಶ್ನೆ, ಮಿಲಾರೇಪಾರವರು ಅಳುತ್ತಾ ಕಣ್ಣೀರು ಸುರಿಸುತ್ತಾ ತಮ್ಮ ಹಿಂದಿನ ಘಟನೆಗಳನ್ನು ಇದರ ಮೂಲಕ ಅವರ ಚಿಕ್ಕಮ್ಮನಿಗೆ ಅರ್ಥ ಮಾಡಿಸುವರು. ಮಿಲಾರೇಪಾರವರು ಅಳುತ್ತಾ ಕಣ್ಣೀರು ಸುರಿಸುತ್ತಾ ತಮ್ಮ ಹಿಂದಿನ ಘಟನೆಗಳನ್ನು ಇದರ ಮೂಲಕ ಅವರ ಚಿಕ್ಕಮ್ಮನಿಗೆ ಅರ್ಥ ಮಾಡಿಸುವರು. ಆಯ್ಕೆಯ ಉತ್ತರಗಳು: ಅ ಕಥೆಯ ಮೂಲಕ, ಆ ಸನ್ನೆಯ ಮೂಲಕ, ಇ ಗಾಯನದ ಮೂಲಕ. ಮತ್ತೊಮ್ಮೆ ಆಯ್ಕೆ ಉತ್ತರಗಳು ರಿಪೀಟ್ ಆಗುತ್ತೆ. ಅ ಕಥೆಯ ಮೂಲಕ, ಆ ಸನ್ನೆಯ ಮೂಲಕ, ಇ ಗಾಯನದ ಮೂಲಕ. ಐದನೇ ಉಪಪ್ರಶ್ನೆ, ಸೆಕೆಂಡ್ ಮೇನಲ್ಲಿ, ಮಿಲಾರೇಪಾರವರು ಮದುವೆಯಾಗಬೇಕೆಂದು ನಿಶ್ಚಯಿಸಿದ್ದ ಹುಡುಗಿಯ ಹೆಸರು. ಮತ್ತೊಮ್ಮೆ ರಿಪೀಟ್ ಆಗುತ್ತೆ. ಮಿಲಾರೇಪಾರವರು ಮದುವೆಯಾಗಬೇಕೆಂದು ನಿಶ್ಚಯಿಸಿದ್ದ ಹುಡುಗಿಯ ಹೆಸರು. ಆಯ್ಕೆಯ ಉತ್ತರಗಳು: ಅ ಕರ್ಜನ್, ಆ ಲ್ಯಾನ್ಸೆ, ಇ ಜೇಸೆ. ಮತ್ತೊಮ್ಮೆ ಆಯ್ಕೆ ಉತ್ತರಗಳು ರಿಪೀಟ್ ಆಗುತ್ತೆ. ಅ ಗರ್ಜನ್, ಆ ಲ್ಯಾನ್ಸೆ, ಇ ಜೇಸೆ. ಇನ್ನು ಆರನೆಯ ಉಪಪ್ರಶ್ನೆ, ಮಿಲಾರೇಪಾರವರು ಎರಡನೇ ಬಾರಿ ಧ್ಯಾನ ಮಾಡುವ ಸಮಯದಲ್ಲಿ ಆಹಾರದ ಬದಲಾಗಿ ಇವುಗಳನ್ನು ಸೇವಿಸುವರು. ಮಿಲಾರೇಪಾರವರು ಎರಡನೇ ಬಾರಿ ಧ್ಯಾನ ಮಾಡುವ ಸಮಯದಲ್ಲಿ ಆಹಾರದ ಬದಲಾಗಿ ಇವುಗಳನ್ನು ಸೇವಿಸುವರು. ಇನ್ನು ಆಯ್ಕೆ ಉತ್ತರಗಳು: ಅ ಗೆಡ್ಡೆ ಗೆಣಸುಗಳನ್ನು, ಆ ಹಣ್ಣು ಹಂಪಲುಗಳನ್ನು, ಇ ನೀರು ಮತ್ತು ಕುದಿಸಿದ ಹಸಿರು ಎಲೆಗಳ ರಸವನ್ನು. ಮತ್ತೊಮ್ಮೆ ಆಯ್ಕೆ ಉತ್ತರಗಳನ್ನು ರಿಪೀಟ್ ಮಾಡ್ತೀನಿ. ಅ ಗೆಡ್ಡೆ ಗೆಣಸುಗಳನ್ನು, ಅ ಹಣ್ಣು ಹಂಪಲುಗಳನ್ನು, ಇ ನೀರು ಮತ್ತು ಕುದಿಸಿದ ಹಸಿರು ಎಲೆಗಳ ರಸವನ್ನು. ಇನ್ನು ಎರಡನೇ ಮೇನ್ನ 7ನೇ ಉಪಪ್ರಶ್ನೆ, ಅವರ ತಂಗಿಯು ತನ್ನ ಅಣ್ಣ ಜೀವಂತವಾಗಿರುವ ವಿಷಯವನ್ನ ಇದರಿಂದ ತಿಳಿಯುವಳು. ಮತ್ತೊಮ್ಮೆ 7ನೇ ಪ್ರಶ್ನೆ, ಅವರ ತಂಗಿಯು ತನ್ನ ಅಣ್ಣ ಜೀವಂತವಾಗಿರುವ ವಿಷಯವನ್ನು ಇದರಿಂದ ತಿಳಿಯುವಳು. ಆಯ್ಕೆ ಉತ್ತರಗಳು: ಅ ಊರಿನ ಜನರು ಮಾತನಾಡಿಕೊಳ್ಳುವುದರಿಂದ, ಆ ಉತ್ಸವದಲ್ಲಿ ಪೇಟ ಮತ್ತು ಜೇಸೆ ಹಾಡಿದ ಹಾಡಿನಿಂದ, ಈ ದನ ಕಾಯುವ ಹುಡುಗರಿಂದ. ಮತ್ತೊಮ್ಮೆ ಆಯ್ಕೆ ಉತ್ತರಗಳನ್ನ ರಿಪೀಟ್ ಮಾಡ್ತಿದ್ದೀನಿ. ಅ ಊರಿನ ಜನರು ಮಾತನಾಡಿಕೊಳ್ಳುವುದರಿಂದ, ಆ ಉತ್ಸವದಲ್ಲಿ ಪೇಟ ಮತ್ತು ಜೇಸೆ ಹಾಡಿದ ಹಾಡಿನಿಂದ, ಈ ದನ ಕಾಯುವ ಹುಡುಗರಿಂದ. ಇನ್ನು ಎರಡನೇ ಮೇನ್ನ 8ನೇ ಉಪಪ್ರಶ್ನೆ, ಹೂ, ವೆನ್, ವೇರ್, ವೈ, ವಾಟ್, ಹೌ ಈ 5 ಪದಗಳನ್ನ ಹೀಗೆ ಕರೆಯುವರು. ಹೂ, ವೆನ್, ವೇರ್, ವೈ, ವಾಟ್, ಹೌ ಈ 5 ಪದಗಳನ್ನು ಹೀಗೆ ಕರೆಯುವರು. ಆಯ್ಕೆ ಉತ್ತರಗಳು: 5 ಅಂದ್ರೆ 5 ಫಿಂಗರ್ಸ್ ಅಂತೀವಿ, ಅಥವಾ 5 ಬೆರಳುಗಳು ಅಂತ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಆಯ್ಕೆ ಉತ್ತರ ಇದೆ 5 ಫಿಂಗರ್ಸ್, ಆ 5 ಓವೆಲ್ಸ್, ಇ 5 ಡಬ್ಲ್ಯೂ, ಫಸ್ಟ್ ಪಿ, ಎಸ್ 1 ಹೆಚ್. ಮತ್ತೊಮ್ಮೆ ರಿಪೀಟ್ ಆಗುತ್ತೆ ಆಯ್ಕೆ ಉತ್ತರ: 5 ಫಿಂಗರ್ಸ್, ಆ 5 ಓವೆಲ್ಸ್, ಇ 5 ಡಬ್ಲ್ಯೂ, ಫಸ್ಟ್ ಪಿ, ಎಸ್ 1 ಹೆಚ್. ಇನ್ನು 9ನೇ ಪ್ರಶ್ನೆ ಉಪಪ್ರಶ್ನೆ, ಯೇಸುವಿನ ಪವಿತ್ರಾತ್ಮವನ್ನು ಇಂಗ್ಲಿಶಿನಲ್ಲಿ ಹೀಗೆ ಕರೆಯುವರು. ಯೇಸುವಿನ ಪವಿತ್ರಾತ್ಮವನ್ನು
ಇಂಗ್ಲಿಷ್ನಲ್ಲಿ ಹೀಗೆ ಕರೆಯುವರು. ಆಯ್ಕೆ ಉತ್ತರಗಳು ಅ ಶಕೀನಾ, ಅ ಝಕೀನಾ, ಇ ಕರೀನಾ. ಮತ್ತೊಮ್ಮೆ ಆಯ್ಕೆ ಉತ್ತರಗಳು ಅ ಶಕೀನಾ, ಆ ಝಕೀನಾ, ಇ ಕರೀನಾ. ಇನ್ನು 10ನೆಯ ಉಪಪ್ರಶ್ನೆ ಸೆಕೆಂಡ್ ಮೇನಲ್ಲಿ, ಹಸಿವಿಗೆ ಅನ್ನ, ಮೌನಕ್ಕೆ ಡ್ಯಾಶ್. ಮತ್ತೊಮ್ಮೆ, ಹಸಿವಿಗೆ ಅನ್ನ, ಮೌನಕ್ಕೆ ಡ್ಯಾಶ್. ಆಯ್ಕೆ ಉತ್ತರಗಳು ಅ ದಾನ, ಆ ಜ್ಞಾನ, ಈ ಅಲ್ಲಿ ಈ ಆಗಿದೆ, ಅದು ಈ ಧ್ಯಾನ. ಮತ್ತೊಮ್ಮೆ ರಿಪೀಟ್, ದಾನ, ಅ ಜ್ಞಾನ, ಈ ಧ್ಯಾನ. ನೆಕ್ಸ್ಟ್ 3ನೇ ಮೇನಿಗೆ ಬರ್ತಾ ಇದ್ದೀನಿ. ಕೆಳಗಿನ ಹೇಳಿಕೆಗಳಲ್ಲಿ ಸರಿ ತಪ್ಪು ಗುರುತಿಸಿ, ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಕೆಳಗಿನ ಹೇಳಿಕೆಗಳು ಈಗೇನು ಹೇಳ್ತಾ ಹೋಗ್ತೀನಿ, ಆ ಹೇಳಿಕೆಗಳಲ್ಲಿ ಸರಿ ಇದ್ರೆ ಉತ್ತರ ಅದರ ಮುಂದೆ ಸರಿ ಟಿಕ್ ಮಾಡಿ, ಸರಿ ಅಂದ್ರೆ ಟಿಕ್ ಹಾಕಿ ಸರಿ ಅಂತ ತೋರಿಸಿ, ತಪ್ಪಿದ್ರೆ ಅದನ್ನ ತಪ್ಪು ಅಂತ ಗುರುತಿಸಿ ಅದನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದೀನಿ. ಅದನ್ನ ದಯಮಾಡಿ ತಾವುಗಳೆಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತಾ ಮುಂದೆ ಹೋಗ್ತಾ ಇದ್ದೀನಿ. 3ನೇ ಮೇನ್ನ ಮೊದಲನೇ ಉಪಪ್ರಶ್ನೆ, 1, ಪ್ರಾಣಶಕ್ತಿಯು ನಮ್ಮನ್ನು ಭವಬಂಧನದಿಂದ ಮುಕ್ತಿ ನೀಡುತ್ತದೆ. ಮತ್ತೊಮ್ಮೆ ಆಲಿಸಿ ಬಂಧುಗಳೇ, 1, ಪ್ರಾಣಶಕ್ತಿಯು ನಮ್ಮನ್ನು ಭವಬಂಧನದಿಂದ ಮುಕ್ತಿ ನೀಡುತ್ತದೆ. ಸರಿ ಇದ್ರೆ ಟಿಕ್ ಮಾಡ್ರಿ, ತಪ್ಪಿದ್ರೆ ಇಂಟು ಹಾಕಿ ಮುಂದೆ ಅದನ್ನು ಸರಿಪಡಿಸಿ ಬರಿಬೇಕು. ನೆಕ್ಸ್ಟ್ 2ನೇದು, ಬಳಕೆ ಮಾಡದ ಪ್ರಾಣಶಕ್ತಿಯು ಜಠರದಲ್ಲಿ ಘನೀಭವಿಸುತ್ತದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಬಳಕೆ ಮಾಡದ ಪ್ರಾಣಶಕ್ತಿಯು ಜಠರದಲ್ಲಿ ಘನೀಭವಿಸುತ್ತದೆ. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಇಂಟು ಹಾಕಿ ಅದನ್ನ ಮತ್ತೆ ಸರಿಪಡಿಸಿ ಬರೆಯಿರಿ. ನೆಕ್ಸ್ಟ್ 3ನೇದು, ಥಾಮಸ್ ಆಲ್ವಾ ಎಡಿಸನ್ ಅವರು 501ನೇ ಬಾರಿ ಸಫಲರಾದರು. ಮತ್ತೊಮ್ಮೆ ರಿಪೀಟ್ ಆಗುತ್ತೆ 3ನೇ ಉಪಪ್ರಶ್ನೆ, ಥಾಮಸ್ ಆಲ್ವಾ ಎಡಿಸನ್ ರವರು 501ನೇ ಬಾರಿ ಸಫಲರಾದರು. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಸರಿಪಡಿಸಿ ಬರೆಯಿರಿ. ನೆಕ್ಸ್ಟ್ 4ನೇದು, ಆಶ್ರಮ, ದೇವಾಲಯ, ಪಿರಮಿಡ್ ಕೇಂದ್ರಗಳಿಗೆ ಹೋಗುವಾಗ ನಾವು ಕೋಪ ದುಃಖದಿಂದ ಹೋಗಬೇಕು. ಮತ್ತೊಮ್ಮೆ ರಿಪೀಟ್ ಆಗುತ್ತೆ ಪ್ರಶ್ನೆ, ಆಶ್ರಮ, ದೇವಾಲಯ, ಪಿರಮಿಡ್ ಕೇಂದ್ರಗಳಿಗೆ ಹೋಗುವಾಗ ನಾವು ಕೋಪ ದುಃಖದಿಂದ ಹೋಗಬೇಕು. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಅದನ್ನ ಇಂಟು ಹಾಕಿ ಸರಿಪಡಿಸಿ ಬರೆಯಿರಿ. ಉತ್ತರ ಅಷ್ಟೇ ಬರೆದ್ರೆ ಸಾಕಲ್ಲಿ, ಅಷ್ಟು ವಾಕ್ಯ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ತಿದ್ದಬೇಕೋ ಅದನ್ನ ಅಷ್ಟೇ ತಿದ್ದಿದ್ರೆ ಸಾಕು. ಇನ್ನು 5ನೇದು, ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಹೆಚ್ಚು ಸಿಹಿ, ಉಪ್ಪು, ಖಾರ ಇರುವ ಆಹಾರವನ್ನು ಕೊಡಬೇಕು. 5ನೇ ಪ್ರಶ್ನೆ, ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಹೆಚ್ಚು ಸಿಹಿ, ಉಪ್ಪು, ಖಾರ ಇರುವ ಆಹಾರವನ್ನು ಕೊಡಬೇಕು. ಇದು ಅಷ್ಟೇನೆ. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಇಂಟು ಹಾಕಿ ಅಲ್ಲಿ ಏನ್ ತಪ್ಪಿದೆ ಅಷ್ಟನ್ನು ಮಾತ್ರ ನೀವು ತಿದ್ದಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಧ್ಯಾನದಿಂದ ಆರೋಗ್ಯ ವೃದ್ಧಿಸಿ ನವಯೌವನ ಪ್ರಾಪ್ತಿಯಾಗುತ್ತದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಧ್ಯಾನದಿಂದ ಆರೋಗ್ಯ ವೃದ್ಧಿಸಿ ನವಯೌವನ ಪ್ರಾಪ್ತಿಯಾಗುತ್ತದೆ. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಸರಿಪಡಿಸಿ. 7ನೇದು, ಮಾನವ ಭೋಜನ ಶಾಕಾಹಾರ, ಮಾನವ ಭೋಜನ ಶಾಕಾಹಾರ, ಮಾಂಸಾಹಾರ ರಾಕ್ಷಸ ಭೋಜನ. ಸರಿ ಇದ್ರೆ ಟಿಕ್ ಮಾಡಿ, ತಪ್ಪಿದ್ರೆ ಸರಿಪಡಿಸಿ ಬರೆಯಿರಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಮಾನವ ಭೋಜನ ಶಾಕಾಹಾರ, ಮಾಂಸಾಹಾರ ರಾಕ್ಷಸ ಭೋಜನ. ಎಸ್. 8ನೇ ಪ್ರಶ್ನೆ, ಕೋಪವನ್ನು ಸಹಿಸುವುದು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಮತ್ತು ನಾವು ಬೇರೆಯವರು ಮಾತನಾಡುವಾಗ ಕೇವಲ ಆಲಿಸುವುದು. ಇವು ಮೌನದ 3 ಸನ್ನಿವೇಶಗಳು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಪ್ರಶ್ನೆನ, ಕೋಪವನ್ನ ಸಹಿಸುವುದು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ
ಮತ್ತು ನಾವು ಮಾತನಾಡುವಾಗ ಕೇವಲ ಆಲಿಸುವುದು. ಇವು ಮೌನದ 3 ಸನ್ನಿವೇಶಗಳು. ಬಂಧುಗಳೇ, ಇದು ಕೂಡ ಅಷ್ಟೇನೆ. ತಪ್ಪಿದ್ರೆ ಟಿಕ್ ಮಾಡಿ, ಸರಿ ಅಂತ ಸರಿ ಇದ್ರೆ ಟಿಕ್ ಮಾಡಿ, ಸರಿ ಅಂತ ತಪ್ಪಿದ್ರೆ ಅದನ್ನ ತಿದ್ದಿ ಸರಿಪಡಿಸಿ. ಓಕೆ, 9ನೇ ಪ್ರಶ್ನೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಬ್ರಹ್ಮಾನಂದ ಬರುತ್ತದೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಬ್ರಹ್ಮಾನಂದ ಬರುತ್ತದೆ. ಇದು ಕೂಡ ಅಷ್ಟೇನೆ. ಸರಿ ಇದ್ರೆ ಸರಿ ಅಂತ ಟಿಕ್ ಮಾಡಿ, ತಪ್ಪಿದ್ರೆ ಮತ್ತೆ ಅದನ್ನು ಸರಿಪಡಿಸಿ ಬರೆಯಿರಿ. 10ನೇ ಕೊನೆಯ ಪ್ರಶ್ನೆ. ಸಾಮೂಹಿಕ ಪ್ರಾರ್ಥನೆಯಿಂದ ಸುತ್ತಲಿನ ಪರಿಸರ ಕಲುಷಿತವಾಗುತ್ತದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಸಾಮೂಹಿಕ ಪ್ರಾರ್ಥನೆಯಿಂದ ಸುತ್ತಲಿನ ಪರಿಸರ ಕಲುಷಿತವಾಗುತ್ತದೆ. ಇಲ್ಲಿ ಏನ್ ತಿದ್ದಬೇಕೋ ಅದೊಂದು ಪದ ತಿದ್ಬಿಟ್ರೆ ಸಾಕು, ಉಳ್ಕಿದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ 4th ಮೇನ್, 4ನೇ ಮುಖ್ಯ ಪ್ರಶ್ನೆ ಬರ್ತಾ ಇದ್ದೀನಿ. ಅ ಮತ್ತು ಬ ಪಟ್ಟಿಯನ್ನ ಹೊಂದಿಸಿ ಬರೆಯಿರಿ. 4ನೇ ಮೇನು, ಅ ಮತ್ತು ಬ ಪಟ್ಟಿಯನ್ನ ಹೊಂದಿಸಿ ಬರೆಯಿರಿ. ಮೊದಲು ಆ ಪಟ್ಟಿಯ ಅಂಶಗಳನ್ನು ಹೇಳ್ತಾ ಬರ್ತಾ ಇದ್ದೇನೆ. 1, ನಾವು ತಾವರೆ ಎಲೆಯಂತೆ. 2, ಬಾಹ್ಯವಸ್ತು ವ್ಯಕ್ತಿಗಳಲ್ಲಿ ವಿಶ್ವಾಸವಿಡದೆ. 3, ಜೀವಂತವಿರುವಾಗಲೇ. 4, ಮೋಹನಾಶವೇ. 5, ನಾವು ಅಜದಂತೆ ಆಗದೆ. 6, ಕ್ಲಾರ್ಕ್ ಫ್ಯಾಮಿಲಿ. 7, ರೇಬೀಸ್ ಇಂಜೆಕ್ಷನ್. 8, ಶರಣಾಗತಿ ಭಾವಕ್ಕೆ. 9, ರವೀಂದ್ರನಾಥ ಠಾಕೂರ್. 10, ರತ್ನಾಕರ. 11, ಚುರುಕು ಬುದ್ಧಿ, ವಿಶೇಷಣ ಶಕ್ತಿ ಹೆಚ್ಚುತ್ತದೆ. 12, ನಾವು ಆರೋಗ್ಯದಿಂದ ಇರಬೇಕಾದರೆ. 13, ಪರೀಕ್ಷೆ ಬರೆಯುವಾಗ. 14, ಪ್ರಯಾಣದಲ್ಲಿರುವಾಗ. 15, ಮೌನವೇ ಸತ್ಯ, ಮೌನವೇ ಶಾಂತಿ. 6, ಜರಾಮರಣ. 17, ಭಿನ್ನಹಗಳಿಲ್ಲದ ಪ್ರಾರ್ಥನೆ. 18, ಆನಂದಮಯ. 19, ಗತಜನ್ಮದ ಪಾಪಗಳೇ. 20, ಧ್ಯಾನ ಮತ್ತು ಮೌನ. ಈಗ ಬಾಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳಿಗೆ ಬರ್ತಾ ಇದ್ದೇನೆ. ಅದರಲ್ಲಿ ಎ, ಗಜವಾಗೋಣ. ಬಿ, ಮೋಕ್ಷ ಸಾಧನೆ. ಸಿ, ಸಂಸಾರದಲ್ಲಿದ್ದು ಇಲ್ಲದಂತೆ ಇರೋಣ. ಡಿ, ನಮ್ಮಲ್ಲೇ ಜೀವಿಸೋಣ. ಇ, ಮುಕ್ತಿಯನ್ನು ಪಡೆಯೋಣ. ಎಫ್, ಅಮೆರಿಕ ಪ್ರವಾಸ ರದ್ದು. ಜಿ, ಇಂಗ್ಲೆಂಡ್ ನಿವಾಸಿ. ಹೆಚ್, ವಾಲ್ಮೀಕಿ ಮಹರ್ಷಿ. ಐ, 6 ಪ್ರಧಾನ ಅಂಶಗಳು. ಜೆ, ಗೀತಾಂಜಲಿ. ಕೆ, ವಿಷಯಗಳ ಪುನರ್ಬಲನವಾಗಬೇಕು. ಎಲ್, ಎಡಗೈಯಲ್ಲಿ ಜ್ಞಾನ ಮುದ್ರೆ. ಎಂ, ಹಾಕಿನಿ ಮುದ್ರೆ. ಎನ್, ಅನುಲೋಮ ವಿಲೋಮ ಮುದ್ರೆ ಪ್ರಕ್ರಿಯೆ. ಓ, ಈ ಜಗ ಹೃದಯ. ಪಿ, ಪ್ರಾರ್ಥನೆಯ ಒಂದು ವಿಧ. ಕ್ಯೂ, ರಮಣ ಮಹರ್ಷಿ. ಆರ್, ಮೋಕ್ಷ ಸಾಧನೆಯ ಮಾರ್ಗಗಳು. ಎಸ್, ಮುಪ್ಪು ಸಾವು. ಟಿ, ಈ ಜನ್ಮದ ರೋಗಗಳಿಗೆ ಕಾರಣ. ಇಷ್ಟು ಎ ಮತ್ತು ಬಿ ಪಟ್ಟಿಯಲ್ಲಿ, ಆ ಮತ್ತು ಬಾ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಂಶಗಳಾಗಿದ್ದಾವೆ. ಮತ್ತೆ ರಿಪೀಟ್ ಮಾಡ್ಬೇಕಾ ಸರ್ ಇದನ್ನ? ಬೇಡವಾ? ಇಲ್ಲ, ಬೇಡ. ಆಯ್ತಲ್ಲ, 2 ಸಾರಿ ಒಂದೊಂದು ಪ್ರಶ್ನೆ 2 ಸಾರಿ ರಿಪೀಟ್ ಮಾಡಿದ್ವಲ್ಲ, ಸಾಕದು. ಓಕೆ, ನೆಕ್ಸ್ಟ್ ಹೋಗೋದು ಉತ್ತರ ಪತ್ರಿಕೆ ಹೋಗ್ತೀವಿ. ಅಷ್ಟೊಳಗಡೆ ಹೇಮಾ ಮೇಡಮ್ ಏನು ಹೇಳ್ತಾ ಇದ್ದಾರೆ? ಸ್ವಲ್ಪ ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಮಾಡಿ ಸರ್. 1 ಮಿನಿಟ್. ಮಾತಾಡಿ. ಮಲಪ ಸರ್, ಇದು ರಿಪೀಟ್ ಆಗ್ಬೇಕು, ಯಾಕಂದ್ರೆ ತುಂಬಾ ಫಾಸ್ಟ್ ಆಯ್ತು, ಬರ್ಕೊಳಕ್ ಆಗ್ಲೇ ಇಲ್ಲ. ಮ್ಯಾಚ್ ದ ಫಾಲೋ ಇದು ಹೊಂದಿಸಿ ಬರೆಯಿರಿ. ಮತ್ತೆ ಒಂದೊಂದೇ ಸರಿ ಹೇಳಿದ್ರಿ, 2 ಸರಿ ಹೇಳಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತದೆ. ಓದ್ಕೊಂಡ್ ಹೋಗ್ಬಿಟ್ರಿ. ಅದು ಒಂದು ನೀವು ಹೇಳಿ ಮುಗಿಸೋಷ್ಟ್ರಲ್ಲಿ ಬರ್ಕೊಳಕ್ಕೂ ಆಗ್ಲಿಲ್ಲ, ಅದು ನೋಡಕ್ಕೂ ಆಗ್ಲಿಲ್ಲ.
ಮ್ಯಾಚ್ ದ ಫಾಲೋಯಿಂಗ್ ಟೋಟಲ್ ಎಲ್ರಿಗೂ ಮೋಸ್ಟ್ಲಿ ಅದೇ ತರ ಆಗಿರುತ್ತೆ. ಮೊದಲನೇದ್ರಿಂದ ಓಕೆ 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 ಇನ್ನೊಂದ್ಸರಿ ಮಾಡೋಣ ಬಿಡಿ. ಸರಿ ಹೇಳ್ಕೊಡ. ಲಾಸ್ಟ್ ಸೆಕ್ಷನ್ ಮತ್ತೆ ಒಂದ್ಸರಿ ಓದಿ. ಹಾ ಓಕೆ ಸರ್. ನಾಲ್ಕನೇ ಮಿಕ್ಕಿದ ಸೆಕ್ಷನ್ಸ್ ಓಕೆನಮ್ಮ? ಮಿಕ್ಕಿದ ಸೆಕ್ಷನ್ಸ್ ಎಲ್ಲ ಸರಿ ಇದೆ. ಓನ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾತ್ರ Match the ಓದದಾಗಾಯ್ತು. ಅದು ಬರ್ಕೊಳಕ್ಕೂ ಆಗ್ಲಿಲ್ಲ, ಮತ್ತೆ ಅವಾಗ ಉತ್ತರ ಬರೆಯಕ್ ಆಗಲ್ಲ. ಮೇಡಮ್ ಈಗ ಒಂದೊಂದೇ ಪಟ್ಟಿಯಲ್ಲಿರೋದನ್ನ ಆಗ್ಲೇ ಹೇಳ್ದಂಗೆ ಹೇಳೋ ಅಥವಾ ಎರಡನ್ನೂ ಜೊತೆಗೆ ಹೇಳ್ಕೊಂಡು ಹೋಗಲ್ಲ? ಇಲ್ಲ, ಒಂದನ್ನೇ 2 ಸರಿ ಹೇಳ್ತಾ ಹೋದ್ರೆ ಆ ಟೈಮ್ ಸಿಗುತ್ತೆ. ನೀವು ಹೇಳೋ ಅಷ್ಟ್ರಲ್ಲಿ ನಾವು ಬರ್ಕೊಳಕ್ಕೆ, ಯಾಕಂದ್ರೆ ಇದು ಮ್ಯಾಚ್ ಮಾಡಕ್ ಸರಿ ಹೋಗುತ್ತೆ. ಓಕೆ ಓಕೆ. ಅಲ್ಲಿ ನೋಡ್ಕೊಳ್ತಾನು ಕೇಳಿಸ್ಕೊಳ್ತಾ ಇರ್ಬೇಕು ದಯಮಾಡಿ. ಸ್ಕ್ರೀನ್ ಮೇಲೆ ಹೌದು. ಅಲ್ಲ, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ, ನೋ ಡೌಟ್. ಆದ್ರೆ ಮ್ಯಾಚ್ ದ ಫಾಲೋಯಿಂಗ್ ಸ್ವಲ್ಪ ಅರ್ಜೆಂಟ್ ಆಯ್ತು. ಸುಮ್ನೆ ಕೇಳೋ ತರ ಆಗೋಯ್ತು, ಅದು ಮ್ಯಾಚ್ ಆಗ್ತಿಲ್ಲ. ಓಕೆ ಮೇಡಮ್. ಓಕೆ. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ವೆಲ್ಕಮ್. 4ನೇ ಮುಖ್ಯ ಪ್ರಶ್ನೆ, ಆ ಮತ್ತು ಬಾ ಪಟ್ಟಿಯನ್ನ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳು: 1, ನಾವು ತಾವರೆ ಎಲೆಯಂತೆ. 1, ನಾವು ತಾವರೆ ಎಲೆಯಂತೆ. 2, ಬಾಹ್ಯ ವಸ್ತು ವ್ಯಕ್ತಿಗಳಲ್ಲಿ ವಿಶ್ವಾಸವಿಡದೆ. ಮತ್ತೊಮ್ಮೆ, ಬಾಹ್ಯ ವಸ್ತು ವ್ಯಕ್ತಿಗಳಲ್ಲಿ ವಿಶ್ವಾಸವಿಡದೆ. ಸರ್ ಇನ್ನೊಂಚೂರು ಜೂಮ್ ಅಂತ ಮಾಡ್ರಿ ಸರ್. ಸಣ್ಣಗೌಡ್ರು ಇನ್ನೊಂದ್ ಸ್ವಲ್ಪ ಜೂಮ್ ಮಾಡ್ರಿ ಅಂತಾರೆ. ಬರುತ್ತೆ. ಇನ್ನೊಂದ್ ಸ್ವಲ್ಪ ಜೂಮ್ ಮಾಡ್ರಿ ಅಂತಾರೆ ಇವರು ಸಣ್ಣಗೌಡ್ರು. ಎಷ್ಟು ಬರೋದು? ಎಷ್ಟೇ ಬರೋದು. ಸರಿ ಸರ್. ಇಲ್ಲ, ಈಗ ಸ್ವಲ್ಪ ಉತ್ತಮ ಬಡಿ ಸರ್ ಈಗ. ಎಸ್. 1ನೇದು ಮತ್ತೊಮ್ಮೆ ನಾವು ತಾವರೆ ಎಲೆಯಂತೆ. 2ನೇದು ಬಾಹ್ಯ ವಸ್ತು ವ್ಯಕ್ತಿಗಳಲ್ಲಿ ವಿಶ್ವಾಸವಿಡದೆ. ಬಾಹ್ಯ ವಸ್ತು ವ್ಯಕ್ತಿಗಳಲ್ಲಿ ವಿಶ್ವಾಸವಿಡದೆ. 3, ಜೀವಂತವಿರುವಾಗಲೇ. 3, ಜೀವಂತವಿರುವಾಗಲೇ. 4, ಮೋಹನಾಶವೇ. 4, ಮೋಹನಾಶವೇ. 5, ನಾವು ಅಜದಂತೆ ಆಗದೆ. ನಾವು ಅಜದಂತೆ ಆಗದೆ. 6, ಕ್ಲಾರ್ಕ್ ಫ್ಯಾಮಿಲಿ. 6, ಕ್ಲಾರ್ಕ್ ಫ್ಯಾಮಿಲಿ. 7, ರೇಬೀಸ್ ಇಂಜೆಕ್ಷನ್. 7, ರೇಬೀಸ್ ಇಂಜೆಕ್ಷನ್. 8, ಶರಣಾಗತಿ ಭಾವಕ್ಕೆ. 8, ಶರಣಾಗತಿ ಭಾವಕ್ಕೆ. 9, ರವೀಂದ್ರನಾಥ ಠಾಕೂರ್. 9, ರವೀಂದ್ರನಾಥ ಠಾಕೂರ್. 10, ರತ್ನಾಕರ. 10, ರತ್ನಾಕರ. 11, ಚುರುಕು ಬುದ್ಧಿ, ವಿಶೇಷಣ ಶಕ್ತಿ ಹೆಚ್ಚುತ್ತದೆ. ಮತ್ತೊಮ್ಮೆ 11, ಚುರುಕು ಬುದ್ಧಿ, ವಿಶೇಷಣ ಶಕ್ತಿ ಹೆಚ್ಚುತ್ತದೆ. 12, ನಾವು ಆರೋಗ್ಯದಿಂದ ಇರಬೇಕಾದರೆ. ಮತ್ತೊಮ್ಮೆ, ನಾವು ಆರೋಗ್ಯದಿಂದ ಇರಬೇಕಾದರೆ. 13, ಪರೀಕ್ಷೆ ಬರೆಯುವಾಗ. 13, ಪರೀಕ್ಷೆ ಬರೆಯುವಾಗ. 14, ಪ್ರಯಾಣದಲ್ಲಿರುವಾಗ. 14, ಪ್ರಯಾಣದಲ್ಲಿರುವಾಗ. 15, ಮೌನವೇ ಸತ್ಯ, ಮೌನವೇ ಶಾಂತಿ. 15, ಮೌನವೇ ಸತ್ಯ, ಮೌನವೇ ಶಾಂತಿ. 16, ಜರಾಮರಣ. 16, ಜರಾಮರಣ. 17, ಭಿನ್ನಹಗಳಿಲ್ಲದ ಪ್ರಾರ್ಥನೆ. 17, ಭಿನ್ನಹಗಳಿಲ್ಲದ ಪ್ರಾರ್ಥನೆ. 18, ಆನಂದಮಯ. 18, ಆನಂದಮಯ. 19, ಗತಜನ್ಮದ ಪಾಪಗಳೇ. 19, ಗತಜನ್ಮದ ಪಾಪಗಳೇ. 20, ಧ್ಯಾನ ಮತ್ತು ಮೌನ. 20, ಧ್ಯಾನ ಮತ್ತು ಮೌನ. ಈಗ ಬಾಪಟ್ಟಿ ಬರ್ತಾ ಇದ್ದೇನೆ. ಬಾಪಟ್ಟಿಯಲ್ಲಿರ್ತಕ್ಕಂಥ ಆ ಪಟ್ಟಿಗೆ ಸರಿಹೊಂದಿಸಬಹುದಾದ ಉತ್ತರಗಳು ಬಾಪಟ್ಟಿ. ಅದರಲ್ಲಿ ಮೊದಲನೇದು ಗಜವಾಗೋಣ. ಎ, ಗಜವಾಗೋಣ. ಎ, ಗಜವಾಗೋಣ. ಬಿ,
ಮೋಕ್ಷ ಸಾಧನೆ. ಬಿ ಮೋಕ್ಷ ಸಾಧನೆ. ಸಿ ಸಂಸಾರದಲ್ಲಿದ್ದು ಇಲ್ಲದಂತೆ ಇರೋಣ. ಸಿ ಸಂಸಾರದಲ್ಲಿದ್ದು ಇಲ್ಲದಂತೆ ಇರೋಣ. ಡಿ ನಮ್ಮಲ್ಲೇ ಜೀವಿಸೋಣ. ಡಿ ನಮ್ಮಲ್ಲೇ ಜೀವಿಸೋಣ. ಇ ಮುಕ್ತಿಯನ್ನು ಪಡೆಯೋಣ. ಈ ಮುಕ್ತಿಯನ್ನು ಪಡೆಯೋಣ. ಎಫ್ ಅಮೆರಿಕಾ ಪ್ರವಾಸ ರದ್ದು. ಎಫ್ ಅಮೆರಿಕಾ ಪ್ರವಾಸ ರದ್ದು. ನೆಕ್ಸ್ಟ್ ಜಿ ಹೆಚ್ಚಾದ್ಮೇಲೆ ಜಿ ಇಂಗ್ಲೆಂಡ್ ನಿವಾಸಿ. ಜಿ ಇಂಗ್ಲೆಂಡ್ ನಿವಾಸಿ. ಹೆಚ್ ವಾಲ್ಮೀಕಿ ಮಹರ್ಷಿ. ಹೆಚ್ ವಾಲ್ಮೀಕಿ ಮಹರ್ಷಿ. ಐ 6 ಪ್ರಧಾನ ಅಂಶಗಳು. ಐ 6 ಪ್ರಧಾನ ಅಂಶಗಳು. ಜೆ ಗೀತಾಂಜಲಿ. ಜೆ ಗೀತಾಂಜಲಿ. ಕೆ ವಿಷಯಗಳ ಪುನರ್ಬಲನವಾಗಬೇಕು. ಕೆ ವಿಷಯಗಳ ಪುನರ್ಬಲನವಾಗಬೇಕು. ಜೆ ಆತು. ಕೆ ಜೆ ಕೆ ಎಲ್ ಕೆ ಆಯ್ತು. ಎಲ್ ಎಡಗೈಯಲ್ಲಿ ಜ್ಞಾನ ಮುದ್ರೆ. ಎಲ್ ಎಡಗೈಯಲ್ಲಿ ಜ್ಞಾನ ಮುದ್ರೆ. ಎಂ ಹಾಕಿನಿ ಮುದ್ರೆ. ಎಂ ಹಾಕಿನಿ ಮುದ್ರೆ. ಎನ್ ಅನುಲೋಮ ವಿಲೋಮ ಮುದ್ರೆ ಪ್ರಕ್ರಿಯೆ. ಮತ್ತೊಮ್ಮೆ ಎನ್ ಅನುಲೋಮ ವಿಲೋಮ ಮುದ್ರೆ ಪ್ರಕ್ರಿಯೆ. ಓ ಈ ಜಗ ಹೃದಯ. ಓ ಈ ಜಗ ಹೃದಯ. ಪಿ ಪ್ರಾರ್ಥನೆಯ ಒಂದು ವಿಧ. ಪಿ ಪ್ರಾರ್ಥನೆಯ ಒಂದು ವಿಧ. ಕ್ಯೂ ರಮಣ ಮಹರ್ಷಿ. ಕ್ಯೂ ರಮಣ ಮಹರ್ಷಿ. ಆರ್ ಮೋಕ್ಷ ಸಾಧನೆಯ ಮಾರ್ಗಗಳು. ಆರ್ ಮೋಕ್ಷ ಸಾಧನೆಯ ಮಾರ್ಗಗಳು. ಎಸ್ ಮುಪ್ಪು ಸಾವು. ಎಸ್ ಮುಪ್ಪು ಸಾವು. ಟಿ ಈ ಜನ್ಮದ ರೋಗಗಳಿಗೆ ಕಾರಣ. ಟಿ ಈ ಜನ್ಮದ ರೋಗಗಳಿಗೆ ಕಾರಣ. ಓಕೆ, ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಆಯ್ತು ಅಂತ ಹೇಳ್ತಾ ಇದ್ದೇನೆ. ಈಗ ಬಂಧುಗಳೇ, ಈಗ ಮಾದರಿ ಉತ್ತರ ಅಂದ್ರೆ ನೀವು ಮಾಡಿರ್ತಕ್ಕಂಥ ಏನು ಇಲ್ಲಿವರೆಗೂ ಕೇಳಿಸ್ಕೊಂಡು ನೀವು ಉತ್ತರಿಸಿರ್ತಕ್ಕಂಥ ಉತ್ತರಗಳು ಸರಿ ಇದ್ದೇವೆ ಇಲ್ಲ ಅನ್ನೋದನ್ನ ಈಗ ತಾವು ಗುರುತಿಸ್ಕೋಬೇಕಾಗುತ್ತೆ. ಈಗ ಸರಿ ಉತ್ತರಕ್ಕೆ ಬರ್ತಾ ಇದ್ದೇನೆ. ಮಾದರಿ ಉತ್ತರಗಳ ಒಂದು ಪತ್ರಿಕೆಗೆ ಬರ್ತಾ ಇದ್ದೇನೆ ಬಂಧುಗಳೇ. ರಿಪೀಟ್ ಮಾಡ್ಬೋದಾ ಸರ್? ಇಲ್ಲ, ಈಗ ಉತ್ತರ ಪತ್ರಿಕೆ ಶುರು ಮಾಡ್ತೀನಿ. ಹಾಂ ಸರ್, ಅದೇ ಸರ್, ಅದೇ. ಒಂದು ನಿಮಿಷ. ಎರಡನೇ PDF ಇದೆ ಸರ್. ಎಸ್ ಎಸ್. ಥ್ಯಾಂಕ್ ಯು ಸಂಗೌಡ್ರೆ. ಇನ್ನೊಂಚೂರು ಬೋರ್ಡ್ ಮಾಡಿ ಸರ್. ಜೂಮ್ ಇನ್ನೊಂಚೂರು ಹಾಗೆ ಮಾಡಿದ್ರಲ್ಲ ಹಂಗೆ. ಇನ್ನೊಂದ್ ಸ್ವಲ್ಪ. ಇಷ್ಟು ಬಂದ್ರೆ ಸರಿ ಸರ್. ಮೇಲೆ ಹೋಗಿ ಸರ್, ಮೇಲೆ ಹೋಗಿ ಸರ್, ಮೇಲೆ ಹೋಗಿ. ಆಧ್ಯಾತ್ಮಿಕ ಜ್ಞಾನ ಹಾಗೂ ಆರೋಗ್ಯ ಜ್ಞಾನ ಸ್ವಯಂ ಮೌಲ್ಯಮಾಪನ ಮಾದರಿ ಉತ್ತರ ಪತ್ರಿಕೆ, ಮಹಾವತಾರ ಸಂಸ್ಥೆ, ಬೆಂಗಳೂರು. ಎಸ್, ಮಾದರಿ ಉತ್ತರ ಪತ್ರಿಕೆ ಈಗ ನಾನು ಓದ್ತಾ ಇದ್ದೇನೆ ಬಂಧುಗಳೇ. ದಯಮಾಡಿ ಕೇಳಿಸ್ಕೊಳ್ತಾ ನಿಮ್ಮ ಉತ್ತರ ಬರೆದಿರೋದನ್ನ ನೀವು ಇದು ಮಾಡ್ಕೊಳ್ಳಿ, ಯಾವ್ದು ಸರಿ ತಪ್ಪು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಕೂಡ ಒಟ್ಟು 60 ಅಂಕಗಳು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ.
ಒಂದನೇ ಮೇನು ಖಾಲಿ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿದೆ. ಅದರಲ್ಲಿ ಒಂದನೇ ಮೇನಲ್ಲಿ ಫಸ್ಟ್ನೇ ಉಪ ಪ್ರಶ್ನೆ. ಓಕೆ ಗೌಡ್ರೆ. ಎಸ್, ಒಂದನೇದು ಉತ್ತರ, ಮಾದರಿ ಉತ್ತರ, ಲಾಮ ಕಮ ಪಾಪ ಪ್ರಕ್ಷಾರಣೆಯಾಗಿದೆ ಕಮ ತೋಪಗ. ಒಂದು, ಲಾಮ ಪಾಪ ಪ್ರಕ್ಷಾರಣೆಯಾಗಿದೆ ಕಮ ತೋಪಗ. ಇದು ಒಂದನೇ ಉಪ ಪ್ರಶ್ನೆಯ ಉತ್ತರ ಆಗಿದೆ. ಎರಡನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಮಾನವ ಪ್ರಣಾಳಿಕೆ ಕಮ ದೈವ ಪ್ರಣಾಳಿಕೆ. ಮತ್ತೊಮ್ಮೆ ಎರಡನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಮಾನವ ಪ್ರಣಾಳಿಕೆ ಕಮ ದೈವ ಪ್ರಣಾಳಿಕೆ. ಮೂರನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಡಿಸಿಪ್ಲಿನ್ಡ್ ಅಂಡ್ ಇಂಟೆಲಿಜೆಂಟ್ ಪೀಪಲ್ಸ್ ಡಯಟ್. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಡಿಸಿಪ್ಲಿನ್ಡ್ ಅಂಡ್ ಇಂಟೆಲಿಜೆಂಟ್ ಪೀಪಲ್ಸ್ ಡಯಟ್. ನಾಲ್ಕನೇ ಉಪ ಪ್ರಶ್ನೆಗೆ ಮಾದರಿ ಉತ್ತರ, ಜೀವನ ಶೈಲಿ ಬ್ರಾಕೆಟ್ ಅಲ್ಲಿ ಲೈಫ್ ಸ್ಟೈಲ್ ಮೆಡಿಸಿನ್. ನಾಲ್ಕನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಜೀವನ ಶೈಲಿ ಬ್ರಾಕೆಟ್ ಅಲ್ಲಿ ಲೈಫ್ ಸ್ಟೈಲ್ ಮೆಡಿಸಿನ್. ಐದನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಕೊಳೆ ಮತ್ತು ಕಳೆ. ಐದನೇ ಉಪ ಪ್ರಶ್ನೆಯ ಉತ್ತರ, ಕೊಳೆ ಮತ್ತು ಕಳೆ. ಆರನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಓಝೋನ್ ಥೆರಪಿ. ಆರನೇ ಉಪ ಪ್ರಶ್ನೆಗೆ ಮಾದರಿ ಉತ್ತರ, ಓಝೋನ್ ಥೆರಪಿ. ಏಳನೇದು, ನಮಗೆ ಬೇಡವಾದುದನ್ನು ತೊಡೆದು ಹಾಕುವುದು ಕಾಮ ಒತ್ತಡ ನಿವಾರಣೆ. ಏಳನೇದು, ನಮಗೆ ಬೇಡವಾದುದನ್ನ ತೊಡೆದು ಹಾಕುವುದು ಕಾಮ ಒತ್ತಡ ನಿವಾರಣೆ. ಎಂಟನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಅಗ್ನಿಹೋತ್ರ. ಎಂಟನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಅಗ್ನಿಹೋತ್ರ. ಒಂಬತ್ತನೆಯ ಉಪ ಪ್ರಶ್ನೆಯ ಮಾದರಿ ಉತ್ತರ, ಧನಾತ್ಮಕ ಒತ್ತಡ ಋಣಾತ್ಮಕ ಒತ್ತಡ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಒಂಬತ್ತನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಧನಾತ್ಮಕ ಒತ್ತಡ ಋಣಾತ್ಮಕ ಒತ್ತಡ. ಹತ್ತನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಇಂಡಿಯನ್ ನಾಲೆಜ್ ಸಿಸ್ಟಮ್. ಹತ್ತನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಇಂಡಿಯನ್ ನಾಲೆಜ್ ಸಿಸ್ಟಮ್. ಎಸ್, 11ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಆತ್ಮಹತ್ಯೆಗೆ ಸಮಾನ. 11ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಆತ್ಮಹತ್ಯೆಗೆ ಸಮಾನ. 12ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಚಕ್ರಗಳು ಮತ್ತು ನಾಡಿಮಂಡಲ. 11ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಚಕ್ರಗಳು ಮತ್ತು ನಾಡಿಮಂಡಲ. 13ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ದೇವಾಲಯಗಳು ಮತ್ತು ಚಕ್ರಗಳು. 13ನೇ ಉಪ ಪ್ರಶ್ನೆಯ ಮಾದರಿ ಉತ್ತರಗಳು, ದೇವಾಲಯಗಳು ಮತ್ತು ಚಕ್ರಗಳು. 14ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ನಾಡಿಮಂಡಲ ಅಪಸ್ಮಾರ. 14ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ನಾಡಿಮಂಡಲ ಅಪಸ್ಮಾರ. 15ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಪೆಂತೆಕೋಸ್ತು. 15ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಪೆಂತೆಕೋಸ್ತು. 16ನೇ ಪ್ರಶ್ನೆ ಮಾದರಿ ಉತ್ತರ, ಪ್ರಾರ್ಥನೆ, ಭಜನೆ, ಕೀರ್ತನೆ. 16ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಪ್ರಾರ್ಥನೆ, ಭಜನೆ, ಕೀರ್ತನೆ. 17ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಮನೋಮೌನ. 17ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಮನೋಮೌನ. 18ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಸ್ಪರ್ಶ ಸುಖವು ಒಂದು ಕಾರಣವಾಗಿದೆ. 18ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಸ್ಪರ್ಶ ಸುಖವು ಒಂದು ಕಾರಣವಾಗಿದೆ. 19ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಬಸವಣ್ಣನವರ. 19ನೇ ಪ್ರಶ್ನೆಯ ಮಾದರಿ ಉತ್ತರ, ಬಸವಣ್ಣನವರ. 20ನೇ ಉಪ ಪ್ರಶ್ನೆಯ ಸರಿಯಾದ ಉತ್ತರ, ಕೋಟ್ಯಾಂತರ ನಷ್ಟಗಳು. 20ನೇ ಉಪ ಪ್ರಶ್ನೆಯ ಮಾದರಿ ಉತ್ತರ, ಕೋಟ್ಯಾಂತರ ನಷ್ಟಗಳು. ಇಲ್ಲಿಗೆ ಎರಡನೇ ಮೇನ್ನ 20 ಮಾದರಿ ಉತ್ತರಗಳನ್ನ ತಮಗೆ ಹೇಳಿದ್ದೇನೆ. ಇನ್ನು 1ನೇ ಮಾದರಿ ಇದು. 2ನೇ ಮಾದರಿಯಲ್ಲಿ ಸರಿಯಾದ ಉತ್ತರದ ಮುಂದೆ ಸರಿ ಎಂದು ಗುರುತು ಹಾಕಿ, ಅಲ್ಲಿ ಉತ್ತರದ ಮುಂದೆ ಅನ್ನೋದು ಬಿಟ್ಟು ಹೋಗಿದೆ, ಇರ್ಲಿ ತೊಂದರೆ ಇಲ್ಲ. ಸರಿ ಉತ್ತರದ ಮುಂದೆ ಸರಿ ಎಂದು ಗುರುತು ಹಾಕಿರಿ, ಟಿಕ್ ಮಾಡೋದು ಅಷ್ಟೇನೆ. ಅಲ್ಲಿ 1ನೇದಕ್ಕೆ ಈ ದನ ಕಾಯುವ ಹುಡುಗರು. ಮೇಲೆ ಹೋಗಿ ಸರ್. 1ನೇದಕ್ಕೆ ಈ ದನ ಕಾಯುವ ಹುಡುಗರು, ಕುರಿ ಕಾಯುವ ಹುಡುಗರು.
ಕ್ಷಮಿಸಬೇಕು. 1ನೇ ಉಪಪ್ರಶ್ನೆಗೆ ಉತ್ತರ ಕುರಿ ಕಾಯುವ ಹುಡುಗರು. ಸರ್ ಮೇಲೋಗಿ. 2ನೇ ಉಪಪ್ರಶ್ನೆಯ ಮಾದರಿ ಉತ್ತರ ಆಗಿರುತ್ತೆ, ಹಳೆಯ ಲಾಮಾರವರ ಮಗನಿಂದ. ಮತ್ತೊಮ್ಮೆ ರಿಪೀಟ್, ಹಳೆಯ ಲಾಮಾರವರ ಮಗನಿಂದ. 3ನೇ ಉಪಪ್ರಶ್ನೆಯ ಸರಿ ಉತ್ತರ ಆಗಿರುತ್ತೆ, ಅವರ ಚಿಕ್ಕಮ್ಮನ ಮನೆಗೆ. ಅವರ ಚಿಕ್ಕಮ್ಮನ ಮನೆಗೆ. 4ನೇ ಉಪಪ್ರಶ್ನೆಯ ಸರಿ ಉತ್ತರ ಈ ಗಾಯನದ ಮೂಲಕ. 4ನೇ ಪ್ರಶ್ನೆಯ ಸರಿ ಉತ್ತರ ಈ ಗಾಯನದ ಮೂಲಕ. 5ನೇ ಉಪಪ್ರಶ್ನೆಯ ಸರಿ ಉತ್ತರ ಈ ಜೇಸೆ. 5ನೇ ಉಪಪ್ರಶ್ನೆಯ ಸರಿ ಉತ್ತರ ಈ ಜೇಸೆ. ಇನ್ನು 6ನೇ ಉಪಪ್ರಶ್ನೆಯ ಸರಿ ಉತ್ತರ ಈ ನೀರು ಮತ್ತು ಕುದಿಸಿದ ಹಸಿರು ಎಲೆಗಳ ರಸವನ್ನು. 6ನೇ ಉಪಪ್ರಶ್ನೆಯ ಸರಿ ಉತ್ತರ ಈ ನೀರು ಮತ್ತು ಕುದಿಸಿದ ಹಸಿರು ಎಲೆಗಳ ರಸವನ್ನು. 7ನೇ ಉಪಪ್ರಶ್ನೆಯ ಸರಿ ಉತ್ತರ ಆಗುತ್ತೆ, ಉತ್ಸವದಲ್ಲಿ ಪೇಟ ಮತ್ತು ಜೇಸೆ ಹಾಡಿದ ಹಾಡಿನಿಂದ. 7ನೇ ಪ್ರಶ್ನೆ ಉಪಪ್ರಶ್ನೆಯ ಸರಿ ಉತ್ತರ ಆಗುತ್ತೆ, ಉತ್ಸವದಲ್ಲಿ ಪೇಟ ಮತ್ತು ಜೇಸೆ ಹಾಡಿದ ಹಾಡಿನಿಂದ. 8ನೇದು ಈ ಸರಿ ಉತ್ತರ 5W apostrophe S 1H. ಈ ಸರಿ ಉತ್ತರ 8ನೇದಕ್ಕೆ IW apostrophe S 1H. 9ನೇದು ಸರಿ ಉತ್ತರ ಶಕೀನಾ. ಸರ್ ಮೇಲೆ ಹೋಗಿ ಸರ್. ಸರಿ ಉತ್ತರ ಶಕೀನಾ. ಇನ್ನು 10ನೇದು ಸರಿ ಉತ್ತರ ಈ ಧ್ಯಾನ. 10ನೇದಕ್ಕೆ ಸರಿ ಉತ್ತರ ಈ ಧ್ಯಾನ. ಇಲ್ಲಿಗೆ ಸೆಕೆಂಡ್ ಮೇನ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳ ಸರಿ ಉತ್ತರ ಹೇಳಿದ್ದೀನಿ. ಇನ್ನು ಥರ್ಡ್ ಮೇನಿಗೆ ಬರ್ತಾ ಇದ್ದೀನಿ. ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ಇಂಟು ಹಾಕಿ, ಇಂಟು ಎಂದು ಗುರುತಿಸಿ, ತಪ್ಪಿದ್ದರೆ ಅದನ್ನು ಸರಿಪಡಿಸಿ ಬರೆಯಿರಿ. ಇದಕ್ಕೆ 1ನೇದಕ್ಕೆ ಸರಿ ಉತ್ತರ ಸರಿ, ಅದು ಸರಿ ಟಿಕ್ ಮಾಡಿ. 2ನೇದು ತಪ್ಪು, ಅಲ್ಲಿ ಸರಿ ಉತ್ತರ ನಾಡಿಮಂಡಲದಲ್ಲಿ. 3ನೇದು ತಪ್ಪು ಉತ್ತರ, ಅದಕ್ಕೆ ಸರಿ ಉತ್ತರ 1001 ಬಾರಿ. 4ನೇದು ಅದು ಕೂಡ ತಪ್ಪಾಗಿದೆ, ಸದಾಶಯ ಉತ್ತಮ ಆಲೋಚನೆ. 1ನೇದು ಸರಿ, 2ನೇದು ತಪ್ಪು ನಾಡಿಮಂಡಲದಲ್ಲಿ ಅಂತ ಬರಿಬೇಕು. 3ನೇದು ತಪ್ಪು 1001 ಬಾರಿ ಅಂತ ಬರಿಬೇಕು, ಸರಿ ಮಾಡಬೇಕು. 4ನೇದು ತಪ್ಪು ಸದಾಶಯ ಉತ್ತಮ ಆಲೋಚನೆ ಅಂತ ಬರಿಬೇಕು. 5ನೇದು ತಪ್ಪು, ಅಲ್ಲಿ ಸರಿ ಮಾಡಬೇಕಾಗಿರೋದು ಸಾತ್ವಿಕ ಆಹಾರ. 6ನೇದು ಅದು ಕೂಡ ಸರಿ ಇದೆ, ಟಿಕ್ ಮಾಡಿ. 7ನೇದು ತಪ್ಪು, ಅದು ಉತ್ತರ, ಹಾಗಾಗಿ ಅಲ್ಲಿ ಮಾಂಸಾಹಾರ ರಾಕ್ಷಸ ಭೋಜನ, ಶಾಕಾಹಾರ ಮಾನವ ಭೋಜನ. ಮತ್ತೊಮ್ಮೆ ರಿಪೀಟ್ ಮಾಡ್ತಾನೆ, ತಪ್ಪು ಉತ್ತರ ಅದು ಮಾಂಸಾಹಾರ ರಾಕ್ಷಸ ಭೋಜನ, ಶಾಕಾಹಾರ ಮಾನವ ಭೋಜನ. 8ನೇದು ಸರಿ ಇದೆ, ಟಿಕ್ ಮಾಡಿ. 9ನೇ ಕೂಡ ಸರಿ ಇದೆ, ಟಿಕ್ ಮಾಡಿ. 10ನೇದು ತಪ್ಪಿದೆ, ಸರಿ ಉತ್ತರ ಶುದ್ಧವಾಗುತ್ತದೆ. 10ನೇದು ತಪ್ಪಿದೆ, ಸರಿ ಉತ್ತರ ಶುದ್ಧವಾಗುತ್ತದೆ. ಇಲ್ಲಿಗೆ ಥರ್ಡ್ ಮೇನಲ್ಲಿ ಇರ್ತಕ್ಕಂಥ ಎಲ್ಲಾ ಮಾದರಿ ಉತ್ತರಗಳನ್ನು ತಮಗೆ ತಿಳಿಸಿದ್ದೇನೆ. ಇನ್ನು 4ನೇ ಮೇನಿಗೆ ಬರ್ತಾ ಇದ್ದೇನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಬರೆಯಿರಲ್ಲಿ ಫಸ್ಟ್ ಮೊದಲನೇ ಪ್ರಶ್ನೆ 1ಕ್ಕೆ ಡಿ ಅಂತ, ಡಿ ಸರಿ ಉತ್ತರ. 1ನೇದಕ್ಕೆ ಡಿ, 2ನೇದಕ್ಕೆ ಸಿ, 2ನೇದಕ್ಕೆ ಸಿ, 3ನೇದಕ್ಕೆ ಇ, 3ನೇದಕ್ಕೆ ಇ, 4ನೇದಕ್ಕೆ ಬಿ, 4ನೇದಕ್ಕೆ ಬಿ, 5ನೇದಕ್ಕೆ ಎ, 5ನೇದಕ್ಕೆ ಎ, 6ನೇದಕ್ಕೆ ಜಿ, 6ನೇದಕ್ಕೆ ಜಿ, 7ನೇದಕ್ಕೆ ಎಫ್, 7ನೇದಕ್ಕೆ ಎಫ್, 8ನೇದಕ್ಕೆ ಐ, 8ನೇದಕ್ಕೆ ಐ, 9ನೇ ಪ್ರಶ್ನೆಗೆ ಜೆ, 9ನೇ ಪ್ರಶ್ನೆಗೆ ಜೆ. ಮೇಲೆ ಹೋಗಿ ಸರ್, ಇನ್ನು ಮೇಲೆ ಹೋಗಿ ಸರ್, ಮೇಲೆ ಹೋಗಿ ಸರ್. 9ನೇ ಪ್ರಶ್ನೆಗೆ 9ನೇದಕ್ಕೆ ಜೆ, 10ನೇದಕ್ಕೆ ಹೆಚ್, 10ನೇದಕ್ಕೆ ಹೆಚ್, 11ನೇದಕ್ಕೆ ಎನ್, 11ನೇದಕ್ಕೆ ಎನ್, 12ಕ್ಕೆ ಕೆ, 12ಕ್ಕೆ ಕೆ, 13ಕ್ಕೆ ಎಲ್, 13ಕ್ಕೆ ಎಲ್,
14ಕ್ಕೆ ಎಂ, 14ನೇ ಪ್ರಶ್ನೆಗೆ ಎಂ, 15ನೇ ಪ್ರಶ್ನೆಗೆ ಕ್ಯೂ, 14ನೇ ಪ್ರಶ್ನೆಗೆ ಕ್ಯೂ, 16ನೇ ಪ್ರಶ್ನೆಗೆ ಎಸ್, 16ನೇ ಪ್ರಶ್ನೆಗೆ ಎಸ್, 17ನೇ ಪ್ರಶ್ನೆಗೆ ಪಿ, 17ನೇ ಪ್ರಶ್ನೆಗೆ ಪಿ, 18ನೇ ಪ್ರಶ್ನೆಗೆ ಓ, 18ನೇ ಪ್ರಶ್ನೆಗೆ ಓ, 19ನೇ ಪ್ರಶ್ನೆಗೆ ಟಿ, 19ನೇ ಪ್ರಶ್ನೆಗೆ ಟಿ, 20ನೇ ಪ್ರಶ್ನೆಗೆ ಆರ್, 20ನೇ ಪ್ರಶ್ನೆಗೆ ಆರ್. ಇಲ್ಲಿಗೆ ಪೂರ್ಣ ಒಂದು ಮಾದರಿ ಉತ್ತರವನ್ನ ತಮಗೆಲ್ಲ ತಿಳಿಸಿದ್ದೀನಿ ಅಂತ ಭಾವಿಸ್ತಾ, ಅವಕಾಶಕ್ಕಾಗಿ ಗುರುಗಳಿಗೆ, ರಂಗನಾಥ್ ಗುರುಜಿ ಅವರಿಗೆ ಮತ್ತು ಎಲ್ಲಾ ಆತ್ಮಬಂಧುಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ, ಒಂದು ಸಣ್ಣ ಪ್ರಯತ್ನ, ಇದು 2ನೇ ಪ್ರಶ್ನೆ ಪತ್ರಿಕೆ ತೆಗೆದಿದ್ದೀನಿ. ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಹಂಸಕ್ಷೀರ್ಯದ ನ್ಯಾಯದಂತೆ ತಾವೆಲ್ಲರೂ ಕೂಡ ಅದನ್ನ ಸ್ವೀಕರಿಸಬೇಕು ಅಂತ ಭಾವಿಸ್ತಾ, ಏನಾದ್ರೂ ಸಲಹೆಗಳಿದ್ರೆ ನಿಜಕ್ಕೂ ಖಂಡಿತ ಆತ್ಮಸಂತೋಷದಿಂದ ಸ್ವೀಕರಿಸ್ತೇನೆ ತಮ್ಮಿಂದ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಪ್ಪ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಎರಡನೇ ಪ್ರಶ್ನೆ ಪತ್ರ ಕಂಪ್ಲೀಟ್ ಮಾಡ್ಕೊಂಡಿದ್ವಿ, ಮುಕ್ತಾಯ ಮಾಡ್ಕೊಂಡಿದ್ವಿ. ಇದಕ್ಕೂ ತಮಗೆ ಮತ್ತೊಂದು ಸರಿ ಅಭಿನಂದನೆಗಳು. ಸ್ನೇಹಿತರೆ, ಈಗ ತಮ್ಮೆಲ್ಲರ ಉತ್ತರಗಳು ಅಂದ್ರೆ ಸಂಖ್ಯೆ ಎಷ್ಟು ಬಂದಿದೆ ಅಂತ ಎಲ್ಲರೂ ಮೆಸೇಜ್ ಮಾಡ್ತಾ ಹೋಗಿ. ಮತ್ತೆ ಎಲ್ಲರೂ ಮೆಸೇಜ್ ಮಾಡಿದ ಮೇಲೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಎಲ್ಲರೂ ಮೆಸೇಜ್ ಮಾಡಿರೋದು ಒಬ್ರು ನೋಟ್ ಮಾಡಬೇಕು. ಅದರಲ್ಲಿ ಸಂಖ್ಯೆ ಹೆಚ್ಚಿಂದ ಕಡಿಮೆ ಅಂದ್ರೆ ಒಂದು ಟಾಪ್ 1, 2, 3 ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ನೋಟ್ ಮಾಡ್ತಾ ಇದ್ರ? ಎಲ್ಲರದು ಚಾಟ್ ಬಾಕ್ಸ್ ಅಲ್ಲಿ ಹಾಕುವಾಗ ನಾನೇ ಮಾಡ್ತಾ ಇದ್ದೆ ಗುರುಜಿ ಲಾಸ್ಟ್. ಮಾಡಿ ಯಾರು ಮಾಡ್ತಾ ಇದ್ರೆ ಅವರೇ ಮಾಡ್ಬೇಕು ಒಬ್ರು. ಎಲ್ಲಾರ್ದು ನೋಟ್ ಮಾಡ್ಬೇಕು. ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಬರ್ತಾ ಇದೆ ನೋಡಿ. ಈಗ ಎಕ್ಸಾಮ್ ಅಟೆಂಡ್ ಮಾಡಿರೋಂಥ ಮಾಸ್ಟರ್ಸ್ ಎಷ್ಟು ಸಂಖ್ಯೆ ಅದು ಗೊತ್ತಾಗಬೇಕು. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ಬರ್ತಾ ಇರ್ತಲ್ಲ, ಅದರಿಂದ ನಮ್ಗೆ ಗೊತ್ತಾಗತ್ತೆ ಎಷ್ಟು ಮಾಸ್ಟರ್ಸು ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ. ಎಲ್ಲರೂ ಆನ್ಸರ್ ನಿಮ್ಮ ಸಂಖ್ಯೆ ಮೆಸೇಜಲ್ಲಿ ತಲುಪಿಸ್ತಾ ಇದ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ. ಸೂಪರ್. ಬೇಗ ಟೈಪ್ ಮಾಡಿ ನಿಮಗೆ ಬಂದಿರುವಂತ ರಿಸಲ್ಟ್ ಏನು ಅಂತ ಬರೀಬೇಕು. ಮಧುರಾ ಮೇಡಮ್ ಅವ್ರ ಹೆಸರು, ಸಂಖ್ಯೆ ಬರ್ಕೊರಿ, ಅವ್ರ ಹೆಸರು, ರಿಸಲ್ಟು. ಇದು ನೀವು ಇಂದಿನ ತರಗತಿದು ಒಂದು ಪೇಪರಲ್ಲಿ ಇರಬೇಕು. ಒಂದು ಬುಕ್ ಇಟ್ಕೊಳ್ಳಿ, ಬೇಕಂದ್ರೆ ಸಪರೇಟ್ ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಇದು ವೀಕ್ 1, ವೀಕ್ 2 ಅಂತ ಬರ್ಕೊಂತ ಬರೀ. ವೀಕ್ 1 ಅಲ್ಲಿ ರಿಸಲ್ಟ್ಸ್ ಏನು, ವೀಕ್ 2 ರಿಸಲ್ಟ್ಸ್ ಏನು, ಈ ಎಲ್ಲ ರಿಸಲ್ಟ್ಸ್ ಏನಿದೆ ಅದು ಕೊನೆವರೆಗೂ ಇರಬೇಕು. ಅಂದ್ರೆ ನಿಮ್ಮ ಹತ್ರ ಯಾವಾಗಲೂ ಇರಬೇಕು. ನಿಮಗೆ ತಿಂಗಳ ಲಾಸ್ಟಲ್ಲಿ ನಾವು ಒಂದ್ಸರಿ ಚೆಕ್ ಮಾಡ್ಕೊಂತೀವಿ, ನಿತ್ಯವಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಎಕ್ಸಾಮ್ಗೆ ಅಂತ ಗೊತ್ತಾಗತ್ತೆ. ಮತ್ತೆ ನಾವು ಸಿದ್ರಬೆಟ್ಟದಲ್ಲಿ ಅವ್ರಿಗೆ ಪ್ರಶಸ್ತಿನೂ ಏನಾದರೂ ನಾವು ಡಿಕ್ಲೇರ್ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಪ್ರತಿಯೊಂದು ವೀಕ್ದು ಸಪರೇಟ್ ಮಾಡಿ ಇಟ್ಕೋಬೇಕು, ಬರ್ಕೊಂಡು ಇಟ್ಕೋಬೇಕು. ಅದು ಹಾಗೆ ನಿಮ್ಮ ಹತ್ರ ಇರಬೇಕಾಗತ್ತೆ. ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಪೇಪರಲ್ಲಿ ಬರ್ಕೊಂಡ್ರೆ ಮತ್ತೆ ಅದು ಅರ್ಧ ಹಾಕಿದ್ರೆ ಕಷ್ಟ. ಇಲ್ಲ ಸರ್, ಬುಕ್ ಅಲ್ಲಿ ಮಾಡಿಟ್ಟಿದ್ದೀನಿ. ಬುಕ್ ಅಲ್ಲಿ ವೀಕ್ 1 ಅದು ಫಸ್ಟ್, ಸೆಕೆಂಡ್, ಥರ್ಡ್ ಅಷ್ಟೇ ಬರ್ದಿದ್ದೀನಿ ಸರ್ ಬುಕ್ ಅಲ್ಲಿ. ಇಲ್ಲ ನೀವು ಎಲ್ಲ ಬರ್ಕೊಬೇಕು. ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮಾಸ್ಟರ್ಸ್ ಗೊತ್ತಾಗಬೇಕಲ್ಲ ನಮ್ಗೆ, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರೋಂಥ ಗೊತ್ತಾಗಬೇಕು. ಓಕೆ ಸರ್. ಈಗ ವೀಕ್ 2 ಅಂತ ಬರ್ಕೊಂಡು ಅದ್ರ ಕೆಳಗಡೆ ಅವ್ರ ಹೆಸರು, ಸ್ಕೋರು, ಆ ಥರ ಎಲ್ಲ
ಒಂದು 10 ಮಾಸ್ಟರ್ಸ 20 30 ಅಲ್ಲಿ ಬರಬೇಕಾಗತ್ತೆ. ಅದರಲ್ಲಿ ಟಾಪ್ 1 2 3 ಟಿಕ್ ಮಾಡಿ. ಈಗ ಎಷ್ಟು ಮಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ನೋಡ್ಕೊಳ್ಳಿ. ಸಣ್ಣಗೌಡ್ರೆ ಮಾತಾಡಿ. ನಮಸ್ತೆ ಗುರುಜಿ. ಏನಿಲ್ಲ ಗುರುಜಿ, ಅಂದ್ರೆ ಇಲ್ಲಿ ಒಟ್ಟಾರೆ 35 ಜನ ಇದ್ದಾರೆ ಇವಾಗ. ಅದರಲ್ಲಿ ಪರೀಕ್ಷೆಗೆ ಭಾಗವಹಿಸ್ತಾರೆ ಎಷ್ಟು ಜನ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಒಂದ್ಸರಿ ಫಸ್ಟ್ ಅವ್ರು ಎಲ್ಲರೂ ಎಸ್ ಅಂತ ಹಾಕ್ಬಿಟ್ರೆ 35ರಲ್ಲಿ ಒಂದು 20 ಜನ ಎಸ್ ಅಂತ ಹಾಕಿದ್ರೆ ಅಷ್ಟು ಎಕ್ಸಾಮಿಗೆ ಭಾಗವಹಿಸಿದಾರಂತ. ಅದರಲ್ಲಿ ಸರಿಯಾದ ಉತ್ತರ ಬರೆದವರು ತಪ್ಪು ಉತ್ತರ ಬರೆದವ್ರನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಎಸ್ ಅಂತಂದ್ ಬರ್ದವ್ರ ಮೇಲೆ ತಿಳ್ಕೊಳಕ್ಕಾಗುತ್ತ ಅಂತ ನಮ್ದು ಒಂದು ಐಡಿಯಾ. ನಾನು ಹೇಳಿದಂದ್ರೆ ಅವರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರ ಸ್ಕೋರ್ ಬಂದಿರ್ತದೆ, ಎಷ್ಟೋ ಒಂದು ಸ್ಕೋರು. ಓಕೆ, ಅಷ್ಟೇ ಸರ್. ಅವ್ರ ಹೆಸರು ಈಗ ಅವರು ಸ್ಕೋರ್ ಆಗ್ತಾ ಹೋದ್ರೆ ಇಲ್ಲಿ ಮಧುರಾ ಮೇಡಮ್ ನೋಟ್ ಮಾಡ್ಕೊಳ್ಳಿ. ಓಕೆ, ಅವಾಗ ಅವರು ಸ್ಕೋರ್ ಕೊಡ್ತಾ ಇದ್ರಂದ್ರೆ ಅದು ಎಷ್ಟನೇ ಇರಲಿ, ಸ್ಕೋರ್ ಕಡಿಮೆ ಹೆಚ್ಚು ಅಂತ ಅದು ಸಂಬಂಧ ಇಲ್ಲ, ಅದು ಗೊತ್ತಾಗತ್ತೆ. ಇವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಇವ್ರು ಸ್ಕೋರ್ ಇಷ್ಟ ಅಂತ ನೋಟ್ ಮಾಡ್ಕೊಳ್ಳಿ. ಅದು ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ಸ್ ಅಂತ. ಇಲ್ಲಿ ವೇದಿಕದಲ್ಲಿ 35 ಇರ್ಬೋದು, 50 ಇರ್ಬೋದು. ಬಟ್ ನಮಗೆ ಎಕ್ಸಾಮಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತ ಈ ರೀತಿಯಲ್ಲಿ ನಾವು ಗುರುತಿಸ್ಬೋದು. ಉದಾಹರಣೆ ಗುರುಜಿ, ನಾವು ಯಾರೇ ಬರ್ದಿದ್ರು ಕೂಡ ಅವ್ರ ಹೆಸರು ಅವ್ರ ಪಕ್ಕದಲ್ಲಿ ಅವ್ರ ಸ್ಕೋರ್ ಅನ್ನು ಬರ್ಕೊಂಡ್ರೆ ಮಾತ್ರ ಎಲ್ಲರದು ನಮಗೆ ಹೈಯೆಸ್ಟ್ ಯಾವ್ದು ಲೋವೆಸ್ಟ್ ಯಾವ್ದು ಅದಕ್ಕೆ ಅವ್ರು ಪ್ರತಿ ವೀಕ್ದು ನೋಟ್ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಹಂಗೆ ಬರ್ದಿದ್ದೀನಿ ಅವ್ರ ಮುಂದೆ ಅವ್ರ ರಿಸಲ್ಟ್ ಬರ್ದಿದ್ದೀನಿ. ಅವ್ರಿಗೂ ಸ್ಕೋರ್ ಕಡಿಮೆ ಬಂದ್ರು ಪ್ರತಿ ವಾರ ಪಾರ್ಟಿಸಿಪೇಟ್ ಮಾಡೋರು ಗೊತ್ತಾಗತ್ತೆ ನಮ್ಗೆ ಮಂತ್ ಎಂಡ್ ಅಲ್ಲಿ. ಯಾರು ನಿತ್ಯವಾಗಿ ಭಾಗವಹಿಸ್ತಾರೆ ನಮಗೂ ಗೊತ್ತಾಗತ್ತೆ ಅವ್ರ ಡಿಸಿಪ್ಲಿನ್ ಏನು ಅಂತ ನಮ್ಗೆ ಗೊತ್ತಾಗತ್ತೆ. ಅದನ್ನು ನೋಡ್ತೀವಿ, ಎಲ್ಲ ಪ್ರತಿಯೊಂದು ವಿಷಯ ನೋಡ್ತೀವಿ ಕೊನೆಯದಾಗಿ, ಮಂತ್ ಎಂಡ್ ಅಲ್ಲಿ ಕೊನೆಯದಾಗಿ ಖಂಡಿತ ಅದೆಲ್ಲ ನಾವು ನೋಡಕ್ಕಾಗತ್ತೆ. ಯಾಕಂದ್ರೆ ನಾವು 5 ಎಕ್ಸಾಮ್ ಮಾಡಿದ್ವಿ ಅಂತಂದ್ರೆ 5ರಲ್ಲಿ ಒಬ್ರು ಯಾರೋ ಒಂದ್ ಎಕ್ಸಾಮ್ ಮಾತ್ರ ಭಾಗವಹಿಸಿರ್ತಾರೆ, 100ಕ್ಕೆ 100 ತಗೊಂಡಿರ್ತಾರ ಅವ್ರು. ಬಟ್ ಇನ್ 4 ಎಕ್ಸಾಮ್ ಭಾಗವಹಿಸಿರಲ್ಲ. ಬಟ್ ಒಬ್ರು 5 ಎಕ್ಸಾಮ್ ಭಾಗವಹಿಸಿರ್ತಾರ, ಎಲ್ಲದರಲ್ಲೂ 60% ಎಕ್ಸಾಮ್ ಮಾರ್ಕ್ಸ್ ತಗೊಂಡಿದ್ರು ಅಂದ್ರೆ ಅವ್ರು ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ ಅವ್ರು. ಎಸ್, ಅದೆಲ್ಲ ಅದಕ್ಕೆ ಅದು ಅನಾಲಿಸಿಸ್ ಆಮೇಲೆ ಮಾಡೋಣ. ಅದಕ್ಕೋಸ್ಕರ ಪ್ರತಿಯೊಂದು ವಾರದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರ ಲಿಸ್ಟ್ ಪ್ರಕಾರ ಅವರ ಮಾರ್ಕ್ಸ್ ಅವ್ರ ಹೆಸರುಗಳು ನಾವು ಸೇವ್ ಮಾಡಿ ಇಟ್ಕೋಬೇಕು. ಸಪ್ರೇಟ್ ಪೇಪರಲ್ಲಿ ಬರೆದು ಅದೇ ಬುಕ್ಕಲ್ಲಿ ಬರಿತಾ ಇದ್ದಾರೆ ಮೇಡಮ್. ಅದನ್ನು ಪ್ರತಿಯೊಂದು ವಾರದ್ದು ಹಾಗೆ ಇಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಹರಿದೋಗಿದೆ ಕಳೆದೋಗಿದೆ ಅಂತಲೂ ಇರಬಾರ್ದು. ನಾವು ಮಂತ್ ಎಂಡ್ ಅಲ್ಲಿ ಎಲ್ಲಾ ಪೇಜಸ್ ನಾವು ರೆಫರ್ ಮಾಡುವಾಗ ಗೊತ್ತಾಗತ್ತೆ. ಮಧುರಾ ಮೇಡಮ್, ಅಷ್ಟ್ರದ್ದು ಹೆಸರು ಫಸ್ಟ್ ಅಂಕ ಬರ್ಕೊಂಡಿರಾ? ಹೋದ್ ಸರಿದು ಮನೆದು ಬರ್ಕಂದ್ರೆ ಹೋದ ವಾರದ್ದು ಬರ್ತಿದ್ದೀರಾ? ಹೋದವರದು ಹೆಸರು ನಮ್ಮದಿದೆ. ಹೋದ ವಾರದ್ದು ಓನ್ಲಿ 3. ಹೋದ ವಾರ 17 ಮೆಂಬರ್ಸ್ ಇದ್ರು. ಟಾಪ್ 3 ಇದೆಯಾ, ಫುಲ್ ಇದೆಯಾ? ಫುಲ್ ಎಲ್ಲ ಹೆಸರುಗಳಿದೆಯಾ? ಹೋದ ವಾರದ್ದು 17 ಜನ ಫುಲ್ ಹೆಸರುಗಳಿದೆ. 17 ಜನ ಭಾಗವಹಿಸಿದ್ರು ಸರ್ ಹೋದ್ ಸರಿ. ಎಸ್ ಈಗ ಮುಕ್ತಾಯ ಮಾಡೋದಾ? ನಂಬರ್ ಆಫ್ ಪೀಪಲ್ದು ಗೊತ್ತಾಯ್ತಾ ಎಷ್ಟು ಸಂಖ್ಯೆ? ಈಗ ಇವತ್ತು 12 ಮೆಂಬರ್ಸ್ ಮಾತ್ರ ಕಾಣ್ತಾ ಇದ್ದಾರೆ ಸರ್ ಇಲ್ಲಿ ಬಂದಿರೋ ಮೆಸೇಜ್ ಪ್ರಕಾರ. 12 ಮೆಂಬರ್ಸ್. ಇನ್ನೇನು ನಿರೀಕ್ಷೆ ಮಾಡೋದಿದೆಯಾ? ಸಮಯ ಕೊಟ್ಟಿದ್ದು, ಸುಮಾರು ಸಮಯ ಕೊಟ್ಟಿದ್ವಿ, ಮತ್ತೆ ನಿರೀಕ್ಷೆ ಮಾಡೋದು ಬೇಕಾಗಿಲ್ವಲ್ಲ. ಸಮಯ ಕೊಟ್ಟಿದ್ವಿ, ಇನ್ನು ಈಗಾಗಲೇ ಎಲ್ಲರೂ ಟೈಪ್ ಮಾಡಿರ್ತಾರೆ. ಅಂದ್ರೆ ಇದು ಪ್ರಕಾರ ನಿರ್ಧಾರ ಆಗಿರೋದು 12 ಜನ ಭಾಗವಹಿಸಿದ್ರು ಅಲ್ವಾ? ಸ್ನೇಹಿತರೆ, ಯಾರಿಗಾದ್ರೂ ನಿಮ್ಗೆ ಅಲ್ಲಿ ಟೈಪ್ ಮಾಡಕ್ ಆಗದು ಅಥವಾ ಎಸ್ ಅಂತ ಹಾಕಕ್ ಗೊತ್ತಾಗದೇ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅವಕಾಶ ಕೊಡ್ತೀವಿ, ಮಾತಾಡಿ ಹೇಳ್ಬೋದು. ಅಲ್ಲಿ ವಿಜಯಲಕ್ಷ್ಮಿ ಅವರು, ನಾರಾಯಣ ನಾಯ್ಕ್ ಸರ್ ಕೂಡ ಹ್ಯಾಂಡ್ ರೈಸ್ ಮಾಡ್ಯಾರ ನೋಡ್ರಿ ಸರ್. ಎಲ್ಲ ಅವರೆಲ್ಲ ಮಾತಾಡ್ತಾರೆ ಈಗ. ಅಂದ್ರೆ ಈಗ ಜಸ್ಟ್ ಡಿಕ್ಲೇರ್ ಮಾಡೋಣ, ಅಂದ್ರೆ ರಿಸಲ್ಟ್ ಡಿಕ್ಲೇರ್ ಮಾಡಿದ ಮೇಲೆ ಎಲ್ಲರೂ ಭಾಗವಹಿಸೋರು ಮತ್ತೆ ಎಲ್ಲರೂ ಯಾರು ಮಾತಾಡ್ಬೇಕು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಅವ್ರ ಅನುಭವ ಇರೋದು, ಈ ಎಕ್ಸಾಮ್ ಬರೀಬೇಕಂದ್ರೆ ಅವರು ಈ 5 ದಿನಗಳ ಈ ಎಲ್ಲ ಸಬ್ಜೆಕ್ಟ್ಸು ಯಾವ ವಿಡಿಯೋಗಳು ಯಾವ ತರ ನೋಡ್ಕೊಂಡಿದ್ರು, ಯಾವ ತರ ಅವ್ರು ಮತ್ತೆ ಪುನರ್ಮನನ ಮಾಡ್ಕೊಂಡಿದ್ರು, ಇದೆಲ್ಲ ಅವ್ರ ಅನುಭವ ಹೇಳ್ಬೋದು. ಪರೀಕ್ಷೆದ ಅನುಭವ, ಪುನರ್ಮನನ ಅನುಭವ, ಇದು ಹೇಗಿದೆ ಅವ್ರಿಗೆ, ಈ ಎಕ್ಸಾಮ್ ಬರೆಯೋದು ಹೇಗೆ ಅನಿಸ್ತಾ ಇದೆ, ಇವೆಲ್ಲ ವಿಷಯಗಳು ಪ್ರತಿಯೊಬ್ಬರು ಹಂಚ್ಕೋಬಹುದು. ಅದಕ್ಕೂ ಮುಂಚೆ ಈಗ ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ ಒಂದ್ಸರಿ ಓದ್ತಾರೆ ಮೇಡಮು, ಅದರಲ್ಲಿ ಟಾಪ್ 3 ಅಂತ ಆದರೂ ಡಿಕ್ಲೇರ್ ಮಾಡ್ತಾರೆ. ಓಕೆ, ಎಸ್ ಮೇಡಮ್, ಸ್ಟಾರ್ಟ್ ಮಾಡಿ. ಫಸ್ಟ್ ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ಸ್: ಮಧುರಾ ಹೆಗಡೆ, ರಾಜೇಂದ್ರ ಸರು, ಸುತೇಜ ಭಟ್ಟು, ವಿಜಯಲಕ್ಷ್ಮಿ, ರಾಜು, ಹೇಮಾ, ಆಮೇಲೆ ಇವರು ಮಲ್ಲಪ್ಪ ಅಂತ ಒಬ್ರು, ಪ್ರಭಾ, ಗಿರಿಜಾ ಅವರು, TD ಹೆಗಡೆ, ಗೀತಾ ನಾಯಕನಹಟ್ಟಿ, ನಾರಾಯಣ ನಾಯಕ್. ಓಕೆ,
ಸೊ ಇವರೆಲ್ಲರಿಗೂ ಒಂದ್ಸರಿ ಎಲ್ಲ ಎಕ್ಸಾಮ್ ಅಲ್ಲಿ ಇಲ್ಲಿ ಕೇಳಿಸ್ಕೊಂತಾ ಇರೋದು ಒಂದು, ಎಲ್ಲ ಭಾಗವಹಿಸಿರುವಾಗೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಲು. ಮತ್ತೆ ಜಗದೀಶ್ ಬಾವಿಕಟ್ಟೆ ಸರ್ ಎಸ್, 13 ಜನ. ಭಾಗವಹಿಸೋರಿಗೆ ಜೋರಾಗಿ ಚಪ್ಪಾಲು ಒಂದ್ಸರಿ. ಎಸ್, ಈಗ ಮಾರ್ಕ್ದಲ್ಲಿ ಹೇಳಿಮ್ಮ, ಒಬ್ಬೊಬ್ರು ಮಾರ್ಕ್ದಲ್ಲಿ ಹೇಳ್ತಾ ಹೋಗಿ. ಮಧುರಾ ಹೆಗಡೆ 52, ರಾಜೇಂದ್ರದ್ದು 24, ಸುತೇಜ ಭಟ್ ಅವರು 34, ವಿಜಯಲಕ್ಷ್ಮಿ ಅವರು 51, ರಾಜು ಅವರು 15, ಹೇಮಾ ಅವರು 31, ಜಗದೀಶ್ ಬಾವಿಕಟ್ಟೆ ಅವರು 20, ಮಲ್ಲಪ್ಪ ಅವರು 16, ಪ್ರಭಾ 25, ಗಿರಿಜಾ ಅವರು 42, ಟಿ.ಡಿ. ಹೆಗಡೆ 25, ಗೀತಾ ನಾಯಕನಹಟ್ಟಿ ಅವರು 49, ನಾರಾಯಣ ನಾಯಕ್ ಅವರು 18. ಓ, ವೆರಿ ಗುಡ್, ವೆರಿ ಗುಡ್. ಎಸ್. ಸೊ ಈಗ ಡಿಕ್ಲೇರ್ ಮಾಡ್ಕೊಳ್ಳಿ, ಟಾಪ್ 3 ಡಿಕ್ಲೇರ್ ಮಾಡಿ. ಅದೇ ಟಾಪ್ ಒಂದು ಸರ್ ನಂದಿದೆ 52 ಇದೆ. ಆಮೇಲೆ ವಿಜಯಲಕ್ಷ್ಮಿ ಅವ್ರದ್ದು 51 ಇದೆ. ಆಮೇಲೆ ಗೀತಾ ನಾಯಕನಹಟ್ಟಿ ಅವ್ರು 49 ಇದೆ ಸರ್. ಆಮೇಲೆ ಗಿರಿಜಾ ಅವ್ರು 42. ಓಕೆ, ಫೈನ್. ನಾಲ್ಕನೇದು, ರೈಟ್. ಓಕೆ, ಎಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಾಲು ಮಿತ್ರರೆ, ಎಲ್ಲರೂ. ಅಂದ್ರೆ ಅವರ ಪ್ರಯತ್ನ ಚೆನ್ನಾಗಿ ಮಾಡಿದ್ರು, ಅವರೆಲ್ಲ ಕೇಳಿಸ್ಕೊಂಡು ಸಬ್ಜೆಕ್ಟ್ಸ್ ಎಲ್ಲ. ರೈಟ್. ಎಸ್, ಈಗ ಸ್ಕೋರು ಡಿಕ್ಲೇರ್ ಆಯಿತು, ಮುಕ್ತಾಯ ಆಯಿತು. ಈಗ ನೆಕ್ಸ್ಟ್ ಅನುಭವ ಅನಿಸಿಕೆಗಳು ಕೊಡಿ, ಮತ್ತೆ ನಿಮ್ಮ ಅನುಭವಗಳು ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಎಸ್, ಸನಗೌಡ್ರೆ ಮಾತಾಡಿ. ನೀವು ನಡೆಸಿ ಈ ಅನುಭವ ಅನಿಸಿಕೆನೂ ಸ್ವಲ್ಪ ಎಲ್ಲರಿಗೂ ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡಿ. ಪೋಸ್ಟ್ ಮಾಡಿದೆ ನೋಡಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇಷ್ಟೊತ್ತನ ನೋಡಿದ್ವಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನ ನಮ್ಮ ಪರೀಕ್ಷಾರ್ಥಿಗಳು, ಪರೀಕ್ಷಾ ಗುರುಗಳು ಅಂತಾನೆ ಹೇಳ್ಬೋದು. ತುಂಬಾ ಅನುಭವ ಇದೆ ಅದರಲ್ಲಿ. ಸ್ಪಷ್ಟವಾಗಿ ಯಾವ ಪ್ರಶ್ನೆ ಹೆಂಗ್ ತೆಗಿಬೇಕು ಅನ್ನೋದು ಒಂದು ಐಡಿಯಾ ಮ್ಯಾಗ ತೆಗಿತಾ ಇದ್ದಾರೆ. ಅದನ್ನು ಕೂಡ ನಾ ಗಮನಿಸ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಅದು ಇಂಪಾರ್ಟೆಂಟ್. ಅದು ಉತ್ತರ ಬರೆಯೋದಕ್ಕಾತು, ಹೊಂದಿಸಿ ಬರೆಯೋದಕ್ಕಾತು, ಬಿಟ್ಟ ಸ್ಥಳ ತುಂಬೋದಕ್ಕಾದು ಪರ್ಟಿಕ್ಯುಲರ್ ಆಗಿ ಇಂಥದ್ ತೆಗೆದ ಮಾತ್ರ ಅದ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದೇನೇ ಅವ್ರು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಸುಮಾರು ವರ್ಷದ ಅನುಭವ ಇರೋದ್ರಿಂದ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇವಾಗ ಈ ತರದ ಎಕ್ಸಾಮ್ಗಳು ನಿಮ್ಗೆ ಏನ್ ಅನಿಸ್ತಾ ಇದೆ? ಥ್ಯಾಂಕ್ ಯು ಸರ್. ಮಲ್ಲಪ್ಪ ಸರ್, ಒಂದ್ 2 ಮಾತನ್ನ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಳಿದ ನಂತರ ಅದ್ ಮಾಡಿ. ನಮಸ್ತೆ ಮತ್ತೊಮ್ಮೆ ಎಲ್ಲ ಆತ್ಮಬಂಧುಗಳಿಗೆ. ಇದೊಂದು ಈ ಧ್ಯಾನ ಒಂದು ಇದಕ್ ಬಂದಾಗ ನನಗೆ ನಿಜಕ್ಕೂ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ನಾನು ಸಾಕಷ್ಟು ಲಾಭ ಆಗಿದೆ ಅಂತ ಮೊದಲನೇದಾಗಿ ಹೇಳ್ತಾ, ಈ ಒಂದು ಧ್ಯಾನ ಒಂದು ಇದಕ್ಕೆ ವೇದಿಕೆ ಕರ್ಕೊಂಡು ಬಂದಿರತಕ್ಕಂತ ನಮ್ಮ ಸಹೋದರಿ ವಿಜಯಮ್ಮನವರಿಗೆ, ವಿಜಯಲಕ್ಷ್ಮಿ ಅವರಿಗೆ ನಾನು ಮೊದಲನೇದಾಗಿ ಸ್ಮರಿಸುತ್ತಾ, ನಿಜಕ್ಕೂ ಒಂದು ನನಗೂ ಕೂಡ, ನಾನು ನಿವೃತ್ತಿಯಾಗಿ 6 ವರ್ಷ ಮುಗೀತು. 7ನೇ ವರ್ಷದಲ್ಲಿ ಈಗ ನಾನು ಕಾಲಿಡ್ತಾ ಇದ್ದೇನೆ. ನನಗೆ ಸ್ವಲ್ಪ ಮರವಿನ ಒಂದು ಗ್ರಹಣ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಹಾಗಾಗಿ ಇದಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ನಾನೇನ್ ಮಾಡ್ತಿದ್ದೆ, ನನಗೆ ಮರ್ತೋಗುತ್ತೆ ಅಂತ ನಾನು ಬರ್ಕೊಳ್ತಾ ಇದ್ದೆ ಹೇಳ್ತಕ್ಕಂಥ ವಿಷಯಗಳನ್ನ, ಆಮೇಲೆ ಹೇಳ್ಬೇಕಾಗುತ್ತಲ್ಲ ಅಂತ. ಇದು ನನಗೆ ನಿಜಕ್ಕೂ ಒಂದು ಒಳ್ಳೆಯ ಒಂದು ನೆನಪಿನ ಗ್ರಹಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನನಗೆ ಈ ವೇದಿಕೆ ಒಂದು ಅವಕಾಶ ಕಲ್ಪಿಸಿತು. ಇದು ನನಗೆ ಸಹಾಯ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಟ್ಟಾರೆ ನಾನು ಇದರಲ್ಲಿ ಚೆನ್ನಾಗಿ ಒಂದು ಕೆಲಸ ಮಾಡಿದೀನಿ ಅನ್ನೋದಾದ್ರೆ ಅದು ತಮ್ಮೆಲ್ಲರ ಒಂದು ಹಾರೈಕೆ ಅಂತ ನಾನು ಕೂಡ ಭಾವಿಸ್ತಾ, ಎಲ್ಲಾ ಧ್ಯಾನಿಗಳ ಒಂದು ಹಾರೈಕೆಯಿಂದ, ಗುರೂಜಿಯವರ ಒಂದು ಹಾರೈಕೆಯಿಂದನೂ, ಗುರುಗಳ ಒಂದು ಆರೈಕೆಯಿಂದನೂ ನಾನು ಚೆನ್ನಾಗಿ ಮಾಡಿದೀನಿ ಅಂತ ಭಾವಿಸ್ತಾ ಇದ್ದೀನಿ ಸರ್. ಒಟ್ಟಾರೆ ನನಗೆ ಹೆಚ್ಚು ಲಾಭ ಆಗಿದೆ ಇದರಿಂದ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನಾರಾಯಣ್ ನಾಯಕ್ ಸರ್, ತಮ್ಗೆ ಅವಕಾಶ ಈಗ. ಈಗ ಇನ್ನೊಂದೇನಂದ್ರೆ, ಯಾರು ಎಕ್ಸಾಮ್ ಬರೆದ್ರು ಎಲ್ಲ ಹ್ಯಾಂಡ್ ರೈಸ್ ಮಾಡಿ. ಮುದ್ರಾ ಮೇಡಮ್ ಓದಿ, ಎಲ್ಲರ ಹೆಸರು ಓದಿ, ಎಲ್ಲಾರನ್ನು ಹ್ಯಾಂಡ್ ರೈಸ್ ಮಾಡಕ್ಕೆ. ಸರಿ, ನಾರಾಯಣ್ ನಾಯಕ್ ಸರ್ ಮಾತಾಡಿ. ನಮಸ್ತೆ ಸಣ್ಣ ನೋಡ್ರೆ. ಆಮೇಲೆ ವಾಯ್ಸ್ ಕಟ್ ಆಗ್ತಾ ಇದೆ, ನೆಟ್ವರ್ಕ್ ಇರೋ ಬೈಲಿ ಮಾತಾಡಿ. ತಯಾರು ಮಾಡಿದಂತ ಮಲ್ಲಪ್ಪ ನಾಯ್ಕ್ ಸರ್ ಅವರಿಗೂ ನಮಸ್ತೆ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಇನ್ನೊಬ್ರಿಗೆ ಅವಕಾಶ ಕೊಡಿ. ಹೇಮಾ ಪಾರ್ಕರ್ ಮೇಡಮ್ ಮಾತಾಡಿ.
ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ಆ ಗುರುಜಿ, ನಾನಲ್ಲ. ಮಾತಾಡಿ. ಮೊದಲನೇ ಸಾರಿ ಎಕ್ಸಾಮ್ ಬರೆಯುವಾಗ ತುಂಬಾ ಹೆದರಿಕೆಯಿಂದ ಎಲ್ಲ ಅಭ್ಯಾಸ ಮಾಡಿ ರಿವೈಸ್ ಮಾಡಿ ವಿಡಿಯೋಸ್ ಮತ್ತೆ ಮತ್ತೆ ನೋಡ್ತಾ ಇದ್ವಿ. 31 ತೆಗ್ದವಾಗುನು ಆನೆಸ್ಟ್ ಆಗಿ ಎಲ್ಲ ಚೆನ್ನಾಗಿ ಓಕೆ ಅನ್ಕೊಂಡ್ರು. ಎರಡನೇ ಸರಿ ಬಂದವಾಗ ಎಲ್ಲ ನೋಡಿ ಹಿಂದಿನ ಮನನ ಮಾಡ್ಕೊಂಡು ಅವತ್ತಿನ ಕ್ಲಾಸ್ ಎಲ್ಲ ಚೆನ್ನಾಗಿತ್ತು, ಇಷ್ಟೇ ಬಿಡು ಅನ್ಕೊಂಡು ಸ್ವಲ್ಪ ನೆಗ್ಲೆಕ್ಟ್ ಅಂದ್ರೆ ಮನ್ಸಿಗೆ ಆಯ್ತೇನೋ ಅಂತ ಈಗ ಅನಿಸ್ತಿದ್ದೆ ಪ್ರಶ್ನೆ ಪತ್ರಿಕೆ ಬರ್ದವಾಗ. ಇಲ್ಲ ಅಂದ್ರೆ ಎಲ್ಲ ಗೊತ್ತಿತ್ತು, ತಿಳ್ಕೊಂಡಿದೀನಿ, ನೆನಪಿದೆ, ಕೇಳಿದೀನಿ ಅನ್ಕೊಂಡಿತ್ತು. ಪ್ರಶ್ನೆ ಬರೆಯುವಾಗ 60ಕ್ಕೆ 31 ಮಾತ್ರ ತಗೊಳಕಾಯ್ತು, 1 ನಂಬರ್ ಮಾತ್ರ. ಇಲ್ಲ ಹೋದ್ಸರಿ ಅಷ್ಟೇನೆ. ಆದ್ರೆ ಸ್ವಲ್ಪ ಇವಾಗ ಏನಾಯ್ತು, ಅದ್ರದ್ದು ಪ್ರಜ್ಞೆ ಬಂತು. ಇಲ್ಲ ಸಾಲ್ದು, ಆಗಿನ್ ಮಾಡಿದ್ದು ಕೀ ಪಾಯಿಂಟ್ಸ್ ನ ಮತ್ತೆ ನೀವು ಮೊನ್ನೆ ಹೇಳಿದ್ದೆಲ್ಲ ಪಾಯಿಂಟ್ಸ್ ಇವಾಗ ನೆನ್ಪಿಟ್ಕೊಳಕ್ ಏನ್ ಬೇಕು, ಆಮೇಲೆ ಯಾವ ತರ ಪ್ರಿಪೇರ್ ಆಗ್ಬೇಕು ಎಕ್ಸಾಮ್ಗೆ, ಅದು ಒಂದು ವಿದ್ಯಾರ್ಥಿ ತರ ಒಂದು ಚೆನ್ನಾಗಿ ನಾನು ಪ್ರಿಪೇರ್ ಆಗಿ ಮುಂದಿನ ದಿನಗಳಲ್ಲಿ ದೊಡ್ಡದನ್ನ ಸಣ್ಣದು ಅಂತ ತಿಳ್ಕೊಂಡೆ, ಸಣ್ಣದನ್ನು ದೊಡ್ಡದು ಅಂತ ತಿಳ್ಕೊಂಡು ನಿಜವಾಗ್ಲೂ ಆನೆಸ್ಟ್ ಆಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಮನನ ಮಾಡ್ಕೊಂಡು ನೀವೆಲ್ಲ ಮಾಡ್ತಿರೋದೇ ನನ್ನ ಆತ್ಮ ಉದ್ಧಾರಕ್ಕೆ. ಅದನ್ನ ನಾನು ಆತ್ಮನಿಷ್ಠೆಯಿಂದ ನಾನು ಮಾಡ್ತೀನಿ ಗುರುಜಿ. ಮತ್ತೆ ಇವತ್ತಿನ ಕ್ಲಾಸಲ್ಲಿ ನೀವು ಎಂತ ಲೆಕ್ಚರ್ ಕೊಡ್ಸಿದ್ರಿ ಅಂದ್ರೆ ಕಣ್ಣು ತೆರೆಯೋ ಅಂತದ್ದು. ನನ್ಗೆ ಆಕ್ಚುಲಿ ನಾಚಿಕೆ, ಸಂಕೋಚ, ಭಯ, ಯಾಕಂದ್ರೆ ಅಷ್ಟೊಂದು ಪಬ್ಲಿಕ್ ಕಮ್ಯುನಿಕೇಶನ್ ಇಲ್ದೆ ಇರೋದು, ಕೇಳಿದ ತಕ್ಷಣ ಮೈಂಡ್ ಸ್ವಿಚ್ ಆಫ್ ಆಗೋದು. ನೀವು ಎಲ್ಲವೂ ಗೊತ್ತಿದ್ರು ನೋಡಿದ್ರೇನೆ ನಿಮ್ಮ ಬೆಳಕು ಪಿಂಕ್ ಆಗಿ ಅಷ್ಟು ಡಿವೈನ್ ಎನರ್ಜಿ ನಿಮ್ಮಲ್ಲಿದೆ. ಅದು ನಿಮ್ಮ ಸಾಧನೆ ತೋರ್ಸುತ್ತೆ. ಅಷ್ಟು ಸಿಂಪಲ್ ಆಗಿ, ಅಷ್ಟು ಹಂಬಲ್ ಆಗಿ, ಅಷ್ಟು ಚೆನ್ನಾಗಿ ನೀವು ನಮಗೆ ಒಂದು ತಾಯಿ ತರ ವಾತ್ಸಲ್ಯದಿಂದ ಅದನ್ನ ನಾವು ಕೊಡುವಾಗ, ನೀವು ಅಂತ ಗ್ರೇಟ್ ಮಾಸ್ಟರ್ಸ್ ನೀವು ಕೊಡುವಾಗ ನಾವು ಅದನ್ನ ತಗೊಂಡು ಸಾರ್ಥಕ ಮಾಡ್ಕೊಳ್ಬೇಕು. ಪರಿವರ್ತನೆ ನಿಧಾನ ಮಾಡ್ಕೊಳ್ತಾ ಈಗ ಪಬ್ಲಿಕ್ ಇವಾಗ ಏನಾಗುತ್ತೆ, ಮಹಾವತಾರ್ ಚಾನೆಲ್ ಅಂದ್ರೆ ಎಲ್ರು ಯೂನಿವರ್ಸಲ್, ಎಲ್ರು ನೋಡೋ ಅಂತದ್ದು. ಅದಕ್ಕೆ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಗೋ ಹೋಗಕ್ಕಾಗಲ್ಲ. ಆದ್ರೂ ಪ್ರಿಪ್ರೇಷನ್ ಅನ್ನೋದು ನೀವು ಹೇಳ್ದ ಹಾಗೆ 5 ನಿಮಿಷ 10 ನಿಮಿಷ 1 ನಿಮಿಷದ ಮಾತಿನಿಂದ ಆದ್ರೂ ಶುರು ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಗುರುಜಿ. ಮತ್ತೆ ಇದನ್ನ ಎಲ್ಲ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮಲ್ಲಪ್ಪ ನಾಯಕರು ಪ್ರಶ್ನೆಗಳನ್ನ ಅದು ಹೇಗ್ ತಯಾರು ಮಾಡ್ತಾರೋ, ಇರೋದು ಇಷ್ಟೇ ವಿಷಯಗಳಿರುತ್ತೆ. ಆ ಪ್ರಶ್ನೆಗಳಲ್ಲಿ ಉತ್ತರ ನಿಜವಾಗ್ಲೂ ಗೊತ್ತಿದ್ರು ಕೂಡ ನಮಗ್ ನಾವೇ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನಿದು, ಇದಕ್ಕೆ ಯಾವ ತರ ಅಂತ. ಅಂದ್ರೆ ಆ ಪ್ರಶ್ನೆಗೂ ತಿಳ್ಕೊಳಕ್ಕೂ ನಾವು ತಿಳ್ಕೊಳ್ಳೋ ರೀತಿ ಇನ್ನೂ ತುಂಬಾ ಬೇಕಾಗಿದೆ. ಇದು ನಾವು ತಿಳ್ಕೊಂಡಿರೋ ರೀತಿ ತುಂಬಾ ಕಡಿಮೆ ಆಗಿದೆ. ಅದನ್ನ ಅಭ್ಯಾಸ ಮನನದಿಂದ ನಾನು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಅನ್ನೋದ್ಕಿಂತ ನನ್ನ ಉದ್ಧಾರಕ್ಕಾಗಿ ನೀವು ಮಾಡೋ ಒಂದು ಇದನ್ನ ನಾನು ಅಳವಡಿಸ್ಕೊಂಡು ಮಾಡ್ತೀನಿ ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅದ್ಭುತ ಮಾತು ಹೇಳಿದ್ರಿ. ನಮ್ಮ ಈ ಮಹಾವತಾರ್ ಫೌಂಡೇಶನ್ ನ ಪ್ರಯತ್ನ ನಮ್ಮ ಆತ್ಮೋದ್ಧಾರಕ್ಕಾಗಿ, ನಮ್ಮ ಮೋಕ್ಷಕ್ಕಾಗಿ ನೀವು ಮಾಡ್ತಾ ಇದೀರಿ ಅಂತ ಹೇಳಿ ಅತ್ಯದ್ಭುತವಾದ ಮಾತು ಹೇಳಿದ್ರಿ ಮೇಡಮ್. ಇದು ಪ್ರಪಂಚದ ಎಲ್ಲರಿಗೂ ಮನ ಮುಟ್ಟತಕ್ಕಂತ ಮಾತು. ಧನ್ಯವಾದ ಮೇಡಮ್ ನಿಮ್ಗೆ. ಎಸ್ ನಾರಾಯಣ್ ನಾಯ್ಕ ಅವರೇ, ನಿಮ್ಗೆ ಅವಕಾಶ ಈಗ ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ಹಲೋ, ಎಸ್ ಸರ್, ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ಪ್ರಶ್ನೆ ಪತ್ರಿಕೆ. ಮಲ್ಲಪ್ಪ ಸರ್ ತುಂಬಾ ಅದ್ಭುತವಾದ ಕ್ವಶನ್ ಪೇಪರ್ ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇವತ್ತು 2ನೇ ದಿನ ತುಂಬಾ ಚೆನ್ನಾಗಿತ್ತು ಸರ್. ಹಿಂದಿನ ಸರಿನೂ ತುಂಬಾ ಚೆನ್ನಾಗಿತ್ತು. ಈ ಸತಿನೂ ಸ್ವಲ್ಪ ನಾವು ಮನನ ಮಾಡ್ಕೊಂಡು ಇವತ್ತಿನ ಸಂಖ್ಯೆ ನಂದು 49ಕ್ಕೆ ಏರಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಮನನ ಮಾಡ್ಕೋಬೇಕಂತ ನನ್ನ ಅನಿಸಿಕೆ. ನಂದು ಮತ್ತೆ ಎಲ್ಲಿ ಹೋಗಿದೆ ಮಾರ್ಕ್ಸ್ ಅಂತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸರ್ ಹೋಗಿದೆ. ನೆಕ್ಸ್ಟ್ ಸರಿ ತಪ್ಪುಗಳಲ್ಲಿ ಸ್ವಲ್ಪ ನನ್ನದು ಮಾರ್ಕ್ಸ್ ಹೋಗಿದೆ ಸರ್ ನಂದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಕ್ಸಾಮ್ ಕುರಿತು ನಿಮ್ ಮಾಮಾರ್ ಏನ್ ಹೇಳ್ತಾ ಇದ್ರಮ್ಮ? ಎಕ್ಸಾಮ್ ಬಗ್ಗೆ ಮಾಮಾರ್ ಅಭಿಪ್ರಾಯ ಏನು? ನಮ್ಮ ಮಾವನವ್ರಿಗೂ ಸರಿ ಕೊಡ್ತೀನಿ ಸರ್, ಮಾತಾಡ್ತಾರೆ. ಅವ್ರದ್ದು ಸ್ವಲ್ಪ ಅನಿಸಿಕೆ ಇದೆ. ನಮಸ್ತೆ ಗುರುಜಿ. ನಮಸ್ತೆ ಸಣ್ಣೇಗೌಡ್ರೆ, ಹಾಗೂ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದಂತ ಮಲ್ಲಪ್ಪ ಸಾರಿಗೂ ಸಹ ನಮಸ್ತೆ ಸರ್. ನಮಸ್ತೆ. ಈಗ ಮುಖ್ಯವಾಗಿ 2ನೇ ಪ್ರಶ್ನೆ ಪತ್ರಿಕೆ ಬಹಳ, ಆದ್ರೂ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಕೇವಲ 18 ಅಂಕಗಳನ್ನು ಪಡೆದಿದ್ದೇನೆ. ಕಾರಣ ನನಗೆ ಈ ಮ್ಯಾಚ್ ದಿ ಫಾಲೋಯಿಂಗ್ ಇದೆಯಲ್ಲ, ಇದು ದೊಡ್ಡದಾಗಿದೆ. ಅದು ದೊಡ್ಡದಾಗಿರೋದ್ರಿಂದ
ಅದನ್ನ ಒಂದ್ ಕಡೆ ವಾಯ್ಸ್ ಬ್ರೇಕ್ ಆಗ್ತದೆ. ಬರ್ಕೊಂಡು ಇನ್ನೊಂದ್ ಕಡೆ ಪಟ್ಟಿ ಬರ್ಕೊಂಡು ಮ್ಯಾಚ್ ಮಾಡೋದ್ರೊಳಗಾಗಿ ಟೈಮ್ ಸರ್ ಆಗಿ ಕೇಳಿಸ್ತಾ ಹೋಗಿರ್ತದೆ. ಇಲ್ಲ, ವಾಯ್ಸ್ ತುಂಬಾ ಹಾಗಾಗಿ ಬ್ರೇಕ್ 20 ಆಗ್ತದೆ. ಅಂಕಗಳಿಗೆ ಮ್ಯಾಚ್ ದಿ ಫಾಲೋಯಿಂಗ್ ಇರೋದನ್ನ ಬೇರೆ ಈ ಮ್ಯಾಚ್ ದಿ ಫಾಲೋಯಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ. ಒಂದ್ 5 ನಿಮಿಷನಾದ್ರೂ ನಾವು ಟೈಮ್ ಕೊಟ್ರೆ ಅಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಮಾಡಕ್ ಆಗ್ತದೆ. ಏನು ಇದಕ್ಕೆ ಯಾವ್ದು ಅಂತದೆ ಅಂತ ಯೋಚಿಸ್ಬೇಕಾಗ್ತದೆ. 20 ಇರ್ತಕ್ಕಂಥದ್ದು ಇರೋದ್ರಿಂದ ನಾಯಕ್ ಗುರುಗಳೇ, ನಿಮ್ಮ ಅಭಿಪ್ರಾಯನ ಸ್ವೀಕರಿಸ್ತೇವೆ. ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಿಮ್ಗೆ ಮಾತು ಕೇಳ್ತಾ ಇಲ್ಲ. ಸಸಿ 42 ಮಾರ್ಕ್ಸ್ ತಗೊಂಡ್ರೆ ತಮ್ಮ ಮಾಮಾರ್ ಎಷ್ಟು ತಗೊಂಡ್ರಂತ ಒಂದ್ ಮಾತು ಹೇಳ್ಬಿಡಿ, ನಾವು ಮುಕ್ ಹೋಗ್ತೇವೆ. ಮಾವನವರು 18 ತಗೊಂಡ್ರೆ ಸರ್. ಏನ್ ಗೊತ್ತಾ ಸರ್, ನಾವೆಲ್ಲ ಹೋಗ್ಬೇಕಾರ 4 ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಅದ್ಭುತ ಸರ್, ಚೆನ್ನಾಗಿತ್ತು. ಈ ಓಕೆ, ಸತಿ ಥ್ಯಾಂಕ್ ಯು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಮಾಮ ಮತ್ತು ಸಸಿ ಇಬ್ರು ಕೂಡ ಭಾಗವಹಿಸಿದ್ರ. ಎಸ್, ಜಗದೀಶ್ ಬಾವಿಕಟ್ಟಿ ಅವರೇ, ನಿಮ್ಗೆ ಅವಕಾಶ. ಎಲ್ಲರಿಗೂ ನಮಸ್ಕಾರ. ಮಲ್ಲಪ್ಪ ನಾಯಕ್ ಸರ್ಗೆ ಮೊದಲು ಹೆಡ್ಸಪ್ ಹೇಳ್ಬೇಕು. ಯಾಕಂದ್ರೆ ರಿಟೈರ್ಮೆಂಟ್ ಆಗಿ ಈ ತರ ಒಂದು ಅದ್ಭುತವಾದ ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನು ನಿಜವಾದ ಅಧ್ಯಯನ ಈಗ ತೊಡಗಿದ್ದಾರೆ ಅವರು, ತಮ್ಮ ಆತ್ಮೋದ್ಧಾರಕ್ಕಾಗಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಮಗೆ ನಾವು ಇದನ್ನ ಅಧ್ಯಾತ್ಮದಲ್ಲಿ ತೊಡಗಿಕೊಳ್ಳಿಕ್ಕೆ ಇದು ನಮಗೋಸ್ಕರ ಮಾಡಿರೋದು, ಬೇರೆ ಏನು ಉದ್ದೇಶ ಇಲ್ಲ. ಒಳ್ಳೆ ಒಂದು ಅಭಿಪ್ರಾಯ ಚೆನ್ನಾಗಿದೆ. ಕ್ವಶನ್ ಪೇಪರ್ ಚೆನ್ನಾಗಿದೆ. ಬಟ್ ಮ್ಯಾಥ್ಸ್ ದ ಫಾಲೋಯಿಂಗ್ ಅದನ್ನ ಮಾಡಕ್ ಆಗಲ್ಲ, ಸಮಯ ಬೇಕಾಗುತ್ತೆ. ಪೂರ್ಣ 2 ಕಡೆನು ಬರ್ಕೊಂಡು ಮ್ಯಾಥ್ಸ್ ದ ಫಾಲೋಯಿಂಗ್ ಮಾಡ್ಬೇಕಾಗುತ್ತೆ. ಅದೊಂದು ಬೇರೆ ಏನಾದ್ರು ಇದ್ರೆ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಈ ವಾರದಲ್ಲಿ ನಾನು ಜಾಸ್ತಿ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತೇವೆ. ಎಸ್, ಓಕೆ 18 ಸರ್, ಜನ ಥ್ಯಾಂಕ್ ಯು. ಭಾಗವಹಿಸಿದ್ರು, ಅದರಲ್ಲಿ ಕೇವಲ 4 ಜನ ಮಾತ್ರ ಮಾತಾಡಿದ್ರೆ. ಇವಾಗ ಇನ್ನೂ 14 ಜನ ಮಾತಾಡ್ಬೇಕಾಗಿದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಿಕ್ಕಿದವ್ರನ್ನು ಹ್ಯಾಂಡ್ ರೈಸ್ ಮಾಡ್ಸಿಮ. ಮಧುರಾ ಮೇಡಮ್ ಓದಿ, ಯಾರ್ಯಾರು ಈಗ ಮಾತಾಡಿದ್ರೆ ಅವ್ರು ಟಿಕ್ ಮಾಡ್ಕೊಳ್ಳಿ. ಮಾತಾಡಿಲ್ಲಂತವ್ರನ್ನು ನೀವು ಹೆಸರಿಂದ ಕರೆದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡ್ತಾರೆ, ಇಲ್ಲಾಂದ್ರೆ ಅವ್ನ ಅನ್ಮ್ಯೂಟ್ ಮಾಡ್ತಾ ಹೋಗಿ. ಓಕೆ ಓಕೆ, ಎಲ್ಲರಿಗೂ ಅನ್ಮ್ಯೂಟ್ ಕೊಟ್ಟಿದ್ದೀರಾ ಸರ್? ಇಲ್ಲ, ನೀವು ಹೆಸರು ಓದಿ, ಹೆಸರು ಕರೆದ್ರೆ ಅವ್ರು ಹ್ಯಾಂಡ್ ರೈಸ್ ಮಾಡ್ತಾರೆ. ಯಾರ್ಯಾರು ಗಿರಿಜಾ ಮೇಡಮ್ ಮಾತಾಡಿ. ಗಿರಿಜಾ ಮೇಡಮ್. ಇಲ್ಲ, ಇಲ್ಲಿ ಪ್ರಭು ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರನ್ನ ಅನ್ಮ್ಯೂಟ್ ಕೊಡ್ತಾ ಇದೀವಿ. ಪ್ರಭು ಕೊಡಿ. ಪ್ರಭಾರವರು, ರಾಜು ಮತ್ತು ಪ್ರಭಾ ಮೇಡಮ್ ಮಾತಾಡಿ. ಮತ್ ಮ್ಯೂಟ್ ಆಯ್ತದು. ರಾಜು ಸರಿ ಕೊಡಿ ಸರ್. ನಾ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ, ಯಾಕೆ ಮ್ಯೂಟ್ ಆಗ್ತಾ ಇದೆ ಮತ್ತದು? ಅವರೇ ಮಾಡ್ಕೊಳ್ತಾರೆ. ರಾಜು ಅವರೇ ಮಾತಾಡಿ. ಆತ್ಮಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸನ್ನಿಗೌಡರಿಗೆ ಧನ್ಯವಾದ ಹೇಳುತ್ತಾ, ಮಲ್ಲಪ್ಪ ನಾಯಕ್ ಅವರು ಬಹಳ ಒಳ್ಳೆ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ. ನಾವು ಸಮಯ ಇಲ್ಲಕ್ಕಾಗಿ ಅದನ್ನ ಮತ್ತೆ ರಿವಿಷನ್ ಮಾಡಲಿಕ್ಕಾಗಿ ಸ್ವಲ್ಪ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಮನನ ಮಾಡಿಕೊಂಡು ಇನ್ನು ಜಾಸ್ತಿ ಅಂಕಗಳನ್ನು ತೆಗೆದುಕೊಳ್ಳುತ್ತೇನೆ ಹೇಳುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಎಲ್ಲರಿಗೂ. ಹೇಳ್ತಾ ಇದೆ ಮೇಡಮ್? ತುಂಬಾ ಅದ್ಭುತ ಇತ್ತು ಸರ್, ಬಹಳ ಕ್ಯೂರಿಯಾಸಿಟಿ ಇತ್ತು. ಎಕ್ಸಾಮ್ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು ನಮ್ಗೆ. ಸರ್, ಮಲ್ಲಪ್ಪ ಸರ್ ಬಹಳ ಚೆನ್ನಾಗಿ ತೆಗಿದ್ದಾರೆ. ಮತ್ತೆ ಗುರೂಜಿ ಅವರು ಅಷ್ಟೇ ಸಹಕಾರ ಕೊಡ್ತಿದ್ದಾರೆ. ನಂದು ಇದು ಒಂದು ಮಲ್ಟಿಪಲ್ ಚಾಯ್ಸ್ ಎಲ್ಲದೂ ಕರೆಕ್ಟ್ ಆಯ್ತು ಸರ್. ಮ್ಯಾಚ್ ದ ಫಾಲೋಯಿಂಗ್ ಸ್ವಲ್ಪ ಇದನ್ನಿಸ್ತು. ಅದೊಂದು 2 ನಿಮಿಷ ಸ್ಕ್ರೀನ್ ಮೇಲೆ ಇಟ್ರೆ A, B 2 ಪಟ್ಟಿನೂ ಸ್ಕ್ರೀನ್ ಮೇಲೆ 2 ಪ್ರಭಾ ಅವರೇ ಮಾತಾಡಿ. ಕರೆಕ್ಟ್ ಆಗ್ತಿತ್ತೇನೆ. ಮ್ಯಾಚ್ ದ ಫಾಲೋಯಿಂಗ್ ಬೇಕಂದ್ರೆ ಈ ಸರಿ ಒಂದು 5 ನಿಮಿಷ ಸ್ಕ್ರೀನ್ ಮೇಲೆ ಇಡ್ಬೋದು, ನೋ ಪ್ರಾಬ್ಲಮ್. ಹೌದು ಸರ್, ಅದ್ ಹಂಗಿಟ್ರೆ ನಮಗೆ ಬರೆಯಕ್ ಅನುಕೂಲ ಆಗ್ತದೆ. ನಮ್ಗೆ ಸ್ವಲ್ಪ ಕನ್ಫ್ಯೂಷನ್. ಪ್ರಶ್ನೆ ಮಾತ್ರ ಬಹಳ ಚೆನ್ನಾಗಿ ಅದ್ರಲ್ಲೇ ಎಲ್ಲರಿಗೂ ಮಾರ್ಕ್ಸ್ ಹೋಗಿದೆ ಸರ್. ಮಲ್ಲಪ್ಪ ಸರ್ ಮತ್ತೆ ಸರ್ ಎಲ್ಲ ಗುರುಜಿ ಅವರೆಲ್ಲ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಪ್ರಭಾ ಮೇಡಮ್ ಮಾತಾಡಿ. ಧನ್ಯವಾದಗಳು. ಹಲೋ, ಮಾತಾಡಿ, ಕೇಳ್ತಾ ಇದೆ. ಪ್ರಶ್ನೆ ಪತ್ರಿಕೆ ಚೆನ್ನಾಗಿತ್ತು, ಆದ್ರೆ ನಾನು 1-2 ಮನನ ಮಾಡಿರಲಿಲ್ಲ. ಅದರಲ್ಲಿ ಕೊರತೆ ಆಗಿದೆ. ಧನ್ಯವಾದಗಳು.
ಅಲ್ಲ, ಈ ಪರೀಕ್ಷೆ ಮಾಡೋದ್ರಿಂದ ಏನ್ ಅನ್ನಿಸ್ತಾ ಇದೆ? ತಮ್ಮ ಒಂದು ಆತ್ಮಜ್ಞಾನ ಬೆಳೆಯಲಿಕ್ಕೆ ಹೆಂಗ್ ಹೆಲ್ಪ್ ಆಗ್ತಾ ಇದೆ ಅದನ್ನ ಎರಡು ಮಾತು ಹೇಳ್ಬೋದ್ರಾ? ತುಂಬಾ ಸಹಕಾರಿಯಾಗುತ್ತಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ಕೋರ್ ಎಷ್ಟಾಯ್ತಮ್ಮ? 25, 25. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್, ಇನ್ನೂ ಯಾರು ಮಾತಾಡಿಲ್ಲ? ಅದರಲ್ಲಿ ನೋಟ್ ಮಾಡಿದ್ರಾ? ಟಿಕ್ ಮಾಡ್ತಾ ಹೋದ್ರಾ? ಗಿರಿಜಾ ಮೇಡಮ್ ಇಲ್ವಾ? ಟಿ.ಡಿ. ಹೆಗಡೆ ಅವರು? ಇಲ್ಲ, ಈಗ ಎಷ್ಟು ಜನ ಮಾತಾಡಿದ್ರು ನೋಡಿದ್ರಾ? 8 ಜನ ಮಾತಾಡಿದ್ರು ಸರ್, ಇನ್ನು 8 ಜನ ಮಾತಾಡಿದ್ರು. ಅದೇ ಟಿ.ಡಿ. ಹೆಗಡೆ ಸರ್ ಮಾತಾಡ್ತೀರಾ? ಮಿಕ್ಕಿದವ್ರನ್ನ ಹೆಸರು ಕರಿತಾ ಹೋಗಿ. ಹೆಗ್ಡೆ ಸರ್ ಭಾಗವಹಿಸಿದ್ರಾ? ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಹಾ, ರಂಗನಾಥ್ ಸರ್ ಅವರಿಗೆ ನಮಸ್ಕಾರ, ನಾಗರಾಜ್ ಸರ್ ಅವರಿಗೂ ನಮಸ್ಕಾರ. ಈ ಜೂಮ್ ನಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮಲ್ಲಪ್ಪ ಸರ್ ಅವರಿಗೂ ನಮಸ್ಕಾರ. ಪ್ರಶ್ನೆ ಪತ್ರಿಕೆ ಚೆನ್ನಾಗಿದೆ. ಮೊದಲನೇ ಪಾರ್ಟ್ ನಲ್ಲಿ ಇದ್ದಾಗ ನನಗೆ ಇಲ್ಲಿ ವಿದ್ಯುತ್ ಕಡಿತಾ ಇತ್ತು, ಅದಕ್ಕಾಗಿ ಅದರದ್ದು ಭಾಗವಹಿಸ್ಲಿಕ್ಕೆ ಸರಿ ಆಗ್ಲಿಲ್ಲ. 2ನೇ ಪಾರ್ಟ್ ಕರೆಕ್ಟ್ ಆಯ್ತು. 3ನೇ ಪಾರ್ಟ್ ಹೊಂದಿಸಿ ಬರೆಯೋದು ಬಹಳ ಇದಿರೋದು. 2 ಸ್ಕ್ರೀನ್ ಕಾಣ್ತಾ ಇರ್ಬೇಕು. ಅದು A, B 2 ಕಾಣ್ತಾ ಇದ್ರೆ ಹೊಂದಿಸಿ ಬರೀಲಿಕ್ಕೆ ಕರೆಕ್ಟ್ ಆಗ್ತದೆ. ಅದು ಜಾಸ್ತಿ ಇರೋದ್ರಿಂದ ಅದನ್ನ 2 ಪಾರ್ಟ್ ಮಾಡಿ ಕೊಟ್ರೆ ಬೆಸ್ಟ್ ಇರ್ತದೆ. ಅದರಲ್ಲೇನೆ 2 ಪಾರ್ಟ್ ಮಾಡಿ ಇಟ್ರೆ ಹೊಂದಿಸಿ ಬರೀಲಿಕ್ಕೆ ಕರೆಕ್ಟ್ ಆಗ್ತದೆ. ಹೊಂದಿಸಿ ಬರೀಲಿಕ್ಕೆ ಅದಕ್ಕಾಗಿ ಹೊಂದಿಸಿ ಬರೀಲಿಕ್ಕೆ ಆಗ್ಲಿಲ್ಲ, ಅದಕ್ಕಾಗಿ ಮಾರ್ಕ್ಸ್ ಕಡಿಮೆ ಬಂತು. ಪ್ರಶ್ನೆ ಪತ್ರಿಕೆ ಚೆನ್ನಾಗಿತ್ತು. ತಯಾರಿಸಿದ ಮಲ್ಲಪ್ಪ ಗೌಡರಿಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇದರಿಂದ ಚೆನ್ನಾಗಿ ಪತ್ರಿಕೆ ಇದು ಬರೋದ್ರಿಂದ ನಮಗೂ ಹೆಚ್ಚು ರಿವಿಷನ್ ಮಾಡ್ಕೊಂಡು ಆತ್ಮಜ್ಞಾನ ವೃದ್ಧಿ ಮಾಡ್ಕೊಳ್ಳಕ್ಕೆ ಒಳ್ಳೇದಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ. ಥ್ಯಾಂಕ್ ಯು ಸರ್, ತಮಗೂ ಕೂಡ ಧನ್ಯವಾದ. ವಿಜಯಲಕ್ಷ್ಮಿ ಅವರು ಗಿರಿಜಾ ಮೇಡಮ್ ಇದ್ದೀರಾ? ಗಿರಿಜಾ ಮೇಡಮ್ ನೆಕ್ಸ್ಟ್ ಗಿರಿಜಾ ಮೇಡಮ್ ಹಾ ಇದರಲ್ಲಿ ಇದಾರೆ, ಬಟ್ ಏನು ಅವರು ಇದ್ ಮಾಡ್ತಾ ಇಲ್ಲ. ಇಲ್ಲಮ್ಮ, ಗಿರಿಜಾ ಮೇಡಮ್ ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಇಲ್ಲ, ಇಬ್ರು ಇಲ್ಲ. ಪುಷ್ಪಾಂಜಲಿ ಮೇಡಮ್, ಇಬ್ರು ಇಲ್ಲ. ನಿಮ್ಮ ವಿಡಿಯೋ ಆನ್ ಮಾಡಿದಾರಲ್ಲ, ಮಾತಾಡಿ ಒಂದ್ಸರಿ. ನಿಮ್ಮ ಅನಿಸಿಕೆ ಏನಂತ ಮಾತಾಡಿ. ಪುಷ್ಪಾಂಜಲಿ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೊಳ್ಳಿ. ತೆಲುಗನ್ರಿ ಅವ್ರ ಅನ್ಮ್ಯೂಟ್ ಮಾಡಿದ್ದಾಯ್ತು. ಅನ್ಮ್ಯೂಟ್ ಇಲ್ಲಿ ಇರುತ್ತೆ. ಕೇಳ್ತಾ ಇದೆ, ಮಾತಾಡಿ ಮೇಡಮ್. ನಾನು ಈಗ ಬಂದೆ ಸರ್, ನಮಸ್ತೆ. ನಾನು ಈಗ ಬಂದೆ. ಹೌದಾ? ಸ್ವಲ್ಪ ಔಟ್ ಸೈಡ್ ಇದ್ವಿ ಸರ್, ಅದಕ್ಕೆ. ಎಕ್ಸಾಮ್ ಬಗ್ಗೆ ನಿಮ್ಮ ಒಪಿನಿಯನ್? ಶೂಟಿಂಗ್ ಅಲ್ಲಿ ಇದ್ದೀವಿ ಸರ್. ಇಲ್ಲ ಅನ್ಸುತ್ತೆ ಸರ್ ಅವ್ರಿಗೆ. ಕೇಳ್ತಾ ಇಲ್ಲ ವಾಯ್ಸ್. ಇನ್ನೊಂದು ಸ್ವಲ್ಪ ಸೌಂಡ್ ಇಟ್ಕೊಳ್ಳಿ. ಮಾತಾಡ್ತೀರಮ್ಮ? ಹಿಂದೆ ಇರೋರು ಯಾರು ಕ್ಯಾಮ್ರಾ ನೋಡ್ಬೇಡಿ ಸರ್, ಅವ್ರು ಶೂಟಿಂಗ್ ಅಲ್ಲಿ ಇದಾರಂತೆ. ಶೂಟಿಂಗ್ ಅಲ್ಲಿ ಇದ್ದಾರೆ. ಸವಿತಾ ಮೇಡಮ್ ಎಲ್ಲ ಇದ್ದೀರಾ? ಮಾತಾಡ್ತೀರಾ ಹೊಸಬ್ರು? ಪ್ರಭಾ ಮೇಡಮ್ ಅವ್ರು ಮಾತಾಡ್ಬೇಕಾ? ಇಲ್ಲ, ಇನ್ನು ಯಾರು ಮಾತಾಡಿಲ್ಲ ನೋಡಿ. ಲಿಸ್ಟ್ ಅಲ್ಲಿ ನೋಡಿ. ಸರ್, ಲಿಸ್ಟ್ ಅಲ್ಲಿ ಇದ್ದವ್ರು ಇಲ್ಲ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಲ್ಲ, ಗಿರಿಜಾ ಅವರು ಮೇಡಮ್ ಇಲ್ಲ ಸರ್, ಇಬ್ರು ಇದಾಗಿದ್ದಾರೆ. ಆಯ್ತು. ಸರ್, ಮಲ್ಲಪ್ಪ ರಬಾವಿ ಅವ್ರು ಮಾತಾಡ್ತಾ ಇದಾರೆ. ಮಲ್ಲಪ್ಪ. ನಮಸ್ಕಾರ ಗುರುಗಳೇ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಶರಣಾರ್ಥಿಗಳು. ಇವತ್ತಿನ ಎಕ್ಸಾಮ್ ಬಹಳ ಚೆನ್ನಾಗಿತ್ತು. ಬಟ್ ನನ್ನ ಮೌಲ್ಯಮಾಪನ ನಾನೇ ಮಾಡ್ಕೊಂಡ ಪ್ರಕಾರ ನಾನು ಪುನರ್ಮನನ ಜಾಸ್ತಿ ಮಾಡಿಲ್ಲ. ಅದಕ್ಕಾಗಿ ನನಗೆ 16 ಮಾರ್ಕ್ಸ್ ಬಂದಿದ್ದು ನನಗೆ ಸಂತೋಷವಾಗಿದೆ. ಯಾಕಂದ್ರೆ ನಾನು ಪುನರ್ಮನ ಮಾಡಿದ್ರೆ ನಾನು ಮೋಸ್ಟ್ಲಿ ಈ ತರ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಜ್ಞಾನ ಅಭಿವೃದ್ಧಿ ಮಾಡ್ಕೋಬಹುದಾಗಿತ್ತು ಏನೋ ಅಂತ ಅನಿಸ್ತಾ ಇದೆ. ತಮ್ಮ ಈ ಒಂದು ಮಹಾವತಾರ್ ಫೌಂಡೇಶನ್ ದವರು ಬಹಳ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸಲ ಕ್ಲಾಸ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗ್ತಾ ಇರ್ತೀನಿ, ಕೆಲಸದ ಮಧ್ಯಗಳೇ ಸ್ವಲ್ಪ ಕೇಳ್ಕೊಳ್ತಾ ಇರ್ತೀನಿ. ಬಹಳ ಚೆನ್ನಾಗಿದೆ ಅದು. ಇನ್ನು ನಮಗೆ ಅಂದ್ರೆ ನಮ್ಗೆ ಮೋಕ್ಷದೆಡೆಗೆ ಹೋಗೋಕೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನ ಯಾರು ಉಚಿತವಾಗಿ ಇಷ್ಟು ಕೊಡೋದಿಲ್ಲ. ಅಂತ ಒಂದು ಮಹತ್ ಕಾರ್ಯವನ್ನ ಮಹಾವತಾರ್ ಫೌಂಡೇಶನ್ ಮಾಡ್ತಾ ಇದೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.
ಆ ಲಿಸ್ಟ್ ನೋಡ್ಕೊಳ್ಳಿಮ್ಮ. ಇನ್ಯಾರು ಬಾಕಿ ಇದೆ ಮಾತಾಡೋದು? ಯಾರಿಲ್ಲ ಸರ್, ಆಯ್ತು. ಇವರು ಎಲ್ಲ ವಿಜಯಲಕ್ಷ್ಮಿ ಓದಿ, ಮೇಡಮ್ ಎಲ್ಲ ಮತ್ತೆ ಓದಿ ಒಂದ್ಸರಿ ಓದಿ. 17 ಎಷ್ಟು 17 12? ರಾಜೇಂದ್ರ ಸರ್, ರಾಜೇಂದ್ರ ಸುತೇಜ ಸರ್ ಭಟ್ಟು, ರಾಜೇಂದ್ರ ವಿಜಯಲಕ್ಷ್ಮಿ ಸರ್ ಮಾತಾಡಿಲ್ವಲ್ಲ? ಅವ್ರು ಕಾಣ್ತಾನೆ ಇಲ್ಲ ನನಗೆ. ಅವ್ರಿಲ್ಲ. ಓಕೆ, ರೈಟ್, ನೆಕ್ಸ್ಟ್. ಹಾ, ಆಮೇಲೆ ರಾಜು ಸರ್ ಅವ್ರು ಮಾತಾಡಿದ್ರು, ಹೇಮಾ ಮೇಡಮ್ ಮಾತಾಡಿದ್ರು, ಜಗದೀಶ್ ಬಾವಿಕಟ್ಟೆ ಅವ್ರು ಮಾತಾಡಿದ್ರು, ಮಲ್ಲಪ್ಪ ಅವರು ಮಾತಾಡಿದ್ರು, ಪ್ರಭಾ ಅವ್ರು ಮಾತಾಡಿದ್ರು, ಗಿರಿಜಾ ಅವರಿಲ್ಲ, ಟಿ.ಡಿ. ಹೆಗಡೆ ಅವ್ರು ಮಾತಾಡಿದ್ರು, ಗೀತಾ ನಾಯಕ ನಟಿ ಅವ್ರು ಮಾತಾಡಿದ್ರು, ನಾರಾಯಣ ನಾಯಕ್ ಅವ್ರು ಮಾತಾಡಿದ್ರು ಸರ್. ಅಷ್ಟೇನಾ ಟೋಟಲ್? ಎಸ್ ಸರ್, ಎಸ್. 12. ಓಕೆ, ಓಕೆ, ರೈಟ್, 13 ಮೆಂಬರ್ಸ್. ಎಸ್. ನಾನ್ ಮಾತಾಡ್ತೀನಿ ಇವಾಗ. ಮಲ್ಲಪ್ಪ ಸರ್ ಮಾತಾಡಿ. ಅವರೇ, ತುಂಬಾ ಅದ್ಭುತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀರಾ. ನಮ್ಗೆ ಮನನ ಮಾಡ್ಕೊಳ್ಳಿಕ್ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಈ ವೀಕ್ ಫುಲ್ ಇದ್ದೆ, ಅದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದೆ. ಬಟ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಲ್ಲೇ ನನ್ನ ಮಾರ್ಕ್ಸ್ ಹೋಯ್ತು. ಬಟ್ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಅಂದ್ರೆ ತುಂಬಾ ಈಸಿ ಇತ್ತು, ಚೆನ್ನಾಗಿ ಮಾಡ್ಕೊಂಡ್ವಿ. ಬಟ್ ಸ್ವಲ್ಪ ಹೀಗಿರ್ಬೇಕು, ಟಫ್ ಇರ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮತ್ತೆ ಮನನ ಮಾಡ್ಕೊಳಲ್ಲ ಅನ್ಸುತ್ತೆ ನಾವು. ಯಾಕಂದ್ರೆ ಇಲ್ಲಾಂದ್ರೆ ನಾವು ವಿಡಿಯೋನು ನೋಡಲ್ಲ, ಕ್ಲಾಸಲ್ಲಿ ಕೇಳಲಿಕ್ಕೂ ನಮ್ಗೆ ಕುತ್ಕೊಳಕ್ ಆಗಲ್ಲ ಅನ್ನೋ ಒಂದು ಇದಿರುತ್ತೆ. ಚೆನ್ನಾಗಿತ್ತು ಕ್ವಶನ್ ಪೇಪರ್. ಅದೇ ನಾವು ಎಲ್ಲರೂ ಹೇಳ್ದಾಗೆ ನಾವು ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಸ್ಕ್ರೀನ್ ಮೇಲೆ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅವರು ನೋಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಮ್ಯಾಚ್ ಮಾಡ್ಲಿಕ್ಕೆ. ಆಗ ಅವರಿಗೆ ತಪ್ಪುಗಳು ಕಡಿಮೆ ಆಗುತ್ತೆ ಅಂತ ನಂದು ಒಂದು ಅನಿಸಿಕೆ. ಒಂದು 5 ರಿಂದ 7 ನಿಮಿಷ ಅಲ್ಲೇ ಇಟ್ರೆ ಅಲ್ಲೇ ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಬಾ ಯಾವ್ದು ಅಂತ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವರಿಗೆ ಆನ್ಸರ್ ಬೇಗ ಸಿಗುತ್ತೆ. ಮತ್ತೆ ಎಷ್ಟೋ ಜನದ ಅದರಲ್ಲೇ ಹೋಗಿದೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೇ ಮಾರ್ಕ್ಸ್ ತುಂಬಾ ಹೋಗ್ಬಿಟ್ಟಿದೆ. ಚೆನ್ನಾಗಿದೆ ಮಲ್ಲಪ್ಪ ಸರ್, ತುಂಬಾ ಅದ್ಭುತವಾಗಿ ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀರಾ. ತುಂಬಾ ಕಷ್ಟಕರವಾದ ಒಂದು ಕೆಲಸ ಇದು. ಯಾಕಂದ್ರೆ ಕ್ವಶನ್ ರೆಡಿ ಮಾಡೋದಿದೆಯಲ್ಲ, ಅದು ಅಸಾಧ್ಯ. ಯಾಕಂದ್ರೆ ಅಷ್ಟು ಪ್ರತಿಯೊಂದು ಪಾಯಿಂಟ್ ಅಲ್ಲೂ ತೆಗಿಬೇಕಲ್ಲ, ಅದಕ್ಕೆ ಆನ್ಸರ್ ಅಷ್ಟೇ ಕರೆಕ್ಟ್ ಆಗಿರ್ಬೇಕು. ತುಂಬಾ ಅದ್ಭುತವಾದ. ಮತ್ತೆ ರಂಗನಾಥ್ ಸರ್ ಅವ್ರದ್ದು ಒಂದು ತುಂಬಾ ಸಲಹೆ ಸಹಕಾರದೊಂದಿಗೆ, ಮತ್ತೆ ಸಣ್ಣೇಗೌಡ್ರು ಇರ್ಬೋದು, ಅವರೆಲ್ಲ ನಿಮ್ಗೆ ಒಳ್ಳೆ ಸಲಹೆಗಾರಾಗಿ ನಿಮ್ಗೆ ಚೆನ್ನಾಗಿ ಇದ್ ಮಾಡಿದ್ದಾರೆ. ನಮ್ಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ, ನಾವು ಮನನ ಮಾಡ್ಕೊಳ್ಳಿಕ್ಕೆ, ಮೋಕ್ಷ ಸಾಧನೆ ಹೋಗ್ಲಿಕ್ಕೆ, ಜ್ಞಾನ ಹಂಚ್ಲಿಕ್ಕೆ ನಮ್ಗೊಂದು ಒಳ್ಳೆ ವೇದಿಕೆ ಇದು. ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ನಿರಂತರವಾಗಿ ಭಾಗವಹಿಸಿ ಅದ್ಭುತವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಎಸ್ ಸ್ನೇಹಿತರೆ, ಈಗ ಎಕ್ಸಾಮ್ ಕಂಡಕ್ಟ್ ಮಾಡದಿದ್ರು ಪರವಾಗಿಲ್ಲ, ನಿರಂತರ ಕ್ಲಾಸಿಗೆ ಬರ್ತಾ ಇದ್ರಲ್ಲ, ನಿಮಗೆ ಏನ್ ಅನಿಸ್ತಾ ಇದೆ ಅಂತವ್ರು ಯಾವ್ದಾದ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮ ಅನಿಸಿಕೆಗಳಿಗಾಗಿ ಒಂದಿಷ್ಟು ಅವಕಾಶ ಕೊಡ್ತಾ ಇದ್ದೀವಿ. ಹ್ಯಾಂಡ್ ರೈಸ್ ಮಾಡಿ. ಗೌಡ್ರೆ, ನಮ್ದೇ ಸ್ವಲ್ಪ ಸಲಹೆ ಇದೆ. ಹೇಳಿ ಗೌಡ್ರೆ, ಗುರುವೆ, ಹೇಳಿ ಗುರುವೆ. ನಮಸ್ತೆ ಆತ್ಮ ಬಂಧುಗಳೇ. ಇಲ್ಲಿ ನಿಮ್ಗೊಂದು ಕ್ಲೂ ಕೊಡಕ್ ಇಷ್ಟಪಡ್ತೀನಿ ನಾನು. ಮ್ಯಾಚ್ ದಿ ಫಾಲೋಯಿಂಗ್ ಅನ್ನ ನೀವಲ್ಲಿ ಪೂರ್ಣ ಉತ್ತರ ನೋಡೋ ಅವಶ್ಯಕತೆ ಇಲ್ಲ. ನಾನಲ್ಲಿ ಅಲ್ಲಿ ಇದನ್ನ ಸರಿ ಉತ್ತರ ಹೇಳುವಾಗ ಒಂದನೇದಕ್ಕೆ ಇದನ್ನ ಹೇಳ್ತಾ ಇರ್ತೀನಿ, ಏನು ಒಂದನೇದಕ್ಕೆ ಎರಡನೇದಕ್ಕೆ ಬಿ, ಈ ತರ ಅದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಕರೆಕ್ಷನ್ ಮಾಡ್ಕೊಂಡ್ರೆ ನೀವು ಅದರಲ್ಲಿ ಹೆಚ್ಚು ಉತ್ತೀರ್ಣರಾಗ್ತೀರಿ ಅಂತ ನಾನು ಕೂಡ ನನ್ನ ಸಲಹೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಪೂರ್ಣ ಉತ್ತರ ನೋಡೋ ಅವಶ್ಯಕತೆ ಇಲ್ಲ. ನಾನು ಮಾದರಿ ಉತ್ತರಗಳನ್ನ ಹೇಳ್ತಾ ಇರ್ತೀನಿ, ಯಾವ್ದಾದ್ರು 2 ಸರಿ ಹೇಳಿದೀನಿ. ಅವಾಗ ನಾನು ಸರಿ ಉತ್ತರದ ಸಂಖ್ಯೆನ ನೀವು ನಮೂದಿಸ್ಕೊಂಡ್ಬಿಟ್ರೆ ಅಲ್ಲಿ ಖಂಡಿತ ನೀವು ಹೆಚ್ಚು ಅಂಕ ತಗೊಳ್ತೀರಿ ಅಂತ ನನ್ನ ಸಲಹೆ ಇದರಲ್ಲಿ. ಆಯ್ತು, ಇನ್ನ ತಮ್ಮ ಸಲಹೆಯನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮುಂದಿನ ಅವಧಿಯಲ್ಲಿ ಸರಿಗೆ ಹೇಳ್ತಾ ಇದ್ದೀನಿ, ಅದನ್ನ ಇನ್ನೂ ಸ್ವಲ್ಪ ಇನ್ನೊಂದು 5 ನಿಮಿಷ ಅದಕ್ಕೆ ಹೆಚ್ಚಿಕೊಡ್ರಿ ಅಂತ. ಒಟ್ಟಾರೆ ತಮಗೆಲ್ಲರಿಗೂ ಆದ ಅನುಭವಕ್ಕಿಂತ ನನಗೆ ಇದು ಹೆಚ್ಚು ಲಾಭ ಆಗಿದೆ. ಯಾಕಂದ್ರೆ ನಾನು ಫಸ್ಟ್ ಬರಿತಾ ಇದ್ದಿದ್ದೆ ಅದೇ ಉದ್ದೇಶ. ಯಾಕಂದ್ರೆ ನಾನು ಕೇಳಿಸ್ಕೊಂಡದನ್ನ ಮರ್ತ್ ಬಿಡ್ತೀನಿ ಅಂತ. ಅದು ಇಲ್ಲಿ ನನಗೆ ಈ ತರ ನನಗೆ ಆಯ್ತು, ಪ್ರಶ್ನೆ ಪತ್ರಿಕೆ ತರಕ್ಕೆ ಪ್ರೇರಣೆ ಆಯ್ತು ಅಂತ ನಾನು ನಿಜಕ್ಕೂ ಈ ವೇದಿಕೆಗೆ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ. ಚೆನ್ನಾಗಿ ಸರ್. ನಂದು ಆಕ್ಚುಲ್ ಅವತ್ತು ಅನ್ಮ್ಯೂಟ್ ಆಗ್ಲಿಲ್ಲ. ಅದು ಅನ್ಮ್ಯೂಟ್ ಆಗಿದ್ರೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಎರಡನ್ನೂ ಹೇಳ್ತಾ ಹೋಗ್ಬಿಡ್ತಿದ್ದೆ. ಎ ಪಟ್ಟಿನ ಬಿ ಪಟ್ಟಿ ಕೂಡ ಜೊತೆ ಮೇಲೆ ಹೇಳ್ಕೊಂತ ಹೋಗ್ಬಿಟ್ಟಿದ್ರೆ ಪಟಲ್ ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಅಷ್ಟ್ ಮಾಡ್ಬೇಕಾಯ್ತ. ಆಮೇಲೆ ಇನ್ನೊಂದ್ ಸಾರ್ ಅಂದ್ರೆ ನಾನು 2ನೇ ಸರಿ ಇದನ್ನ ನೋಡಲ್ಲ ವಿಡಿಯೋನ. ನಾನೇನ್ ಬರ್ಕೊಂಡಿರ್ತೀನಿ ಅದ್ರ ಮೇಲೆ ಹೋಗ್ತೀನಿ. ಇಲ್ಲಾರೇಪರ್ ಅವ್ರದ್ದು ಮಾತ್ರ ಅದು ಟಫ್ ಇರುತ್ತೆ ಅಂತ ಅದನ್ನ ನಾನು ಪುಸ್ತಕನ ಸ್ಕ್ಯಾನ್ ಮಾಡಿ ಹಾಕ್ರಿ ಅಂತೀನಿ. ಬಾಕಿದೆಲ್ಲ ಕೇಳಿಸ್ಕೊಂಡಿರ್ತೀನಲ್ಲ, ಅದಕ್ಕೆ ಸಾಕಷ್ಟು ಸಮಯ ಹಾಕತಿ. ಇನ್ನು ವಿಡಿಯೋ ನೋಡಕ್ ಟೈಮೇ ಇಲ್ಲ ನನಗೆ. ಹಂಗಾಗಿ ನಾನೇನು ಕೇಳಿಸ್ಕೊಂಡಿರ್ತೀನಿ ಅದನ್ನ ಬರ್ಕೊಂಡಿರ್ತೀನಿ, ಅದ್ರ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡ್ತೀನಿ. ತಮ್ಮೆಲ್ಲರ ಸಹಕಾರಕ್ಕೆ ನಾನು ಅನಂತ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಇದೊಂದು ಮಲ್ಲಪ್ಪ ಅವರೇ, ಇದೊಂದು ಅದ್ಭುತ ಸಾಧನೆ ನೀವು ಮಾಡ್ತಾ ಇರೋದು. ಇದು ನಿಜವಾದ ಸಾಧನೆ. ಇದೊಂದು ದೊಡ್ಡ ಸೇವೆ, ಅಂದ್ರೆ ಒಂಥರ ನಿರಂತರ ಸೇವೆ ನೀವು ಮಾಡ್ತಾ ಇದ್ರಿ.
ಅಂದ್ರೆ ಹಾ ಸರ್. ನೀವು ಮುಂಚೆ ನೋಟ್ಸ್ ಮಾಡ್ಕೊಳ್ಳುವಂತ ಅಭ್ಯಾಸ ನಿಮ್ಗಿತ್ತು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಓಕೆ, ನೀವು ಹೌದು ಸರ್. ಈ ವೇದಿಕದಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂತ ಇದ್ರಿ, ನಾನು ಅಬ್ಸರ್ವ್ ಮಾಡಿದ್ದೆ. ಹೌದು ಬಟ್ ಹೌದು ಆದ್ರೆ ಸರ್. ಈ ಅವಕಾಶ ನಿಮ್ಗೆ ಈ ಪ್ರಕೃತಿ ಸೃಷ್ಟಿಕರ್ತ ಕೊಟ್ಟಿದ್ರ. ಯಾಕಂದ್ರೆ ಅದಕ್ಕೂ ನೀವು ಸಮಾಂತರವಾಗಿ ಅದಕ್ಕೂ ನೀವು ಕರೆಕ್ಟ್ ಉತ್ತರ ಅಂತ ಅರ್ಥ ಆಯ್ತು ಅದಕ್ಕೆ. ಅಂದ್ರೆ ಮೊದಲನೇ ಗುರುಜಿ, ಮೊದಲನೇ ನನ್ನ ಇದ್ರ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ ಶ್ರೀಮತಿ ಅವ್ರಿಗೆ. ಅವ್ರು ಅನಾರೋಗ್ಯ ಸ್ಥಿತಿಯಲ್ಲಿದ್ದು ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಒಂದೇ ಸತ್ಯ ಹೇಳ್ಬೇಕಂದ್ರೆ ನಿನ್ನೆ ಅವ್ರು ಅಡಿಗೆ ಮಾಡಕ್ಕೆ ಆಗಿಲ್ಲ ಸರ್. ಅಷ್ಟು ಅವ್ರ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ, ಅಡಿಗೆನೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ಅವ್ರಿಗೆ ತೊಂದರೆ ಕೊಟ್ಟನೇನೋ ಅಂತ ಒಂದ್ ಕಡೆ, ಯಾಕಂದ್ರೆ ಅವ್ರ ಅನಾರೋಗ್ಯ ಸ್ಥಿತಿಯಲ್ಲಿ ನಾನು ಅವ್ರನ್ನ ಕಾಳಜಿ ಮಾಡ್ಲಿಲ್ಲ ಅನ್ನೋದು ಒಂದು ಕೊರಗು ಕೂಡ ನನಗಿದೆ ಸರ್. ದಯಮಾಡಿ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಅವರೆಲ್ಲ ಪ್ರೇರಣೆ ನಮ್ಮ ಶ್ರೀಮತಿ ಅವರು ಅಂತ ನಾನು ಹೇಳ್ತಾ ಮುಂದೂ ಕೂಡ ಇದನ್ನ ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆದ್ರೆ ಅನಿವಾರ್ಯ ಅಂದಾಗ ತಾವು ಯಾಕಂದ್ರೆ ನಾನು ಇಲ್ಲಿ ಪರೀಕ್ಷೆ ಬರೀಬೇಕಾಗಿದೆ, ಹಾಗಾಗಿ ನನಗೂ ಅವಕಾಶ ಸಿಗಲಿ, ಇದನ್ನ ಈ ಒಂದು ಜವಾಬ್ದಾರಿನ ಮತ್ತೊಬ್ಬರು ತಗೊಳ್ಳಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನೀವು ಈ ತಿಂಗಳಂತ ಮಾಡಿ, ಅಂದ್ರೆ ಫೆಬ್ರವರಿ ಫುಲ್ ಮಾಡ್ತಾ ಇದ್ರೆ ಮತ್ತೆ ಮಾರ್ಚ್ ಅಲ್ಲಿ ಇನ್ನು ಬೇರೆ ಅವ್ರಿಗೆ ಅವಕಾಶ ಕೊಡೋಣ. ಅದ್ರ ಒಳಗಡೆ ಯಾರು ತಯಾರಾಗ್ತಾರೋ ಅವರು ಪ್ಯಾರಲಲ್ ಆಗಿ ಒಬ್ರು ಇಬ್ರು ತಯಾರಾಗ್ಬೇಕು. ಓಕೆ, ಯಾಕಂದ್ರೆ ಈ ರೀತಿಯಲ್ಲಿ ನೋಡಿ, ಇಲ್ಲಿ ಪ್ರಶ್ನೋತ್ತರ ರೆಡಿ ಮಾಡೋದು ಒಂದೇ ಅಲ್ಲ, ಟೈಪ್ ಮಾಡಿ ಅದಕ್ಕೂ ಅದ್ಭುತವಾದ ರೀತಿಯಲ್ಲಿ ತಯಾರು ಮಾಡಿ, ಇದೆಲ್ಲ ಸಾಮಾನ್ಯ ಅಲ್ಲ. ಅದಕ್ಕೆ ಸಮಯ ಬೇಕು, ಆಸಕ್ತಿ ಬೇಕು, ಶ್ರದ್ಧೆ. ಓಕೆ, ಎಲ್ಲಾನು ನೀವು ಅದರಲ್ಲಿ ಇಟ್ಕೊಂಡು ಮಾಡಿದ್ದಕ್ಕೆ ಇದು ಬರೋದು. ಔಟ್ಪುಟ್ ಈ ರೀತಿಯಲ್ಲಿ ಇರ್ತದೆ. ಓಕೆ, ಯಾವುದೇ ರೀತಿಯಲ್ಲಿ ಸುಮ್ಮನೆ ಪ್ರಶ್ನೆಗಳು ಬರ್ಕೊಂಡು ಬಂದು ನಾನು ಪ್ರಶ್ನೆ ಹೇಳ್ತೀನಿ ಉತ್ತರ ಬರ್ಕೊಳ್ಳಿ ಅಂತ ಇದೆಲ್ಲ ಆಗಲ್ಲ. ಈ ರೀತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಅದಾದ್ಮೇಲೆ ಅದೊಂದು ಸೊಗಸಾಗಿ ನೀಟಾಗಿ ಬರೆಯೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂಥರ ನಿಜವಾದ ಪ್ರಶ್ನೋತ್ತರ, ನಿಜವಾದ ಪರೀಕ್ಷೆ, ಅಂದ್ರೆ ಪರೀಕ್ಷಾ ಸಮಯ ತರ ಇದೆ ಅದು. ಪರೀಕ್ಷಾ ಸಮಯಕ್ಕಿಂತ ಇನ್ನೂ ಉತ್ತಮವಾಗಿದೆ. ಯಾಕಂದ್ರೆ ಇದು ಆತ್ಮಕ್ಕೆ ಸಂಬಂಧ ಪರೀಕ್ಷೆ ಬರೀತಾ ಇದ್ವಿ ನಾವು. ಈ ಪ್ರಾಪಂಚಿಕ ಪತ್ರಿಕೆ ಇಲ್ಲ, ಪ್ರಶ್ನೆ ಉತ್ತರ ಪತ್ರಿಕೆ ಅಲ್ಲ ಇದು. ಇದು ಆತ್ಮದಕ್ಕೆ ಸಂಬಂಧಿತ ಆಧ್ಯಾತ್ಮಿಕ ಪ್ರಶ್ನಾವಲಿ. ಇದಕ್ಕಿಂತ ದೊಡ್ಡದು ಏನಿರ್ತದೆ ಈ ವಿಶ್ವದಲ್ಲಿ ಹೇಳಿ? ನಿಜ ಸರ್, ನಿಜ ಸರ್. ಈ ವಿಶ್ವದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ, ದೊಡ್ಡ ಸೇವೆ ಏನು ಮಾಡಕ್ ಸಾಧ್ಯವೇ ಇಲ್ಲ. ಅದು ನೀವು ಮಾಡ್ತಾ ಇದ್ರಿ, ಮಾಡಿದ್ರಿ. ಇದಕ್ಕೂ ತಕ್ಕ ಫಲಿತ ಏನಿದೋ ಆ ಸೃಷ್ಟಿಕರ್ತ ನಿಮ್ಗೆ ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಗುರುಜಿ ಅವ್ರ ಪುಣ್ಯ ನೋಡ್ರಿ ಗುರುಜಿ. ಹೆಂಡತಿ ಆರೋಗ್ಯ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲ ಸುಧಾರಿಸ್ತಿದೆ. ಓಕೆ, ನಥಿಂಗ್ ಟು ವರಿ. ನೀವು ಮಾಡ್ತಾ ಹೋಗಿ, ಈ ತಿಂಗಳೆಲ್ಲ ಮಾಡಿ. ಇನ್ನೊಬ್ರು ಅವಕಾಶ ಬಂದು ತಗೊಳ್ಳೋವರೆಗೂ ಮಾಡಿ, ತೊಂದರೆ ಇಲ್ಲ. ಅದು ನಿಮ್ಗೆ ಎಲ್ಲಾ ಸಹಕಾರ ಆ ಸೃಷ್ಟಿಕರ್ತ ನೀಡ್ತಾರೆ. ಡೋಂಟ್ ವರಿ. ಅಪ್ಪ ಗುರುಗಳು ಧ್ಯಾನಕ್ ಬರ್ತಿದ್ದಂಗೆನೆ ಪತ್ರಿಜಿ ಗುರುಗಳು ಅವ್ರಿಗೆ ಕೆಲಸ ಕೊಟ್ಬಿಟ್ಟಿದ್ದಾರೆ. ನನ್ ಸೇವೆ ಮಾಡಿ ನೀನು ನಿಮ್ ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೇನೆ ಅಂತ ಹೇಳ್ಬಿಟ್ಟು. ನೋಡಿ ಅವ್ರೆಷ್ಟು ಅದೃಷ್ಟವಂತರು ಅಂತ. ಇದಕ್ ಬರ್ತಿದ್ದಂಗೆನೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು ಗುರುಜಿಗಳೇ ನಿಮ್ಗೆ. ಇವಾಗ ಹೇಮಾ ಪಾರ್ಕರ್ ಮೇಡಮ್ ಮುಂದಿನ ದಿನಗಳಲ್ಲಿ ಮಲ್ಲಪ್ಪ ಸರ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕು ಅಂತ ಹೇಳಿ ಮೇಲೆ ನಿರೀಕ್ಷೆ ಇಟ್ಕೊಂಡು ತಮ್ಗೆ ಅವಕಾಶ ಕೊಡ್ತಾ ಇದೆ ಮಾತಾಡ್ಲಿಕ್ಕೆ. ಗೌಡ್ರೆ ನಮಸ್ಕಾರ. ಗುರುಜಿ ನಮಸ್ತೆ. ಮಲ್ಲಪ್ಪ ನಾಯಕ್ರು ಆಕ್ಚುಲಿ ಕ್ವಶನ್ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿನೇ ತುಂಬಾ ಚೆನ್ನಾಗಿದೆ. ಇವಾಗ ಏಕಪಾಠಿ ಅಂತೀವಲ್ಲ, ಆ ತರ ನಾವೆಲ್ಲ ಪಂಡಿತರಲ್ಲ, ಕಲಿಯಕ್ಕಷ್ಟು ಇದೂನು ಅಲ್ಲ, ಆದ್ರೆ ಆಗ್ಬಹುದು ಮುಂದೆ. ಮಲ್ಲಪ್ಪ ನಾಯಕ್ರ ವಿಶೇಷ ಏನು ಅಂದ್ರೆ ಆ ಒಂದು ಹೇಳೋ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಗ್ರಹಣ ಶಕ್ತಿ ತುಂಬಾ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ತಕ್ಕಂತ ಪ್ರಶ್ನೆಗಳನ್ನ ಮಾಡ್ತಾರೆ. ಅದು ಬಹಳ ಮುಖ್ಯವಾಗಿರುವಂತದ್ದು. ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನನ್ಗೊಂದು ಅನ್ಸಿದ್ದು, ಹೊಂದಿಸಿ ಬರೆಯೋರಲ್ಲಿ ಅದು ತುಂಬಾ ಚೆನ್ನಾಗಿದೆ. ಆದ್ರೆ 6 ಡಿವೈಡ್ ಮಾಡಿ ಹೊಂದಿಸಿ ಬರೆಯಿರಿ, ಪಾರ್ಟ್ 1, 2, 3 ಮಾಡೋದ್ರಿಂದ ನಮ್ಗಳಿಗೆ ಇನ್ನೂ ಹೊಂದಿಸಿ ಬರೆಯಿರಿ ತುಂಬಾ ಬೇಕು. ಆದ್ರೆ ಒಂದೇ ಸರಿ 1 to 20 ಮಾಡೋ ಬದಲು 1 to 8 ಅಥವಾ 6, 5 ಈ ತರ ಮಾಡಿದ್ರೆ 1 to 5 ಈ ತರ ಮಾಡೋದ್ರಿಂದ ಡಿವೈಡ್ ಮಾಡಿ ಇನ್ನೂ ಚೆನ್ನಾಗಿ ನಮಗೂ ಮನವರಿಕೆ ಆಗುತ್ತೆ. ಕನ್ಫ್ಯೂಷನ್ ಇರಲ್ಲ, ಮತ್ತೆ ಮಾಡಿಲ್ಲ ಅಂತ ಹೇಳಿ ಒಂಥರ ಭಾವನೆಗಳು ಬರಲ್ಲ. ಥ್ಯಾಂಕ್ ಯು. ಇದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಲಹೆಗೆ
ಸಲಹೆಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆದ್ರೆ ನೀವು ಇದನ್ನ ಕಳ್ಕೊಳ್ಬಾರ್ದು, ಯಾಕಂದ್ರೆ ನೀವು ಇದಕ್ಕೆ ಹೆಡ್ ಆಗಿ ಇಟ್ಕೊಂಡು ಈ ಪ್ರಶ್ನೆಗಳಿಗೆ ನೀವು ಇದ್ರೇನೆ ಅದಕ್ಕೊಂದು ಜೀವ ಕಳೆ. ನಾನು ಆಗಲ್ಲ, ಇದೆಲ್ಲ ಬೇಡ, ಗುರುಗಳು ಹೇಳ್ತಾನೆ ಇದ್ದಾರೆ, ನೀವ್ ಇದಕ್ ಬಂದ್ಮೇಲೆ ಎಲ್ಲ ಒಂದೊಂದಾಗಿ ಹಂತವಾಗಿ ತಾನೇ ಸರಿ ಹೋಗುತ್ತೆ ಧ್ಯಾನದಿಂದ, ನಮ್ಮ ಒಂದು ಅಭ್ಯಾಸಗಳಿಂದ. ಹಾಗಾಗಿ ನೀವ್ ಇದ್ರಲ್ಲಿ ಮುಖ್ಯವಾಗಿ ಇದ್ರೇನೆ ನಾವೆಲ್ಲ ವಿದ್ಯಾರ್ಥಿಗಳಾಗೋದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ದೊಡ್ಡ ಮಾತು ಮೇಡಮ್, ಬಹಳ ದೊಡ್ಡ ಮಾತು. ನಿಮ್ಮೆಲ್ಲರ ಪ್ರೇರಣೆಯಿಂದ ನನಗೆ ಅದು ಒದಗಲಿ ಅಂತ ನಾನು ಕೂಡ ತಮ್ಮ ಸಲಹೆಯನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಉತ್ತಮವಾದ ಸಲಹೆ ಕೊಟ್ಟಿದ್ದೀರಾ, ಧನ್ಯವಾದಗಳು. ಎಸ್ ಸ್ನೇಹಿತರೆ, ಅನ್ನಂಗೆ ನಮ್ಮ ಸೆಷನ್ 21 ದಿನದ, ಪ್ರತಿ ತಿಂಗಳು 21 ದಿನದ ಸೆಷನ್ ನಡೀತಾ ಇರ್ತದೆ ಮಧ್ಯಾಹ್ನ 3:30ರಿಂದ. ಇವತ್ತು ಶನಿವಾರದ ವಿಶೇಷ ಸಂಚಿಕೆ ಏನಿದೆ ಅಂತಂದ್ರೆ ಒಂಥರ ಅಲ್ಲಿ ಏನಾದ್ರು ಬಂದ್ರೆ ನೀವು ಕಂಪ್ಲೀಟ್ ಎಂಜಾಯ್ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಅಲ್ಲೂ ಒಂಥರ ಪ್ರಶ್ನೆ ಉತ್ತರ ತರನ ಇದೆ. ಹೆಂಗೆ ಅಂದ್ರೆ ನಮ್ಮ ಉತ್ತರ ಕನ್ನಡದೊಳಗೆ ಹೇಳ್ತಾರೆ ಒಡಪು ಹೇಳೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಮದುವೆ ಸಮಾರಂಭಗಳಲ್ಲಿ ಆರತಿ ಮಾಡ್ತಿರ್ತಾರೆ. ಆರತಿ ಮಾಡಿದಾಗೆ ಆರತಿ ಮಾಡಿದಂತನ್ನ ತಟ್ಟೆ ಕೆಳಗಿಡ್ಬೇಕಾದ್ರೆ ಅಲ್ಲಿ ಒಂದ್ ಮಣೆ ಅಂತ ಇರುತ್ತೆ. ಅವ್ರಿಗೆ ಬೇಕಾದ ಅತ್ತಿಗಿನ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಗೆಳತಿಯರು ಆ ಮನೆ ತಕ್ಕೊಂಡ್ಬಿಡ್ತಾರೆ, ಎತ್ಕೊಂಡ್ಬಿಡ್ತಾರೆ. ಅವಾಗ ಆರತಿ ಕೆಳಗೆ ಇಡಕ್ ಬರೋದಲ್ಲ, ನೆಲ್ಮ ಇಡಂಗಿಲ್ಲ ಅದನ್ನ. ಅವಾಗ ಏನ್ ಮಾಡ್ತಾರ, ನಿನ್ ಗಂಡನ ಹೆಸರು ಹೇಳು, ಹಂಗ ಹೇಳಂಗಿಲ್ಲ, ಅದಕ್ಕೆ ಏನಾದ್ರು ಒಡಪು ಸೇರ್ಸಿ ಹೇಳು ಅಂತ ಹೇಳ್ತಾರ. ಆ ಸಂದರ್ಭದಾಗ ಹೇಳ್ಬೇಕಾಯ್ತ ಹೆಂಗಿರ್ತಾವ ಅಂತಂದ್ರೆ, ಉದಾಹರಣೆಗೆ ಒಂದ್ ಹೇಳ್ತೀನಿ, ಮೆಂತೆ ಹಿಟ್ಟು ತಾಲಿಪೆಟ್ಟು, ಮೆಂತೆ ಹಿಟ್ಟು ತಾಲಿಪಟ್ಟು ತಾಬಂಡ್ಯಾಗ ಹಾಕಿ ಕೊಟ್ರ ಚಪ್ಪರ್ಸ್ಕೊಂಡ್ ತಿಂತಾರ ನಮ್ಮ ಯಜಮಾನ್ರು ಅಂತೇಳಿ ಯಜಮಾನ್ ಹೆಸರು ಹೇಳ್ಬೇಕು. ಇದು ಗಂಡ್ಮಕ್ಳಿಗೆ ಬರುತ್ತೆ, ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ. ಇದನ್ನ ನಾನು ನಮ್ಮ ಮದುವೆಯೊಳಗೆ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೆ. ನಾನು ಮನೆಯವರಿಗೆ ಹೇಳ್ತಿರ್ಲಿಲ್ಲ, ಬಟ್ ನಾನೇ ಹೇಳ್ತಾ ಇದ್ದೆ. ಅದು ಒಂದು ಕೊಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಸಂದರ್ಭ ಇವತ್ತು ಕೊಡ್ತಾ ಇದೀನಿ. ಸುಮಾರು ಜನ ಇವತ್ತು ಪ್ರಿಪೇರ್ ಆಗಿದ್ದಾರೆ, ಒಬ್ಬೊಬ್ಬರಿಗೆ 2-3 ಅವಕಾಶ ಕೊಡ್ತಾ ಇದ್ದೇನೆ ಅಷ್ಟೇ. ಹಂಗೆ ಅಲ್ಲಿ ಏನಾದ್ರು ನೀವು ಬಂದಿದ್ದೆ ಆದ್ರೆ ಎಂಜಾಯ್ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲೂ ಕೂಡ ನೀವು ಲಿಂಕ್ ತಗೊಂಡು ಬನ್ನಿ, ಭಾಗವಹಿಸಿ ಅಂತ ಹೇಳ್ತಾ, ಎಸ್ ಕೊನೆಯದಾಗಿ ಒಂದಿಬ್ರು ಮಾಸ್ಟರ್ಸ್ಗೆ ಅವಕಾಶ ಕೊಡ್ತಾ ಇದೀನಿ. ವಾಣಿ ಮೇಡಮ್, ತಾವು ಮಾತಾಡ್ಬೋದು ಇವಾಗ. ಶ್ರೀಧರ ಭಟ್ ಅದು ಸ್ವಲ್ಪ ಇಲ್ಲಿ ಸನ್ನೇಗೌಡ್ರೆ. ರೈಟ್. ನಮಸ್ತೆ ಸರ್. ನನಗೆ ಕ್ವಶನ್ ಎಕ್ಸಾಮ್ ಅಟೆಂಡ್ ಮಾಡಕ್ ಆಯ್ತಾ ಇಲ್ಲ, ಜರ್ನಿನಲ್ಲಿ ಇದ್ದೆ, ಎಕ್ಸಾಮ್ ಇರೋದ್ರಿಂದ. ಅದು ತುಂಬಾ ಚೆನ್ನಾಗಿದೆ ಸರ್. ನಾವ್ ಈ ಕ್ವಶನ್ ಪೇಪರ್ ನಾವು ತಯಾರು ಮಾಡಕ್ ಹೋದಾಗ ಒಂದು ಬ್ಲೂ ಪ್ರಿಂಟ್ ಅಂತ ಮಾಡ್ಕೊಳ್ತೀವಿ. ಡಿಫಿಕಲ್ಟ್ ಲೆವೆಲ್, ಈಸಿ ಲೆವೆಲ್, ನಾರ್ಮಲ್ ಲೆವೆಲ್ ಅಂತ. ಎಲ್ರು ಔಟ್ ಆಫ್ ಔಟ್ ಆಗಿದ್ರೆ ಕ್ವಶನ್ ಪೇಪರ್ ಬೆಲೆ ಇರಲ್ಲ. ಅದರಿಂದ ಅದೆಲ್ಲವೂ ಫಾಲೋ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನಾನು ಇವತ್ತಿನ ಕ್ವಶನ್ ಪೇಪರ್ ನ ಗಮನಿಸಿಲ್ಲ, ನಾನು ಜಾಯಿನ್ ಆಗಿರ್ಲಿಲ್ಲ. ಆದ್ರೂ ಅದೆಲ್ಲವೂ ಇರ್ಬೇಕು, ಕಠಿಣವಾಗೂ ಇರ್ಬೇಕು, ಸಾಧಾರಣನೂ ಇರ್ಬೇಕು, ಮತ್ತು ಸುಲಭ ಅಂತಾನು ಇರ್ಬೇಕು. ಆಗಿದ್ದಾಗ ಮಾತ್ರ ಕ್ವಶನ್ ಪೇಪರ್ಗೆ ಬೆಲೆ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೇದಿಕೆಯಲ್ಲಿ ನೀವು ಅಂತ ಅವಕಾಶ ಕೊಟ್ಟಿರೋದು ರಿಯಲಿ ಗ್ರೇಟ್ ಸರ್. ನಾನು ಮುಂದೆ ಇದಕ್ಕೆ ಸಕ್ರಿಯವಾಗಿ ಭಾಗವಹಿಸಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಈಗ ಸ್ವಲ್ಪ ದಿನ ನನಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಅದೇ ಮೇಡಮ್, ವಾಣಿ ಮೇಡಮ್ಗೆ ಪ್ರತ್ಯೇಕ ವಿನಂತಿ. ಇದರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸು, ಮಲಪ್ ಸರ್ ಜೊತೆ ಕೆಲಸ ಸ್ವಲ್ಪ ನೀವು ಸೇವೆ ಮಾಡೋದು. ನಿಮ್ಮ ಈ ಎಕ್ಸಾಮ್ಸ್ ಎಲ್ಲ ಪೀರಿಯಡ್ ಆದ್ಮೇಲೆ ಅಷ್ಟುವರೆಗೂ ಮಲಪ್ ಸರ್ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಅದಾದ್ಮೇಲೂ ಇರ್ತಾರೆ, ಬಟ್ ಅವ್ರ ಜೊತೆಗೆ ತಮ್ಮ ಸಲಹೆಗಳು ಮತ್ತೆ ತಮ್ಮ ಡೈರೆಕ್ಟ್ ಸಹಾಯನೂ ನೀಡಬೇಕಾಗುತ್ತೆ. ಯಾಕಂದ್ರೆ ಈ ಪ್ರಶ್ನೆಗಳು ಫ್ರೀ ನೆಕ್ಸ್ಟ್ ಈ ಮಾರ್ಚ್ ಇದಂತ ಇದಾದ್ಮೇಲೆ ಸ್ವಲ್ಪ ನಿಮ್ಮ ಸಮಯ ಕೊಟ್ಟು ಅದಕ್ಕೂ ಸಲಹೆಗಳು ಮತ್ತೆ ನಿಮ್ಮ ನೇರವಾಗಿ ಸೇವೆ ಇದಕ್ಕೆ ಮಾಡ್ತಾ ಹೋದ್ರೆ ಈ ನಿರಂತರ ಈ ಪ್ರಶ್ನಾವಳಿಯನ್ನು ನಿರಂತರ ನಡಿಬೇಕಂತ ನಮ್ಮ ಆಶೆ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ಬರು ಮನನ ಮಾಡ್ಕೊಳಕ್ಕೆ ಎಷ್ಟು ಅದ್ಭುತ ಅವಕಾಶ ಅಂದ್ರೆ ಇದು. ಇಲ್ಲ ಅಂದ್ರೆ ಮನನ ಮಾಡೋದಿಲ್ಲ. ಎಷ್ಟೇ ಒಳ್ಳೆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಹೇಳಿ ಕೇಳಿಸ್ಕೊಂತಾರೆ, ಮನೆಗೆ ಹೋದ್ಮೇಲೆ ಬೇರೆ ಬೇರೆ ವಿಷಯಗಳು ಇರ್ತದೆ, ಅದು ಮರೆಯೋದು ಗ್ಯಾರಂಟಿ ಅಲ್ವಾ. ಅದಕ್ಕೂ ಈಗ ಈ ರೀತಿಯಲ್ಲಿ ಮತ್ತೊಂದ್ಸರಿ ಮನನ ಮಾಡ್ಕೊಳ್ಳೋದು ಅತ್ಯುತ್ತಮ ರೀತಿಯಲ್ಲಿ ಆಗ್ತಾ ಇದೆ. ಅವಾಗ ನಮ್ಮಲ್ಲಿ ತುಂಬಾ ಮಾಸ್ಟರ್ ಜನರೇಟ್ ಆಗ್ತಾರೆ. ಅವರೆಲ್ಲ ಇಡೀ ಪ್ರಪಂಚಕ್ಕೆ ಹೋಗಿ ಈ ಜ್ಞಾನವನ್ನು ಹೇಳ್ಕೊಡ್ತಾರೆ. ಅಷ್ಟೇ ಆಗೋದು. ಇದೇ ನಮ್ಮ ಗುರಿ ಇರೋದು, ಬೇರೆ ಗುರಿ ಏನಿಲ್ಲ. ನಮ್ಗಿರೋ ಗುರು ಒಂದೇ. ಎಲ್ಲಾರು ಮಾಸ್ಟರ್ ತಯಾರಾದ್ರೆ ಅವರು ಇನ್ನು ಪ್ರಪಂಚ ಹೊರಗಡೆ ಹೋಗ್ತಾರೆ. ಯಾಕಂದ್ರೆ ಜ್ಞಾನ ಹೆಚ್ಚಾಗಿದೆ, ಧ್ಯಾನ ಹೆಚ್ಚಾಗಿದೆ. ಅದಕ್ಕಿಂತ ಏನ್ ಬೇಕಾಗತ್ತೆ ಅದಕ್ಕೋಸ್ಕರ. ಓಕೆ, ನಿಮ್ಮ ಸಹಾಯ ಸಹಕಾರಗಳು ನಮ್ಗೆ ಬೇಕಾಗತ್ತೆ. ಖಂಡಿತ ಖಂಡಿತ ಸರ್, ನಮ್ಗೆ ನಮ್ಮ ಅದೃಷ್ಟ ಸರ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ನಮ್ಮ ಮಹಾತಾರ್ ಫೌಂಡೇಶನ್ ವೇದಿಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಬಸ್ನಲ್ಲಿ ಹೋಗ್ತಾ ಇರುವಾಗ್ಲೂ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾರೆ. ಮತ್ತೆ ಶೂಟಿಂಗ್ ಪ್ಲೇಸ್ ಅಲ್ಲೂ ಸಹ ಮೇಡಮ್
ವಿಡಿಯೋ ಆನ್ ಮಾಡ್ಕೊಂಡು ಅವ್ರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಸಹ ತರಕಾರಿ ಕಟ್ ಮಾಡ್ತಾ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಕಾನ್ಸಂಟ್ರೇಷನ್ ಮಾಡ್ಲಿಲ್ಲ, ಹಾಗಾಗಿ ನಾನು ಭಾಗವಹಿಸಕ್ ಆಗ್ಲಿಲ್ಲ. ಮುಂದಿನ ವಾರ ಖಂಡಿತವಾಗ್ಲೂ ಭಾಗವಹಿಸಿ 1 ಮಾರ್ಕ್ಸ್ ಬಂದ್ರು ಸರಿ ಅಥವಾ 60ಕ್ಕೆ 60 ಬಂದ್ರು ಸರಿನೇ ಭಾಗವಹಿಸ್ತೀನಿ ಅಂತ ಹೇಳ್ತಾ, ಹೇಳ್ಬೇಕು ಅಂತಂದ್ರೆ ಮನರಂಜನೆ ಆಕ್ಟಿಂಗ್ ಅಂತಂದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ, ಪ್ರಶ್ನೋತ್ತರ ಅಂತಂದಾಗ ಒಂದ್ ಹೆಜ್ಜೆ ಹಿಂದೆ ಅಂತಾನೆ ನನ್ನ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಮಲ್ಲಪ್ಪ ಸರ್, ನಿಮ್ಗೆ ಏನು ಸಂಕಲ್ಪ ಇದೆ, ನಿಮ್ಗೆ ಏನ್ ಬೇಕೋ ಅದೆಲ್ಲ ವೇದಿಕೆ ಕೊಡ್ತಾ ಇದೆ. ಅಲ್ಲದೆ ಪತ್ರಿಜಿ ಗುರುಗಳ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರತಿಯೊಂದು ಬೆಳವಣಿಗೆನೂ ನಾವು ಬೆಳವಣಿಗೆಗಳನ್ನ ನೋಡ್ತಾ ಇದೀವಿ. ಪ್ರತಿಯೊಂದ್ರಲ್ಲೂ ನೀವು ಬೆಳಗ್ಗೆ ಮತ್ತೆ ಮಧ್ಯಾಹ್ನದ ತರಗತಿಲಿ ವಿದ್ಯಾರ್ಥಿ ತರ ಕೂತ್ಕೊಂಡು ನೋಟ್ ಮಾಡ್ತಾ ಇರ್ತೀರಾ. ನೀವೆಲ್ಲರೂ ಸಹ ನೀವು ಮುಖ್ಯವಾಗಿ ನಮ್ಗೆ ಮಾದರಿ ಅಂತಾನೆ ಹೇಳ್ಬೋದು. ಆಮೇಲೆ ಅಷ್ಟೇ ಇಲ್ಲ, ಗ್ರೂಪ್ ನಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಮೆಸೇಜ್ಗುನು ನಿಮ್ದು ಕಮೆಂಟ್ ಇದ್ದೇ ಇರುತ್ತೆ. ಯಾರ್ದಿರುತ್ತೋ ಇರಲ್ವಾ, ನಿಮ್ದಂತೂ ಇದ್ದೇ ಇರುತ್ತೆ ಸರ್. ಈ ಸಮಯದಲ್ಲಿ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಂತ ಹೇಳ್ತಾ, ಇಲ್ಲ ಸರ್, ನನಗೆ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡಿ. ಈಗ ಸಣ್ಣ ಗೌಡ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅವಕಾಶ ಕಮ್ಮಿ ಕೊಡ್ತಾರೆ, ಆದ್ರೆ ನನಗೆ ಅವಕಾಶ ಕೊಡ್ಲೇಬೇಕು. ಮಧ್ಯಾಹ್ನದ ತರಗತಿಯಲ್ಲಿ ಒಡಪುಗಳು ಅಥವಾ ಒಗಟುಗಳು ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಇದು ತುಂಬಾ ಪ್ರಚಲಿತವಾಗಿದೆ. ಇದು ತುಂಬಾ ಹಿಂದೆ ಉಳಿದಿದೆ. ಈ ಸಂಸ್ಕೃತಿ ನಮಗೆ ಬೇಕು. ಹಾಗಾಗಿ ಮತ್ತೆ ಮನನ ಮಾಡ್ಕೊಳ್ಳೋದಕ್ಕೆ ಈ ಫೌಂಡೇಶನ್ ಅಲ್ಲಿ ತರ್ತಾ ಇದೀವಿ. ಪ್ರತಿಯೊಬ್ರು ವಿಶೇಷ ಸಂಚಿಕೆಗೆ ಭಾಗವಹಿಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಗುರುಜಿ ಅವಕಾಶ ಕೊಟ್ಟಿದ್ದಕ್ಕಾಗಿ. ಎಸ್, ಇಲ್ಲಿ ಪುಷ್ಪಾಂಜಲಿ ಮೇಡಮ್ ಅವರು ಅವರ ಮಗಳ ಐ ಥಿಂಕ್ ನಟಿ. ಸೊ ನಿಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ಮುಂದಿನ ನಿಮ್ಮ ನಾಟಕಗಳು ಮತ್ತೆ ಕಿರುಚಿತ್ರಗಳು ದಯವಿಟ್ಟು ಅವ್ರ ಸಹಾಯ ತಗೊಳ್ಳಿ. ಪುಷ್ಪಾಂಜಲಿ ಮೇಡಮ್ ಅದಕ್ಕೂ ಸಹಕಾರ ಕೊಡ್ತೀರಂತ ಅನ್ಕೊಂತಾ ಇದ್ವಿ. ಎಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಎಸ್ ಮ್ಯಾಮ್, ಅಶ್ವಿನಿ ಅಂತ ಇದೀನಿ, ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದಕ್ ಸಂಬಂಧಪಟ್ಟಂತೆ ಅವಕಾಶ ಕೊಡಿ ಅಥವಾ ಏನಾದ್ರು ಇದ್ರೆ ತಗೊಳ್ಳಿ ನನ್ನಿಂದ. ಥ್ಯಾಂಕ್ ಯು ಮ್ಯಾಮ್. ಯಾಕಂದ್ರೆ ಪ್ರತಿ ಶನಿವಾರ ನಾವು ಮಾಡುವಾಗ ಈಗ ಮೊದಲನೇದಾಗಿ ಧ್ಯಾನ, ಅದಾದ್ಮೇಲೆ ಅನುಭವ ಹಂಚಿಕೆ ಹಿರಿಯ ಮಾಸ್ಟರ್ದು, ಅದಾದ್ಮೇಲೆ ಪ್ರಶ್ನೆ, ಈ ಕಂಪ್ಲೀಟ್ ಪರೀಕ್ಷಾ ಸಮಯ, ಅದಾದ್ಮೇಲೆ ಬೇಕಂದ್ರೆ ಕಿರು ಏನಾದ್ರು ನೀವು ಒಂದು ನಾಟಕ ಆಗ್ಬೋದು, ಯಾವುದೇ ರೀತಿಯಲ್ಲಿ ಮಾಡ್ತೀವಿ ಅಂದ್ರೆ ಅದು ಉತ್ತಮನೇ, ಏನು ತೊಂದರೆ ಇಲ್ಲ. ಅದಕ್ಕೇನೋ ಒಂದು 15 ನಿಮಿಷ ಆಗತ್ತೆ ಅಷ್ಟೇ. ಒಂದು 15 ನಿಮಿಷ ಮಾಡಿದ್ರು ಎಲ್ಲರಿಗೂ ಒಂದು ಮನೋರಂಜನೆ ಆಗತ್ತೆ ಅಷ್ಟೇ. ರೈಟ್? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಮೋಸ್ಟ್ಲಿ ಯಾರೋ ಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು, ಅವರು ಲೆಫ್ಟ್ ಆದ್ರು ಅನ್ಸುತ್ತೆ. ಎಸ್ ಸ್ನೇಹಿತರೆ ಗಮನಿಸಿ, ಇದು ಸಿದ್ದರಬೆಟ್ಟ ಬಗ್ಗೆ ಸ್ವಲ್ಪ ಹೇಳಿ. ಆಮೇಲೆ ಇಲ್ಲಿ ಇವತ್ತು ಮಾತಾ ಫೌಂಡೇಶನ್ ನಡೀತಾ ಇರುವಂತ ಸಮಗ್ರ ಶ್ವಾಸ ಶಿಬಿರ ಈಗಾಗಲೇ ನಡೀತಾ ಇದೆ. ಓಕೆ, ಈಗ ಶುರು ಆಗ್ತದೆ. 9 ಗಂಟೆಗೆ ನಾಗರಾಜ್ ಸರ್ ರೀಚ್ ಆಗ್ತಾರೆ. 9 ಗಂಟೆಯಿಂದ ಶುರು ಆಗತ್ತೆ. ಅದಾದ್ಮೇಲೆ ಇನ್ನು ಹಲವಾರು ಎಕ್ಸ್ಪರ್ಟ್ಸು, ಆಯುರ್ವೇದ ಮೇಡಮ್ ಒಬ್ರು 25 ವರ್ಷಗಳ ವೃಷಾಲಿ ಅಂತ ಮೇಡಮ್ ಬರ್ತಾ ಇದ್ದಾರೆ. ಅವರು ಇರ್ತಾರೆ ವೇದಿಕೆ ಅಲ್ಲಿ ಮಾತಾರ್ ಫೌಂಡೇಶನ್ ಅಲ್ಲಿ. ಅಂದ್ರೆ ನಾಗರಾಜ್ ಸರ್ ತಜ್ಞರು, ಯೋಗ ಪ್ರಾಣಾಯಾಮ ಯೋಗ ಚಿಕಿತ್ಸಕರು ಪ್ರತ್ಯೇಕವಾಗಿ. ಮತ್ತೆ ಅವರು ಏನಂತ ಹೇಳ್ಬೋದ್ರೆ ಸರ್ವಜ್ಞರು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ವಿಷಯ ಯಾವುದಿಲ್ಲ. ಅವರು ವೇದಿಕೆಯಲ್ಲಿ ಇರ್ತಾರೆ. ಅಂದ್ರೆ ಅಲ್ಲಿ ಮಾತಾರ್ ಫೌಂಡೇಶನ್ ನೇರವಾಗಿ ಸಿಗ್ತಾರೆ. ಮಾಸ್ಟರ್ಸ್, ಇಲ್ಲಿ ನಿಮ್ಗೂ ಮತ್ತೆ ನಿಮ್ಮ ಸಂಬಂಧಿತ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಪ್ರೀತಿಯವರು, ಯಾರಿಗೆ ಏನು ತೊಂದರೆಗಳಿದ್ರೆ ಅಲ್ಲಿ ಕಲ್ಸ್ಕೊಡಿ. ನೀವು ಬಂದಿಲ್ಲ ಅಂದ್ರೂ ಅವ್ರನ್ನ ಕಲ್ಸ್ಕೊಡಿ. ನಿಮ್ಮ ಸುತ್ತಮುತ್ತ ಇರುವಂತ ಬಂಧುಗಳಾಗ್ಬೋದು, ಸ್ನೇಹಿತರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾವುದೇ ತೊಂದರೆ ಅನುಭವಿಸ್ತಾ ಇದ್ರೆ, ಮಾನಸಿಕ ಶಾರೀರಿಕ ಸಮಸ್ಯೆ ಇದು ಅಂತ ನಮ್ಗೆ ಬೇಕಾಗಿಲ್ಲ. ಯಾವುದೇ ಸಮಸ್ಯೆ ಇಲ್ಲಿ ಪರವಾಗಿಲ್ಲ, ಅದಕ್ಕೆಲ್ಲ ಉತ್ತರ ಅಲ್ಲಿ ಸಿಗತ್ತೆ ನಿಮ್ಗೆ. ಯಾಕಂದ್ರೆ ವೇದಿಕೆಯಲ್ಲಿ ಈ ಜೂಮ್ ಅಲ್ಲಿ ನಾವು ಆನ್ಲೈನ್ ಎಷ್ಟು ಹಂಚ್ಕೋಕ್ ಸಾಧ್ಯವಾಗ ಅಷ್ಟೇ ಹಂಚ್ಕೊಂತೀವಿ. ಈಗ ನಾಗರಾಜ್ ಸರ್ ನೇರವಾಗಿ ಅಲ್ಲಿರುವಾಗ ನಿಮ್ಗೆ ಯಾವುದೇ ಪ್ರಶ್ನೆ ಇರಲಿ, ಅದು ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಏನೇ ಪ್ರಶ್ನೆ ಇರಲಿ ಅಲ್ಲಿ ಕೇಳ್ಬೋದು, ಸಂಶಯ ತೀರ್ಸ್ಕೋಬಹುದು, ನಿಮ್ಮಲ್ಲಿ ಇರುವಂತ ಅನಾರೋಗ್ಯವನ್ನು ದೂರ ಮಾಡ್ಕೋಬಹುದು. ಆ ರೀತಿಯಲ್ಲಿ ಆನಂದವನ್ನು ಕಂಡಿಡ್ಬೋದು. ಇದಕ್ಕೂ ಉತ್ತರ ಆ ವೇದಿಕೆ, ಆ ಮಾತಾರ್ ಫೌಂಡೇಶನ್ ಸಂಸ್ಥೆ ನೇರವಾಗಿ ಕಲ್ಪಿಸ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಪ್ರತಿ ಶನಿವಾರ ಎಷ್ಟು ಜನ ಬೇಕಂದ್ರೆ ಅಷ್ಟು ಜನ ಬರ್ಬೋದು. ಮಧ್ಯಾಹ್ನ ಊಟ ಪ್ರಸಾದ, ಅನ್ನ ಪ್ರಸಾದ ಇರುತ್ತೆ.
ಸಾಯಂಕಾಲ ನೀವು 3, 4, 5 ಗಂಟೆಗೆ ಹೋಗ್ಬೋದು ವಾಪಸ್. ಎಲ್ಲಿಂದ ಆದ್ರೂ ಬರ್ಬೋದು. ಕ್ಯಾನ್ಸರ್ ಇರಲಿ, ಹೆಡ್ಏಕ್ ಇರಲಿ, ಮೈಗ್ರೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ಏನೇ ಇರಲಿ ಅಲ್ಲಿ ಬಂದು ಭಾಗವಹಿಸಿ ಅಷ್ಟೇ. ಇಲ್ಲಿ ಆನ್ಲೈನು, ಅಲ್ಲಿ ನೇರ ಪ್ರತ್ಯಕ್ಷವಾಗಿ. ಆಯುರ್ವೇದ ತಜ್ಞರು 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಮೇಡಮ್, ಅವರು PhDನೂ ಮಾಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಾನು ಇರ್ತೀನಿ, ನಿಮಗೆ ಮುದ್ರಾ ಚಿಕಿತ್ಸೆ, ಆಕುಪ್ರೆಷರು, ಆಧ್ಯಾತ್ಮಿಕೆ ಏನೇ ಇದ್ರೂ ನಿಮ್ಮ ಸಂಶಯಗಳು ತೀರಿಸ್ತೀವಿ. ತದನಂತರ ಇನ್ನು ಸ್ವಲ್ಪ ಕಾಲದಲ್ಲಿ ರೆಡ್ ಲೈಟ್ ಥೆರಪಿಗೆ ಅಲ್ಲಿ ವ್ಯವಸ್ಥೆನ ಏರ್ಪಾಟ್ ಮಾಡ್ತಾ ಇದ್ವಿ. ಬಂದಿರೋ ಪ್ರತಿಯೊಬ್ಬರು ರೆಡ್ ಲೈಟ್ ಥೆರಪಿ ತಗೊಂಡು ಹೋಗ್ಬೋದು. ಅದೇನು ಜಾಸ್ತಿ ಕಾಸ್ಟ್ ನೀಡಲ್ಲ, ಸ್ವಲ್ಪ ಫೀಸ್ ಇರುತ್ತೆ ಅಷ್ಟೇ. ಯಾಕಂದ್ರೆ ಅದು ಡಿವೈಸ್ ತರಿಸ್ಬೇಕು, ಅದೆಲ್ಲ ಸ್ವಲ್ಪ ಇದೆ. ಆದರೆ ನೆಕ್ಸ್ಟ್ ವೀಕೆಲ್ಲ ರೆಡಿ ಆಗತ್ತೆ. ಅದು ಪಿರಮಿಡ್ ರೂಮಲ್ಲೇ ಒಂದು ಸಪ್ರೇಟ್ ಡಿವೈಸು, ಅಂದರೆ ಒಂದು ಬೆಡ್ ಗಿಡ್ ಎಲ್ಲ ಹಾಕಿರ್ತೀವಿ. ಮಲ್ಕೊಂಡು ತಗೋಬೋದು, ಕೂತ್ಕೊಂಡು ತಗೋಬೋದು, ನಿಂತ್ಕೊಂಡು ತಗೋಬೋದು. ಈ ರೆಡ್ ಲೈಟ್ ಥೆರಪಿ, ಆ ರೆಡ್ ಲೈಟ್, ಇನ್ಫ್ರಾರೆಡ್ ಲೈಟ್ ತಗೊಂಡಕ್ಕೆ ಒಂದು ದೊಡ್ಡ ಇನ್ಸ್ಟ್ರೂಮೆಂಟೇ ಅಲ್ಲಿ ತರ್ತಾ ಇದೀವಿ. ಆಮೇಲೆ ಮೂತ್ರ ಚಿಕಿತ್ಸೆ ಬಗ್ಗೆ ಇವೆಲ್ಲನೂ ತಿಳ್ಕೊಬೋದಲ್ಲ. ಮೂತ್ರ ಚಿಕಿತ್ಸೆ ಹೇಗೆ ಮಾಡೋದು ಕಲಿಸಿ. ನಿಮ್ಗೂ ಬೇಕಾಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದರೆ ಯಾರು ಗೊತ್ತಿಲ್ಲ ಅವ್ರನ್ನ ಕಲಿಸಿ, ಯಾರು ಅನುಭವಿಸ್ತಾ ಇದ್ದ ಕಷ್ಟಗಳು ಅವ್ರನ್ನ ಕಲಿಸಿ. ಆ ರೀತಿಯಲ್ಲಿ ಇಷ್ಟೆಲ್ಲ ಚಿಕಿತ್ಸೆಗಳು ಅಲ್ಲಿ ತಜ್ಞರು ಇರ್ತಾರೆ, ಆಕುಪ್ರೆಷರ್ ಸಂಬಂಧಿತ. ಸೊ ಈ ಮನೆ ಮದ್ದುಗಳು ಮತ್ತೆ ಜೀವನ ಶೈಲಿ ಎಲ್ಲಾನು ತಿಳ್ಕೊಬೋದು. ಸೊ ಅಲ್ಲಿ ಕಲಿಸಿದ್ರೆ ಯಾವುದೇ ವ್ಯಾಧಿ ತೊಂದರೆಗಳಿದ್ರೆ ಅದನ್ನು ಬಗೆಹರಿಸ್ಕೋಬಹುದು. ಇನ್ನು ಇದು ಎಲ್ಲೇ ಹೋದ್ರು ಅಲೋಪತಿ ಹಾಸ್ಪಿಟಲ್ ಕೂತ್ಕೊಂಡ್ರೆ ಟೆಸ್ಟ್ಗಳು, ಅವರು ಕೊಡುವಂತ ಬಾಧೆ ಮತ್ತೆ ಖರ್ಚುಗಳು ಅದು ಲೆಕ್ಕ ಇಲ್ಲ. ಓಕೆ, ರೈಟ್, ಥ್ಯಾಂಕ್ ಯು ಸರ್. ಗುರುಜಿ ನಮಸ್ತೆ. ಗುರುಜಿ, ಇವಾಗ ಏನಾದ್ರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಪರೇಷನ್ ಆ ತರದ್ ಏನಾದ್ರು ಅಂತ ಹೇಳಿದ್ರೆ, ನಮ್ಮ ಅಳಿಯಂದ್ರು ತುಂಬಾ ವರ್ಷದಿಂದ ಈ ಸೇವೆಯಲ್ಲೇ ಇದ್ದಾರೆ. ಸತ್ಯಸಾಯಿ ಬಾಬಾ ಅವರ ಇದರಲ್ಲಿ ಸಂಸ್ಥೆಯಲ್ಲಿ ಯಾವೊಂದು ಅಂದ್ರೆ ಅಪೇಕ್ಷೆ ಮಾಡಲ್ಲ ನಮ್ಮ ಅಳಿಯಂದ್ರು, ಇವರಿಂದ ಇದ್ ಬೇಕು ಅದ್ ಬೇಕು, ಏನೋ ನಮ್ಮ ಒಳ್ಳೇದಕ್ ಮಾಡ್ತೀನಿ ಈ ತರ ಎಲ್ಲ. ಅವ್ರ ಹೆಸರು ದಿನೇಶ್ ಅಂತ, KR ಪುರಂ ಅಲ್ಲಿ ಇರ್ತಾರೆ. ಇವಾಗ ಮೊನ್ನೆ ಒಬ್ರಿಗೆ ಆಪರೇಷನ್ ಮಾಡ್ಸಿದ್ರು ಗುರುಜಿ, 18 ಲಕ್ಷ ಆಗೋದು ಹೊರಗಡೆ. ಅಂತದನ್ನ ನಮ್ಮ ಅಳಿಯಂದ್ರು ಅಂದ್ರೆ ದುಡ್ಡು ಮಾಡ್ಸಿದ್ರು ಅನ್ನೋದಲ್ಲ, ಜನಕ್ಕೆ ಉಪಯೋಗ ಆಗ್ಬೇಕು. ಆ ತರ ಇರುವಾಗ ಏನಾದ್ರೂ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಗುರುಜಿ ಹೇಳಿದ್ರೆ, ನನ್ ಕಡೆಯಿಂದ ಆಗ್ಲಿ, ನಮ್ಮ ಅಳಿಯ ಆಗ್ಲಿ, ನಮ್ಮ ಅಳಿಯ ಅಂದ್ರೆ ಮೇಯ್ನು, ಅಂದ್ರೆ ಅಲ್ಲಿ ಹೋಗಿ ಯಾರಿಗ್ ವಿಚಾರಿಸ್ಬೇಕು, ಏನ್ ಮಾಡ್ಬೇಕು, ಯಾವ ಡಾಕ್ಟರ್ನ ಹಿಡಿಬೇಕು, ಯಾರಿಗ್ ಹಿಡಿದ್ರೆ ಈಸಿಯಾಗಿ ₹1 ಇರಲ್ಲ, 1 ಪೈಸಾ ಇರಲ್ಲ. ಊಟ ವ್ಯವಸ್ಥೆ, ಉಳ್ಕೊಳ್ಳೋದು ಎಲ್ಲನೂ ಫ್ರೀ. ಪ್ರತಿಯೊಬ್ಬರಲ್ಲೂ ಸ್ವಾಮಿನೇ ಕಾಣ್ತಾ ಇರೋಂತ ನಮ್ಮ ಅಳಿಯಂದ್ರು ನಿಜವಾಗ್ಲೂ ಅವ್ರ ಸೇವೆನ ತೊಡಗಿಸ್ಕೊಂಡಿದ್ದಾರೆ. ಸಣ್ಣದ್ರಿಂದನೂ ಅವರು ಈ ಸೇವೆಯಲ್ಲೇ ಇದ್ದಾರೆ. ಯಾವ್ದೇ ಅಪೇಕ್ಷೆ ಇರಲ್ಲ ಗುರುಜಿ. ಹಾಗಾಗಿ ನಿಮ್ಮನ್ನ ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ಈಗ ಪುಟ್ಟಪರ್ತಿಗೆ ಹೋಗಿದ್ದಾರೆ. ಬಂದ ನಂತರ ಒಂದ್ಸರಿ ನಾನು ನಮ್ಮ ಅಳಿಯಂದ್ರು ಶನಿವಾರದ ದಿನ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿ ಒಂದ್ ಆಶೀರ್ವಾದ ತಗೊಳ್ಳೋಣ. ಮತ್ತೆ ನಮ್ಮ ಅಳಿಯಂದ್ರು ನಿಮ್ಗೆ ಯಾವಾಗೂ ಹತ್ರದಲ್ಲೇ ಇರೋದ್ರಿಂದ ಸೇವಾ ಭಾವ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಯಾವ್ದ್ರಲ್ಲಾದ್ರೂ ಅವರು ಬರ್ತಾರೆ ಗುರುಜಿ. ಎಮರ್ಜೆನ್ಸಿ ಏನೇ ಇರ್ಲಿ, ಇಮಿಡಿಯೇಟ್ ಆಗಿ ಹೇಳೋದ್ರಿಂದ ಆಪರೇಷನ್, ಮೇಜರ್ ಆಪರೇಷನ್ಸ್ ಅದನ್ನ ಕ್ಯಾನ್ಸರ್ ಒಂದು ಮಾಡಲ್ಲ, ಉಳಿದೆಲ್ಲ ಕಿಡ್ನಿ ಕ್ಯಾನ್ಸರ್ 2 ಬಿಟ್ಟು ಉಳಿದೆಲ್ಲ ಮಾಡ್ತಾರೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾನ್. ಇದು ಹಂಚ್ಕೊಂಡಿದ್ದಕ್ಕೂ ತುಂಬಾ ಸಹಾಯ ಆಗತ್ತೆ ನಮ್ಮ ಧ್ಯಾನ ಮಿತ್ರರಿಗೆಲ್ಲ. ಅಂದ್ರೆ ಇಲ್ಲಿ ನಾವು ಯಾವುದೇ ಭಾವಿಸಲ್ಲ, ಆ ಥರ ಬರಬೇಕು ಅಂತ ಯೋಚಿಸಲ್ಲ, ಮತ್ತೆ ಭಾವನದು ಇಲ್ಲ. ನಾವು ಆದಷ್ಟು ನಮ್ಮ ಮಾನಸಿಕದಿಂದನೇ, ಅಂದ್ರೆ ಮನೋಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ಎಲ್ಲ ಬಗೆಹರಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಕರ್ಮಾನುಸಾರ, ಅಂದ್ರೆ ಇಂದಿನ ಜನ್ಮ ಕರ್ಮಗಳು ಅವು ಬಿಡಲ್ವಲ್ಲ. ಸೊ ಯಾವುದೇ ಒಂದು ಸಮಯದಲ್ಲಿ ಸಡನ್ ಆಗಿ ಬಂದಿರುವಾಗ ಏನು ಮಾಡೋಕ್ಕಾಗಲ್ಲ. ಅವಾಗ ನಮ್ಗೇನಂತಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಎಮರ್ಜೆನ್ಸಿಗೊಂದು ವ್ಯವಸ್ಥೆ ಇದೆ, ಮತ್ತೆ ನಮ್ಮ ಆತ್ಮಶಕ್ತಿಯಿಂದ ಬಗೆಹರಿಸ್ಕೊಂಡಕ್ಕೆ ಧ್ಯಾನ ಇದೆ. ಆ ರೀತಿಯಲ್ಲಿ ಈ ಗಿಡಮೂಲಿಕೆಯಿಂದ ಮಾಡ್ಕೊಂಡಕ್ಕೆ ಒಂಥರ ನಮ್ಮ ಆಯುರ್ವೇದ ಇದೆ, ಜೀವನ ಶೈಲಿಯಿಂದ ಮಾಡ್ಕೊಂಡಕ್ಕೆ ಆಯುರ್ವೇದ ಇದೆ, ಮನೆ ಮದ್ದುಗಳಿಂದ ಮಾಡ್ಕೋಬಹುದು, ಮೂತ್ರ ಚಿಕಿತ್ಸೆಯಿಂದ ಮಾಡ್ಕೋಬಹುದು, ಮುದ್ರಾ ಚಿಕಿತ್ಸೆಯಿಂದ ಮಾಡ್ಕೋಬಹುದು, ಹಲವಾರು ಚಿಕಿತ್ಸೆಗಳಿದೆ. ಎಲ್ಲಾನು ಉಪಯೋಗಿಸ್ಕೊಂತ ಇರ್ತೀವಿ. ಆದ್ರೆ ಯಾವುದೇ ಒಂದು ಒಂಥರ ಹೇಳ್ಬೇಕಂದ್ರೆ ಹಠಾತ್ ಆಗಿ ಬಂದ್ರೆ ಅದನ್ನು ನಾವು ತಪ್ಪಿಸಕ್ಕಾಗಲ್ಲ. ಆಕ್ಸಿಡೆಂಟ್ ಆಯ್ತು, ಇಲ್ಲಾಂದ್ರೆ ಹಠಾತ್ ಆಗಿ ಇನ್ನೊಂದಾಯ್ತು, ಅವಾಗ ಇಂಥ ಸಹಾಯ ಇದ್ರೆ ನಮ್ಗೆ. ಮೇಡಮ್ ಈಗ ಹೇಮಾ ಮೇಡಮ್ ಹಂಚ್ಕೊಂಡಿದ್ರು,
ಅವರ ಅಲಿ ಅಂತ ಈ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅದು ನಾವು ಇಟ್ಕೊಳ್ಳೋಣ, ನಾವೆಲ್ಲ ಈ ವೇದಿಕೆಯಲ್ಲಿ ಬಳಸ್ಕೊಳ್ಳೋಣ. ಆಮೇಲೆ ಯಾರಿಗೂ ಆ ಥರ ಕಷ್ಟ ಬಂದರೆ ಸಡನ್ ಆಗಿ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಹಾಯ ಸಹಕಾರಗಳು ತಗೊಂಡು ಮುಂದಕ್ಕೆ ಹೋಗೋಣ. ಇದು ನೀವು ಹಂಚ್ಕೊಂಡಿದ್ದಕ್ಕೂ ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಧನ್ಯವಾದ ಮೇಡಮ್, ಒಂದು ಉತ್ತಮವಾದಂತ ಸಲಹೆ ಕೊಟ್ಟಿದ್ದೀರಾ. ನಿಮ್ಗೆ ಹೆಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೇನೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರ್ಲಿ, ಮಹೋತ್ತರ್ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಪತ್ರಿಜಿಯವರ ಕನಸು ಆಶಯದಂತೆ ತಮ್ಮೆಲ್ಲರ ಸಹಕಾರದಿಂದ 1,000 ಹಾಸಿಗೆ ಉಳ್ಳಂತ, ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಅಲೋಪತಿ ಬಿಟ್ಟು ಈ ತರ ಎಲ್ಲಾ ಚಿಕಿತ್ಸೆಗಳ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಕೇಂದ್ರವಾಗಿ ಹೊರಹೊಮ್ಮಲಿ ಅನ್ನೋದೇ ನನ್ನ ಆಶಯ ಇದೆ. ತಮ್ಮೆಲ್ಲರ ಒಂದು ಸಹಕಾರದಿಂದ ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಅಷ್ಟು ಫೌಂಡರ್ ಹಂಗಿದ್ದಾರೆ ಇದ್ರಲ್ಲಿ. ಯಾಕಂದ್ರೆ ಅವರು ಬಹುಭಾಷೆ ಅಷ್ಟೇ ಅಲ್ಲ, ನಮ್ಮ ಸುರನಾಗಂಬಿಕಾ ಮೇಡಮ್ ಅವರು ನಮಗೆ ತಿಳಿಸ್ಕೊಟ್ಟಂಗೆ ವಿಭಿನ್ನವಾಗಿ ಆಲೋಚಿಸು ಅಂತ ಹೇಳ್ತಾರಲ್ಲ, ಹಂಗೆ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಫೌಂಡರ್. ಅವರ ಕನಸಿನಂತೆನೂ ಕೂಡ ಇದು ಆಗ್ಲಿ ಅನ್ನೋದು ನನ್ನ ಆಶಯದಂತೆ. ಎಲ್ಲರೂ ಕೂಡ ಈ ತರ ಭಾಗವಹಿಸಿ ತಾವೆಲ್ಲರೂ ಕೂಡ ಇನ್ನು ವಿಧವಾದ ಭಾಷೆಗಳನ್ನು ಕಲಿಲಿಕ್ಕೆ ಪ್ರಯತ್ನ ಪಡ್ಲಿ ಅಂತ ಹೇಳ್ತಾ, ಇನ್ ಮುಂದೆ ಪ್ರತಿ ಭಾನುವಾರ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ. ಅದೇನು ವಿಡಿಯೋ ರೆಕಾರ್ಡ್ ಇರಲ್ಲ, ಎಲ್ಲರಿಗೂ ಕೂಡ ಭಾಷೆ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಮಧ್ಯಾಹ್ನ ಟೈಮ್ ನಲ್ಲಿ ಒಂದು 2 ತಾಸು 2.5 ತಾಸು ಹಾಕೊಂಡು ಒಬ್ಬೊಬ್ರು ಒಂದು ಪದ ಹೇಳಿದ್ರೆ ಒಂದು ಭಾಷೆಯಲ್ಲಿ, ಇತರರು ಅದನ್ನೇ ಪದವನ್ನ ಅವರವರ ಭಾಷೆ ಒಳಗೆ ಹೇಳ್ತಾಗ, ಅಂದ್ರೆ ಅದು ಎಲ್ಲರಿಗೂ ಕೂಡ ಭಾಷೆ ಕಲಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಜೊತೆಗೆ ಯಾರೆಲ್ಲ ಕಿರುಚಿತ್ರ ರಂಗದಲ್ಲಿ, ನಾಟಕ ರಂಗದಲ್ಲಿ ಎಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಿಮ್ಮ ಅಭಿನಯವನ್ನು ಇಲ್ಲಿ ಮಾಡ್ಲಿಕ್ಕೆ ಒಂದು ಮಹೋತ್ತರ್ ಫೌಂಡೇಶನ್ ಅವಕಾಶ ಕೊಡುತ್ತೆ. ಅವಾಗ ನಿಮ್ಮ ಕಲೆ ಇನ್ನು ಹೆಚ್ಚಿನ ಮಟ್ಟಿಗೆ ಪ್ರದರ್ಶನ ಆಗಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಜೊತೆಗೆ, ಇನ್ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಸಾಮಾನ್ಯ ಬಳಸ್ತಕ್ಕಂಥ ವಿಧವಾದ ಜಾನಪದ ಗೀತೆಗಳು ಇರ್ಬೋದು, ಸೋಬಾನೆ ಪದಗಳು ಇರ್ಬೋದು. ಇನ್ನೊಂದು ಬರುತ್ತೆ ನಮ್ಮಲ್ಲಿ ಎದುರುಗತ್ತಿ ಅಂತೇಳಿ, ಅಂದ್ರೆ ಹಿಂದೆ ರಾಜರು ಕತ್ತಿ ಹಿಡಿದು ಯುದ್ಧ ಮಾಡ್ತಾ ಇದ್ರು. ಇಬ್ರು ಯುದ್ಧ ಮಾಡ್ಬೇಕಾದ್ರೆ ಇವ್ನ್ ಕತ್ತಿಲೆ ಹೊಡಿತಾನಂದ್ರೆ ಅವ್ನು ತಪ್ಪಿಸ್ಕೋಬೇಕು, ತಪ್ಪಿಸ್ಕೊಳ್ಳೋದಿದ್ರೆ ಸಾಯ್ತಿದ್ದ. ಅವಾಗ ಅವ್ನು ತಪ್ಪಿಸ್ಕೊಂಡು ಮತ್ತೆ ಇವ್ನಿಗೆ ಎದುರು ಕತ್ತಿ ಹೊಡಿಬೇಕು. ಅದನ್ನೇ ಇಲ್ಲಿ ಪದಗಳ ರೂಪದಲ್ಲಿ ಹೇಳ್ತಾ ಇದ್ರು ನಮ್ಮಲ್ಲಿ. ಹೆಂಗೆ ಅಂದ್ರೆ, ಉದಾಹರಣೆಗೆ ನಾನು ಇನ್ನು ನನ್ನ ಎದುರುಗಡೆ ಮಲಪ್ ಸರ್ ಕುಂತಾರಂದ್ರೆ ನಾನು ಹೇಳ್ತೇನೆ, ಹಗ್ಗ ಹಾಸಿದೆ ಗೂಳಿ ಮಲಗಿದೆ ಅಂತ ನಾನು ಹೇಳ್ತೇನೆ. ಟಾಸ್ಕ್ ಅದು. ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೆ ಹಗ್ಗ ಹಾಸಿದೆ ಗೂಳಿ ಮಲಗಿದೆ ಅಂದ್ರೆ ಈ ಬಳ್ಳಿಗಳು ಇರ್ತವೆ, ಕುಂಬಳು ಬಳ್ಳಿ, ಕಲ್ಲಂಗಡಿ ಬಳ್ಳಿ. ಹಗ್ಗ, ಅದು ಬಳ್ಳಿ ಹಗ್ಗ, ಗೂಳಿ ಮಲಗಿದೆ ಅಂದ್ರೆ ಅದು ಹಣ್ಣು. ಅದನ್ನ ಅವ್ರು ಹೇಳ್ಬೇಕು. ಹೇಳಿದ್ರೆ ಅವ್ರು ವಿನ್ ಆದಂಗೆ, ಇಲ್ಲಾಂದ್ರೆ ಅವ್ರು ಸೋತಂಗೆ. ಮತ್ತೆ ಅವ್ರು ನನಗೊಂದು ಟಾಸ್ಕ್ ಕೊಡ್ತಾರ, ಇತ್ತವ ನೀನ್ ಎತ್ತಿಗಿತೀನಿ ಅಂತೇಳಿ. ಅಂದ್ರೆ ಮೂಗಿನ ಶೀತದ ಮೂಗಿನಲ್ಲಿ ಬರ್ತದಲ್ಲ, ಅದನ್ನ ಎತ್ತಿಗಿತೀನಿ ಅಂತ. ಅದು ಆ ತರ ಇರ್ತವೆ. ಅವು ಹಾಸ್ಯನೂ ಇರುತ್ತೆ, ಅದ್ರಲ್ಲಿ ಕ್ಯೂರಿಯಾಸಿಟಿನೂ ಇರುತ್ತೆ. ಆ ತರದ ಸ್ಪರ್ಧೆನೂ ಕೂಡ ಆಯೋಜನೆ ಮಾಡ್ಬೇಕು ಅನ್ನೋದು ನನ್ನ ಆಶಯ ಇದೆ. ಇವೆಲ್ಲವನ್ನೂ ಕೂಡ ಮಾಡ್ತೀವಿ, ಬಿಡಲ್ಲ. ಯಾಕಂದ್ರೆ ನಮಗೆ ಆಶೀರ್ವಾದ, ಪತ್ರಿಜಿ ಗುರುಗಳ ಆಶೀರ್ವಾದ ಇದೆ. ಮತ್ತೆ ನಮ್ಮ ಮಹೋತ್ತರ್ ಫೌಂಡೇಶನ್ ಫೌಂಡರ್ನ ಒಂದು ಕನಸಿನಂತೆ ಇನ್ನೆಲ್ಲಾನು ಮಾಡೋಣ ಅಂತ ತಮ್ಮೆಲ್ಲರ ಸಹಕಾರದಿಂದ ಬೇಡ್ತಾ, ಇವತ್ತು ನಾಗರಾಜ್ ಗುರು ಇದ್ದಿದ್ರೆ ಬಹಳ ಚೆನ್ನಾಗಿತ್ತು. ಬಟ್ ಇಲ್ಲ, ಅವರು ಈ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿವಿ. ಅವರು ಪ್ರಯಾಣದಲ್ಲಿದ್ದಾರೆ. ಈಗಾಗ್ಲೇ ಇನ್ನೊಂದು 30-45 ನಿಮಿಷದಲ್ಲಿ ಮಾತಾರ್ ಫೌಂಡೇಶನ್ ಸೇರ್ತಾರೆ ಈಗ. ಈಗ ಕಾರ್ಯಕ್ರಮ 10 ಗಂಟೆ ಶುರು ಆಗುತ್ತೆ. 11-12 ಗಂಟೆಗೆ 2 ಯೂಟ್ಯೂಬ್ಗಳು ಬರ್ತಾ ಇದೆ, ಯೂಟ್ಯೂಬ್ ಚಾನಲ್ಸ್ಗಳು. ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೊಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲ ಟ್ರೀಟ್ಮೆಂಟ್ಸ್ ಮತ್ತೆ ಈ ತಜ್ಞರ ಸಲಹೆಗಳು ಮತ್ತೆ ಅವರ ಸಂದೇಶವನ್ನು ರೆಕಾರ್ಡ್ ಮಾಡಕ್ಕೆ ಬರ್ತಾ ಇದೆ ಕಾರ್ಯಕ್ರಮವನ್ನು. ಸೊ ಅದೊಂದಿದೆ. ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಸಿದ್ದರಬೆಟ್ಟ ವೇದಿಕೆಯಲ್ಲಿ ಪುಷ್ಪಾಂಜಲಿ ಮೇಡಮ್ ಅವ್ರ ಕಡೆಯಿಂದ ಏನಾದರೂ ಒಂದು ನಾಟಕ ಏನಾದ್ರು ಇದ್ರೆ ದಯವಿಟ್ಟು ಮಾತಾಡಿ ಮೇಡಮ್ ಹತ್ರ. ಒಂದ್ಸರಿ ಒಂದು ನಂಬರು ಸ್ವಲ್ಪ ಗ್ರೂಪಲ್ಲಿ ಇದೆಲ್ಲ ಹಾಕಿ ಮೇಡಮ್, ಚಾಟ್ ಬಾಕ್ಸ್ ಅಲ್ಲಿ ಸಣ್ಣಗೆ ಅವ್ರು ಮಾತಾಡ್ತಾರೆ. ಆಮೇಲೆ ಪುಷ್ಪಾಂಜಲಿ ಮೇಡಮ್ ನಿಮ್ಮ ಒಂದು ಫೋನ್ ನಂಬರ್ ಹಾಕಿರ್ಲಿ. ಜೊತೆಗೆ ಮತ್ತೆ ಇನ್ನೊಂದು ಸ್ನೇಹಿತರೆ, ಇವತ್ತಿನ ಒಂದು ಪ್ರತಿ ಶನಿವಾರದ ಕಾರ್ಯಕ್ರಮ ಆಲ್ರೆಡಿ ಅವ್ರ ಮಾರ್ಗದರ್ಶನ ಅಲ್ಲಿ ಏನಾದ್ರು ಒಂದು ವೇದಿಕೆಯಲ್ಲಿ, ಸಿದ್ದರಬೆಟ್ಟ ವೇದಿಕೆಯಲ್ಲಿ ಒಂದು ನಾಟಕ ಏನೋ ಪ್ರದರ್ಶನ ಮಾಡಿ ಚೆನ್ನಾಗಿರ್ತದೆ ಅಂತ ಅನ್ಕೊಂಡಿದೀನಿ. ಸೊ ಯಾಕಂದ್ರೆ ಒಂಥರ ತುಂಬಾ ಎಷ್ಟೋ ಜನ ಇರ್ತಾರೆ ಅಲ್ಲಿ, ಅವರಿಗೆ ಒಂಥರ ಮನೋರಂಜನದ ಭಾಗವಾಗಿ. ಮೋಸ್ಟ್ಲಿ ಗುರುಜಿ ಅವರು ಶೂಟಿಂಗ್ ಅಲ್ಲಿ ಇರ್ಬೋದು. ಅಲ್ಲಿ ಫೌಂಡೇಶನ್ ನಲ್ಲಿ ಏನಾದ್ರು ಅವ್ರ ನಂಬರ್ ಇದ್ರೆ ನನಗೆ ಸೆಂಡ್ ಮಾಡಿ ಗುರುಜಿ, ನಾನು ಮಾತಾಡ್ತೀನಿ ಅವ್ರ ಕೂಟಾಗೆ. ಅವರು ಅಂದ್ರೆ ಜೂಮ್ ಅಲ್ಲಿ ಇದ್ದಾರೆ, ಮಾತಾಡಕ್ಕಾಗಿಲ್ಲ. ಬಟ್ ನಂಬರ್ ಹಾಕ್ತಾರೆ, ನೀವು ಮಾತಾಡಿ. ಓಕೆ, ಥ್ಯಾಂಕ್ ಯು ಗುರುಜಿ. ಇಷ್ಟು ಇವತ್ತಿನ ವಿಷಯ. ಇನ್ನು ಏನಾದ್ರೆ ಮೇಡಮ್ ಒಂದ್ಸರಿ ನಿಮ್ ನಂಬರ್ ಹಾಕಿ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಹೇಮಾ ಮೇಡಮ್ ನಂಬರ್ ಹಾಕಿ. ಮಧುರಾ ಮೇಡಮ್ ಫ್ರೀ ಇದ್ರೆ ಕ್ಲಾಸ್ ಸಂಪನ್ನಗೊಳಿಸಿ. ರೈಟ್. ಸೊ ಇನ್ನೊಂದೇನಂದ್ರೆ, ಈಗ ಇವತ್ತು ಅದೇ ಮಂಡೇಕ್ಕೆ, ಸೋಮವಾರಕ್ಕೆ ಒಂದು ಅದ್ಭುತ ಒಂದು ಇನ್ಸ್ಟ್ರೂಮೆಂಟ್ ಬರ್ತಾ ಇದೆ. ಅದು BM ಪಲ್ಸರ್ ಅಂತ.
ಅಂದ್ರೆ ಬಯೋಮ್ಯಾಗ್ನೆಟಿಕ್ ಪಲ್ಸರ್, ಅದು ನಮ್ಮ ಸಂಸ್ಥೆಗೆ ಸೇರ್ತದೆ. ಅದು ಅಂದ್ರೆ BM ಹೆಗ್ಡೆ ಕೇಳಿರ್ತಾರಲ್ಲ ನೀವೆಲ್ಲರೂ, BM ಹೆಗ್ಡೆ ಬಗ್ಗೆ ಕೇಳಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ತಜ್ಞರು ಮತ್ತೆ ಅತ್ಯಂತ ವಿವೇಕವಂತರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಡಾಕ್ಟರ್, ವೈಸ್ ಚಾನ್ಸಲರ್, ಎಲ್ಲ PhD. ಅವರು ಅನೇಕ ಪ್ರಶಸ್ತಿಗಳು, ಇತ್ತೀಚಿನ ಕಾಲದಲ್ಲಿ ಪದ್ಮವಿಭೂಷಣ ಬಂದಿದೆ ಅವರಿಗೆ. ಓಕೆ, ಸೊ ಅವರು ಈಗ ಆಲ್ಮೋಸ್ಟ್ 88 ವಯಸ್ಸು ಇರ್ಬೋದು. ಈಗ ಮ್ಯಾಂಗ್ಳೂರಲ್ಲಿ ಇದ್ದಾರೆ. ಮೊನ್ನೆ ನಾನು ಮ್ಯಾಂಗ್ಳೂರ್ಗೆ ಹೋಗಿದ್ದೆ ಮೀಟ್ ಮಾಡೋಕ್ಕೆ ಅದಕ್ಕೆ ಮುಂಚೆ ನಾನು ಅವರಿಂದ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿಸಿದ್ದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. 2016 ಮಾಡಿಸಿದ್ದೆ ನಾನು. ಸೊ ಆ ಫುಲ್ ಡೇ ನಾನು ಅವ್ರ ಜೊತೆಗಿದ್ದೆ. ಸೊ ಆ ರೀತಿಯಲ್ಲಿ ನಮ್ಮ ಪರಿಚಯ ಇದ್ದಾರೆ. ಅದಕ್ಕೋಸ್ಕರ ಅವ್ರೀಗ ತುಂಬ ಏಜ್ ಆಗಿದೆ, ಅದಕ್ಕೆ ಅವರು ಆಚೆ ಕಡೆ ಬರಲ್ಲ. ಬಟ್ ಆದರೆ ಸಲಹೆ ಅದು ಇದೆಲ್ಲ ನಾವು ಒಂದು ರೀತಿಯಲ್ಲಿ ತಗೊತಾ ಇರ್ತೀವಿ, ಅವ್ರ ಸಂಸ್ಥೆಯಿಂದ ತಗೊತಾ ಇರ್ತೀವಿ. ಅದೇ ರೀತಿಯಲ್ಲಿ ಅವರು ತಯಾರು ಮಾಡಿರುವಂಥ ಒಂದು ಅದ್ಭುತ ಇನ್ಸ್ಟ್ರೂಮೆಂಟ್ ಇದು. ಇದೇನು ಮಾಡುತ್ತೆ ಅಂದರೆ, ಈಗ ರೆಡ್ ಲೈಟ್ ಥೆರಪಿ ಆಗ್ಬೋದು, ಈ ರೀತಿಯಲ್ಲಿ ಅನೇಕ ಚಿಕಿತ್ಸಾ ವಿಧಾನಗಳಿದೆಯಲ್ಲ, ಅದರಲ್ಲಿ ಇದೊಂದು ಚಿಕಿತ್ಸಾ ವಿಧಾನ. ಏನಂತಂದರೆ, ನಮ್ಮ ದೇಹದಲ್ಲಿರುವಂಥ ಈ ಅಯಸ್ಕಾಂತ ಕ್ಷೇತ್ರ ಇದೆಯಲ್ಲ, ಅಯಸ್ಕಾಂತ ಕ್ಷೇತ್ರ, ಇದನ್ನು ಸರಿಪಡಿಸ್ತಾ ನಮ್ಮ ದೇಹದಲ್ಲಿರುವಂಥ ಅನೇಕ ಕಾಯಿಲೆಗಳು, ನೋವಾಗ್ಬೋದು, ಕಾಯಿಲೆಗಳಾಗ್ಬೋದು, ಅದೆಲ್ಲನೂ ತೆಗೆದಾಗ್ತದೆ. ಅದರ ಪ್ರಭಾವ ನೀವು ನೋಡ್ಬೇಕಂದ್ರೆ ಸೋಮವಾರ ನಂತರ ಅಲ್ಲಿ ಸಿಗತ್ತೆ ಇನ್ಸ್ಟ್ರೂಮೆಂಟು. ಅದನ್ನು ಶುರು ಮಾಡ್ತೀವಿ. ಸೊ ನೀವು ಅದು ಯೋಚನೆ ಮಾಡ್ಬೋದು, ಅವ್ರು ಯಾವ ರೀತಿಯಲ್ಲಿ ತಯಾರು ಮಾಡಿರ್ತಾರೆ. ಅವ್ರಿಗಿರುವಂಥ ವಿಜ್ಞಾನ ಎಷ್ಟಿದೆ ನಮಗೆಲ್ಲ ಗೊತ್ತು. ಅವ್ರ ಮಾತುಗಳು, ಅವರ ಯಾವುದೇ ಸ್ಪೀಚ್ ಕೊಟ್ಟಿದ್ರು ತುಂಬಾ ಪ್ರಭಾವಲೇ ಆಗ್ತೀವಿ ಅವರ ಸ್ಪೀಚಿಂದನೇ. ಅಷ್ಟು ಪ್ರಭಾವ ಇರುತ್ತೆ. ಅಂದ್ರೆ ಅವರಲ್ಲಿ ಅತ್ಯಂತ ಜ್ಞಾನ ಇದೆ. ಆ ಜ್ಞಾನದಿಂದ ವಿಜ್ಞಾನದಿಂದ ತಯಾರು ಮಾಡಿರುವಂತ ಅನೇಕ ಸೈಂಟಿಸ್ಟ್ಗಳು ಅವ್ರು ಹೇಳ್ತಾ ಇದ್ರು, ಸುಮಾರು ಒಂದು 4-5 ನೊಬೆಲ್ ಪ್ರೈಸ್ ವಿನ್ನರ್ಸ್ ಜೊತೆಗೆ ನೊಬೆಲ್ ಪ್ರೈಸ್ ಪ್ರಶಸ್ತಿ ಹೊಂದಿರುವಂತ ಪ್ರಪಂಚಾದ್ಯಂತ ಈ ಶಾಸ್ತ್ರವೇತ್ತಗಳ ಜೊತೆಗೆ ಅವರು ಈ ಇನ್ಸ್ಟ್ರೂಮೆಂಟ್ ತಯಾರು ಮಾಡಿದ್ರು ಅಂತ ಹೇಳಿದ್ರು. ಇದು ಅತ್ಯಂತ ಸುಲಭವಾಗಿ ವಾಸಿ ಮಾಡ್ಕೊಳಕ್ಕೆ ಏನು ಕಷ್ಟ ಇಲ್ಲ ಅಂತ, ಸುಲಭವಾಗಿ ವಾಸಿ ಮಾಡಕ್ಕೆ ಅಷ್ಟೇ ಅವರ ಗುರಿ ಅಷ್ಟೇ. ಅದಕ್ಕೋಸ್ಕರ ಅದನ್ನು ತರಿಸಿದ್ವಿ. ಅದನ್ನು ಮಂಡೇ ಅನಂತರ ಬರುತ್ತೆ. ಈಗಾಗಲೇ ಟ್ರಾನ್ಸ್ಪೋರ್ಟ್ ಅಲ್ಲಿದೆ, ಬರ್ತಾ ಇದೆ. ಓಕೆ, ಸೊ ಅದು ಸಹ ನಾವು ಇಲ್ಲಿ ಲಭ್ಯವಾಗತ್ತೆ. ಅದು ಎಲ್ಲರಿಗೂ ಉಪಯೋಗಿಸ್ಕೋಬಹುದು. ಓಕೆ, ರೈಟ್. ಗುರುಜಿ, ಇನ್ನೊಂದು ಅಲ್ಲಿ ಕೂಡಲ ಸಂಗಮದಲ್ಲಿ ಚಕ್ರಗಳನ್ನ ಒಂದು ಎಷ್ಟು ಪ್ರಮಾಣದಲ್ಲಿ ಆಯಾ ಚಕ್ರ ಆಕ್ಟಿವಿಟಿ ಐತಿ ಅನ್ನೋದಕ್ಕೆ ಒಂದು ಮಷೀನ್ ಇತ್ತಲ್ಲ ಗುರುಜಿ, ಅದು ಏನೋ ಸಾಧ್ಯ ಆದ್ರೆ ಅದನ್ನ ಕಿರ್ಲಿನ್ ಫೋಟೋಗ್ರಫಿ ಅಂತ ಇದೆ. ಕಿರ್ಲಿನ್ ಮೆಷಿನ್, ಅದ ಕಿರ್ಲಿನ್ ಫೋಟೋಗ್ರಫಿ. ಚಕ್ರಗಳನ್ನು ನೋಡೋ ವಿಧಾನ, ಚಕ್ರಗಳು ಯಾವ ಸ್ಥಿತಿಯಲ್ಲಿ ಅಂತ ನೋಡೋ ವಿಧಾನ. ಅದನ್ನು ಸ್ವಲ್ಪ ಸಮಯ ಆಗತ್ತೆ. ಅದು ನಾವು ಅಂದ್ರೆ ಅದು ಪ್ರಣಾಳಿಕದಲ್ಲಿ ಇದೆ, ಪ್ಲಾನಲ್ಲಿ ಇದೆ. ಬಟ್ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ. ಅದಕ್ಕೆ ಅದನ್ನು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಅದು ಪ್ರಯತ್ನ ಮಾಡ್ತೀವಿ. ಅದು ಕಿರ್ಲಿನ್ ಫೋಟೋಗ್ರಫಿ. ಯಾಕಂದ್ರೆ ಅಲ್ಲಿ ಬಂದು ಕೂತ್ಕೊಂಡ್ರೆ ನಿಮ್ಮ ಯಾವ ಚಕ್ರದಲ್ಲಿ ಏನು ಅಡೆತಡ ಆಗಿದೆ, ಏನು ತೊಂದರೆಗಳಾಗಿದೆ ತೋರಿಸ್ಬಿಡ್ತದೆ. ಓಕೆ, ಥ್ಯಾಂಕ್ ಯು ಗುರುಜಿ. ನಮ್ಮ ಆಶಯದಂತೆನೆ ಎಲ್ಲದೂ ಕೂಡ ನೆರವೇರ್ತಾ ಇದೆ. ಭತ್ರಿಜಿಯವರ ಸಹಕಾರ, ಆಶೀರ್ವಾದ ಆತರ ಇದೆ ಅಂತ ಹೇಳಿ ಭಾವಿಸ್ತಾ, ಎಸ್, ಇನ್ನೇನಾದ್ರೂ ವಿಷಯ ಇದೆ ಗುರುಜಿ ಸಂಪನ್ನಗೊಳಿಸೋದ? ಎಸ್, ಭಾಗವಹಿಸಿದ ಎಲ್ಲಾ ಸ್ನೇಹಿತರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಇವತ್ತಿನ ಬೆಳಗಿನ ಸೆಷನ್ ಇಂದ ಹಿಡಿದು ಇಲ್ಲಿವರೆಗೆ ಭಾಗವಹಿಸಿ ಅನೇಕ ಜ್ಞಾನವನ್ನ ದಾರಿ ಎರೆದಿದ್ದಾರೆ ಅವರೆಲ್ಲರೂ ಕೂಡ. ಮತ್ತು ಮಲ್ಲಪ್ಪ ನಾಯ್ಕ ಸರ್ ಅದ್ಭುತವಾಗಿ ಪ್ರಶ್ನೆ ಪತ್ರಿಕೆಯನ್ನ ಮತ್ತು ಉತ್ತರ ಪತ್ರಿಕೆಯನ್ನು ಕೂಡ ದಯಪಾಲಿಸಿದ್ರು. ಅದರಲ್ಲೂ ವಿಶೇಷವಾಗಿ ಬೆಳಗಿನ ಒಂದು ಸೆಷನ್ ಅಲ್ಲಿ ಜ್ಞಾನ ನೀಡಿರ್ತಕ್ಕಂಥ ಮೇಡಮ್ ಅವರು ನೋಡಿ ಎಷ್ಟೊಂದು ಅದ್ಭುತ. ಆತರ ಆಕ್ಸಿಡೆಂಟ್ ಆಗಿ ಅದು ಕಲ್ಪನೆ ಇಲ್ಲ, ಹಿಂದೆ ಕುಂದಿರ್ತಕ್ಕಂಥವ್ರು ಭಗವಂತ ಹೆಂಗ್ ಅವ್ರ ಮುಂದೆ ಕುಂದ್ರಿಸಿದ ಅಂತಂದ್ರೆ ಅದು ಆಶ್ಚರ್ಯನ ಆಗ್ತಾ ಇದೆ. ಇದು ಅದಕ್ಕೆ ನಾವು ನಿರಂತರ ಧ್ಯಾನದಲ್ಲಿ ಇದ್ರೆ ಏನೆಲ್ಲ ಪಡ್ಕೋಬಹುದು, ನಮ್ಮ ಕಷ್ಟಗಳು ಹೆಂಗ್ ದೂರ ಆಗ್ತವೆ, ನಮಗೆ ಸೌಭಾಗ್ಯಗಳು ಹೆಂಗ್ ಬರ್ತವೆ. ಅದಕ್ಕೆ ತಾಳ್ಮೆ ಬೇಕು ಅಂತ ಹೇಳ್ತಾರೆ. ತಾಳೆದವನು ಬಾಳ್ತಾನೆ ಅನ್ನಂಗೆ ಸ್ವಲ್ಪ ತಾಳ್ಕೆ ಬಿಟ್ರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಸುಖದ ಸುಪ್ಪತ್ತಿಗೆನೆ ಸಿಗುತ್ತೆ ಅನ್ನೋದು ಆ ಮೇಡಮ್ ಅವರ ಒಂದು ಸ್ಪಷ್ಟವಾದ ಉದಾಹರಣೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹೆಚ್ಚು ಧ್ಯಾನದಲ್ಲಿ ಆಸಕ್ತರಾಗೋಣ, ಇನ್ನು ಹೆಚ್ಚು ಜನಕ್ಕೆ ಇದನ್ನು ಪ್ರಸಾರ ಮಾಡೋಣ ಅಂತ ಹೇಳ್ತಾ ಈ ಕ್ಷಣಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.